ಓಂ ಶಾಂತಿ. ಸದ್ಗುರುವಾರದ ಶುಭಾಶಯಗಳು. 13/3/25 प्रातः मुरली बाप दादा मधुबन। मीठे बच्चे, पद का आधार है पढ़ाई। जो पुराने वक्त होंगे वह अच्छा पढ़ेंगे और पद भी अच्छा पाएंगे। ಮಧುರವಾದಂತಹ ಮಕ್ಕಳೇ, ಪದವಿಯ ಆಧಾರ ವಿದ್ಯಾಭ್ಯಾಸ, ಓದು. ಯಾರು ಹಳೆ ಭಕ್ತರೋ ಅವರು ಚೆನ್ನಾಗಿ ಓದ್ತಾರೆ ಮತ್ತು ಒಳ್ಳೆ ಪದವಿನೂ ಹೊಂದುತ್ತಾರೆ. ಒಳ್ಳೆ ಭಕ್ತರು ಅಂತಂದರೆ ಅದು ಪೂಜೆ ಮಾಡೋರು, ಆದಿಯಿಂದ ಭಕ್ತಿ ಮಾಡಿದವರು, ಭಗವಂತನ ಪಡ್ಕೋಬೇಕು ಅಂತ ಯಾರು ನಿಜವಾಗ್ಲೂ ಆ ಮನಸ್ಸಿನಿಂದ ಭಕ್ತಿ ಮಾಡಿರ್ತಾರೋ, ಅಥವಾ ಎಲ್ಲ ವಿಷಯಗಳ ಶಾಸ್ತ್ರ ವೇದ ಏನೇನೇನೇನು ಓದ್ರೋ ಅದೆಲ್ಲ ಅರ್ಥ ಮಾಡ್ಕೊಂಡಿರ್ತಾರೋ ಅವ್ರಿಗೆ ಇದು ಈಸಿ ಆಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕಾಗುತ್ತೆ ಜ್ಞಾನವನ್ನು, ಮತ್ತು ಅವರು ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೆ, ಓದುತ್ತಾರೆ. ಇದನ್ನೆಲ್ಲ ನಾವು ಹುಡುಕ್ತಾ ಇದ್ದಿದ್ದು, ಇದೇ ನಮಗೆ ಬೇಕಾಗಿದ್ದಿದ್ದು ಅಂತ ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೆ. ಅದರಿಂದ ಅವರು ಒಳ್ಳೆ ಪದವಿನ ಪಡ್ಕೊತಾರೆ. ಪ್ರಶ್ನೆ: ಜೋ ಬಾಪ್ ಕಿ ಯಾದ್ ಮೇ रहते ಉನ್ಕಿ ನಿಶಾನಿ ಕ್ಯಾ ಹೋಗಿ? ಯಾರು ತಂದೆಯ ನೆನಪಲ್ಲಿರ್ತಾರೋ ಅವರ ನಿಶಾನಿ, ಗುರುತು ಏನಾಗಿದೆ? ಪ್ರಾಕ್ಟಿಕಲಲ್ಲಿ ನಮ್ಮನ್ನು ನಾವು ನೋಡ್ಕೋಬೇಕು. ಬಾಬಾ ನೆನಪು ಮಾಡಿದ್ರೆ ನನ್ನ ಗುಣ ಹೇಗಿರುತ್ತೆ, ಬಾಬಾ ನೆನಪು ಮಾಡಿಲ್ಲ ಅಂದಾಗ ಹೇಗಿರುತ್ತೆ, ಬಾಬಾ ನೆನಪು ಮಾಡಿದಾಗ ಹೇಗಿರುತ್ತೆ, ಮಾಡಲಿಲ್ಲ ಅಂದರೆ. ಅವತ್ತು ಯಾವುದೋ ಒಂದು ಕ್ವಶನ್ ಕೇಳ್ತಾ ಇದ್ದೆ ನಮ್ಮ ಅಕ್ಕಂದ್ರನ್ನ ಇದ್ರ ಸಂಬಂಧ. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ಕ್ಲಾಸಲ್ಲಿ ನೆನಪಿರುತ್ತೆ, ಕ್ಲಾಸ್ ಮಾಡುವಾಗ ಯೋಗದಲ್ಲಿ ಚೆನ್ನಾಗಿರುತ್ತೆ, ಆಮೇಲೆ ಸ್ವಲ್ಪ ಏನಾಗ್ಬಿಡುತ್ತೆ ಸ್ಥಿತಿ, ಅವೇರ್ನೆಸ್ ಇರೋದಿಲ್ಲ, ನೆನಪಿರೋದಿಲ್ಲ. ನೆನಪಿರೋದಿಲ್ಲ, ಬಾಬಾ ಹೇಳಿರೋ ಪಾಯಿಂಟ್ಸು ನೆನಪಲ್ಲಿ ಇರೋದಿಲ್ಲ. ಅದರಿಂದ ಮತ್ತೆ ಮತ್ತೆ ಬಾಬಾ ಹೇಳ್ತಿದ್ರು ಆ ಸ್ಥಿತಿನ ಪಡ್ಕೊತಲ್ಲ, ಅನುಭವವನ್ನು ಪಡ್ಕೊತಾರೆ. उत्तर: याद में रहने वालों में अच्छे गुण होंगे. ನೆನಪಲ್ಲಿ ಯಾರು ಇರ್ತಾರೋ, ನೆನಪಲ್ಲಿರೋರಿಗೆ ಒಳ್ಳೆ ಗುಣ ಇರುತ್ತೆ. ಯೋಗ ಕರ್ಮಸು ಕೌಶಲಂ, ಅಷ್ಟೇ. ಕರ್ಮದಲ್ಲಿ ಒಳ್ಳೆ ಗುಣ ಇರಬೇಕು, ಆದ್ದರಿಂದ ಅವರು ಬಾಬಾ ನೆನಪಲ್ಲಿ ಇದ್ದಾರೆ ಅಂತ. ರಾಯಲ್ಟಿ ಆತಿ ಜಾಯಿ, ರಾಯಲ್ಟಿ ಬರ್ತಾರೆ. ಏನದು ರಾಯಲ್ಟಿ? ನೆನಪಲ್ಲಿರೋರಿಗೆ ರಾಯಲ್ಟಿ ಬರುತ್ತಂತೆ. ಅಂದರೆ ಏನು? ಗಂಭೀರತೆ, ಪರ್ಸ್ನಾಲಿಟಿ, ರಾಯಲ್ಟಿ ಬರುತ್ತೆ. ಒಂದೊಂದು ಕರ್ಮದಲ್ಲಿ ಬಾಬಾ ಅವ್ರ ನೆನಪಿದ್ದಾಗ ಗುಣ ಚೆನ್ನಾಗಿರುತ್ತೆ. ಗುಣದ ಆಧಾರದಲ್ಲಿ ಮಾಡಿದಾಗ ಅವರು ಪವಿತ್ರ ಹೋತೆ ಜಾಯಂಗೆ, ಪವಿತ್ರ ಆಗ್ತಾ ಹೋಗ್ತಾರೆ, ಮತ್ತು ರಾಯಲ್ಟಿ ಬರ್ತಾ ಹೋಗುತ್ತೆ ಅಂತಾರೆ. ಘನತೆ, ಘನತೆ ಅಂತಂದರೆ ಪ್ರಾಕ್ಟಿಕಲಲ್ಲಿ ಹೇಳುವಾಗ ಎಲ್ಲ ಸ್ವಲ್ಪ ನಿಧಾನವಾಗಿ ಮಾಡ್ತಾರೆ, ಪ್ರೀತಿಯಿಂದ ಮಾಡೋದು, ಗಮನದಿಂದ ಮಾಡೋದು ಅಲ್ವಾ. ಅವಸರವಾಗಿ ಮಾತಾಡೋದು, ಅವಸರವಾಗಿ ತಿನ್ನೋದು, ಅವಸರವಾಗಿ ಹೋಗೋದು, ಅದೆಲ್ಲ ರಾಯಲ್ಟಿ ಅಲ್ಲ. ಸಪೋಸ್ ನೀವು ಎದ್ದೇಳಬೇಕು ಚೇರಿಂದ ಅಂದರೆ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ರಾಯಲಿಂದ ಎದ್ದೇಳಬೇಕು ಅಂದರೆ ಶಬ್ದನೇ ಆಗಬಾರ್ದು ಚೇರು. ನೀವೆದ್ರೆ 4 ಚೇರ್ ಶಬ್ದ ಆಯಿತು ಅಂದರೆ ಅದು ರಾಯಲ್ಟಿ ಅಲ್ಲ. ಒಂದು ಪಾತ್ರೆ ತೊಗೊಂಡಾಗ 4 ಪಾತ್ರೆ ಕೆಳಗಡೆ ಹಾಕಿದ್ರಿ ಅಂತಂದರೆ ಅದು ರಾಯಲ್ಟಿ ಅಲ್ಲ ಅಲ್ವಾ. ಚಪ್ಪಲಿ ಬಿಡುವಾಗ ಒಂದು ಚಪ್ಪಲಿ ಅಲ್ಲಿ, ಇನ್ನೊಂದು ಚಪ್ಪಲಿ ಇಲ್ಲಿ ಅಂತಂದರೆ ಅದು ರಾಯಲ್ಟಿ ಅಲ್ಲ. ಆದ್ದರಿಂದ ಯಾವುದೇ ಕರ್ಮ ಮಾಡಿದ್ರೂ ಆ ಕರ್ಮದಲ್ಲಿ ಗಮನ ಇರಬೇಕು. ಆ ಕರ್ಮ ಹೇಗೆ ಮಾಡಬೇಕೋ ಹಾಗೆ ಮಾಡಬೇಕು, ಓಡ್ತಾ ಇರಬಾರ್ದು. ಆವಾಗ ಆ ರಾಯಲ್ಟಿ ಇರುತ್ತೆ. ಅವಸರವಾಗಿ ಮಾಡ್ತಾ ಇದ್ರೆ ಅದು ಏನಾದರೂ ಆಗುತ್ತಲ್ವಾ. ಅದರಿಂದ ರಾಯಲ್ಟಿ ಅಂತಂದರೆ ಅದಕ್ಕೆ ಘನತೆ, ಅದನ್ನು ನೋಡಬೇಕು, ಅದನ್ನು ನಮ್ಮಲ್ಲಿ ಇದೆಯಾ ಅಂತ. ಅದರಿಂದ ನೆನಪಲ್ಲಿರೋರಿಗೆ ಆ ಘನತೆ ಇರುತ್ತೆ ಅಥವಾ ರಾಯಲ್ಟಿ ಇರುತ್ತೆ. ಆಪಸ್ ಮೇ ಮೀಠಾ ಶೀರ್ಖಂಡ್ ಹೋಕರ್ रहेंगे. ಅವರುಗಳೆಲ್ಲ ಹೇಗಿರ್ತಾರೆ? ಶೀರ್ಖಂಡ ಥರ ಇರ್ತಾರೆ, ಹಾಲು ಸಕ್ಕರೆ ಥರ ಇರ್ತಾರೆ. ದೂಸರೋಂ ಕೋ ನಾ ದೇಖ್ ಸ್ವಯಂ ಕೋ ದೇಖೇಂಗೆ. ಬೇರೆಯವ್ರನ್ನ ನೋಡೋದಿಲ್ಲ, ತಮ್ಮನ್ನು ನೋಡ್ತಾ ಇರ್ತಾರೆ. ಉನ್ಕಿ ಬುದ್ಧಿ ಮೇ रहता है ಜೋ ಕರೇಗಾ ವ ಪಾಯೇಗಾ. ಅವರು ಅಮೃತೋಳ ಎದ್ದಿಲ್ಲ, ಅವರು ಕ್ಲಾಸಿಗೆ ಬಂದಿಲ್ಲ, ಅವ್ರು ಹೀಗೆ ಮಾಡ್ತಿದ್ದಾರೆ, ಅವ್ರು ಹಾಗೆ ಮಾಡ್ತಿದ್ದಾರೆ, ಆ ರೀತಿ ಇಲ್ಲ. ಯಾರು ಮಾಡ್ತಾರೋ ಅವರು ಹೊಂದುತ್ತಾರೆ ಅಷ್ಟೇ. ಅವ್ರ ಬುದ್ಧಿನಲ್ಲಿ ಇಷ್ಟೇ ಇರುತ್ತೆ.
ಆದ್ದರಿಂದ ಇಡೀ ದಿನ ನಿಮ್ಮ ಮನನ ಇರಬೇಕು. ನೆನಪಲ್ಲಿರೋರ ನಿಶಾನಿ ಏನು ಅಂತ ಹೇಳಿದ್ರು ಬಾಬಾ. ಈ ನೆನಪಿರ್ಬೇಕು. ನೆನಪೇ ಅಲ್ವಾ, ಸ್ಮೃತಿನೇ ಅಲ್ವಾ ಬ್ರಾಹ್ಮಣರ ಜೀವನದಲ್ಲಿ ಬೇಸ್ ಏನು? ಸ್ಮೃತಿ. ಆ ಸ್ಮೃತಿ ಇರಬೇಕು, ಮನನ ಮಾಡಬೇಕು, ಆವಾಗಲೇ ಮಗ್ನ ಆಗಲಿಕ್ಕೆ ಸಾಧ್ಯ. ಅದರಿಂದ ಬಾಬಾ ಇದೆಲ್ಲ ಇರುತ್ತೆ ಅಂತ. ओम शांति। बच्चों को समझाया गया है कि ये भारत का जो आदि सनातन देवी देवता धर्म है उसका ಶಾಸ್ತ್ರ है ಗೀತಾ. ಮಕ್ಕಳಿಗೆ ತಿಳಿಸಲಾಗಿದೆ, ಈ ಭಾರತದ ಆದಿ ಸನಾತನ ದೇವಿ ದೇವತಾ ಧರ್ಮ ಯಾವುದಿದೆಯೋ ಅದರ ಶಾಸ್ತ್ರ ಏನಾಗಿದೆ? ಗೀತೆ. ಈ ಗೀತಾ ಕಿಸ್ನೆ ಗಾಯಿ ಏ ಕೊಯ್ ನಹಿ ಜಾನ್ತೆ. ಗೀತೆ ಎಲ್ರಿಗೂ ಗೊತ್ತು, ಆದರೆ ಗೀತೆ ಹೇಳಿದ್ಯಾರು, ನುಡಿಸಿದ್ಯಾರು, ಯಾರಿಗೂ ಗೊತ್ತಿಲ್ಲ. ಏ ಜ್ಞಾನ ಕಿ ಬಾತೆ, ಇದು ಜ್ಞಾನದ ಗೀತೆ. ಬಾಕಿ ನಿನ್ನೆ ಯಾರೋ ಒಬ್ರು ಮಾತಾಡ್ತಿದ್ದಾರೆ, ಯಾರೋ ಇಲ್ಲ, ರವಿಶಂಕರ್, ಏನೋ ಕೃಷ್ಣನ ಬಗ್ಗೆ ಏನೋ ಕ್ವಶನ್ ಕೇಳ್ತಿದ್ದಾರೆ. ಕೃಷ್ಣ ರಾಧೆ ಬಗ್ಗೆ ಯಾರು ನೆನಪು ಮಾಡಬೇಕು, ಜೋಡಿಯಾಗಿ ನೆನಪು ಮಾಡಬೇಕಾ, ರಾಧೆ ನೆನಪು ಮಾಡಬೇಕಾ, ಕೃಷ್ಣನ ನೆನಪು ಮಾಡಬೇಕಾ ಅಂತೇನೋ ಕೇಳ್ತಿದ್ರೆ ಅವ್ರು ಹೇಳ್ತಾರೆ ಕೃಷ್ಣನಿಗೇನು ಫಾರ್ಮೇ ಇಲ್ಲ, ರೂಪನೇ ಇಲ್ಲ, ಬಿಯಾಂಡ್ ರೂಪ ಅಂತಿದ್ದಾರೆ. ಅವಾಗ ಗೀತಾ ಮತ್ತೆ ಗೀತೆ ಹೇಳಿದ್ರು ಅಂತನೂ ಹೇಳ್ತಾರೆ, ಬಿಯಾಂಡ್ ರೂಪ ಅಂತನೂ ಹೇಳ್ತಾರೆ. ಅದು ಕಾನ್ಶಿಯಸ್ ಅಷ್ಟೇ, ಎನರ್ಜಿ ಅಷ್ಟೇ, ಈ ರೀತಿ ಹೇಳ್ತಾ ಇದ್ರು. ಅದರಿಂದ ಹೇಳ್ತಾರೆ, ಮಾತಾಡ್ತಾರೆ, ಆದರೆ ಬಾಬಾ ಹೇಳ್ತಾರೆ ಇದು ಜ್ಞಾನದ ಮಾತುಗಳು. ಬಾಕಿ ये होली आदि कोई अपना त्योहार है नहीं, वह सब है ಭಕ್ತಿ ಮಾರ್ಗಕ್ಕೆ ತ್ಯೋಹಾರ್. ಇವತ್ತು ಹೋಲಿ, ಕೆಲವು ಕಡೆ ಇವತ್ತು, ಕೆಲವು ಕಡೆ ನಾಳೆ. ಹುಣ್ಣಿಮೆ ಇವತ್ತು ಕೆಲವು ಕಡೆ ಇದೆ, ಕೆಲವು ಕಡೆ ನಾಳೆ ಇದೆ. ಆದ್ದರಿಂದ ಬಾಬಾ ಹೇಳ್ತಾರೆ ಹೋಲಿ ಹಬ್ಬ ಆಚರಣೆ ಮಾಡ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ, ಅದು ನಮ್ದಲ್ಲ ಅಂತಾರೆ. ನಮ್ದಲ್ಲ ಇದು, ಅದು ಸೆಲೆಬ್ರೇಟ್ ಮಾಡೋದು. ಹೋಲಿ ನಮ್ಮದು ಜ್ಞಾನದ ವಿಷಯ. ಹೋಲಿ ಅಂತಂದ್ರೆ ಏನು? ಪ್ಯೂರಿಟಿ ಅಲ್ವಾ, ಪವಿತ್ರತೆ ಅಲ್ವಾ, ಅದು ನಮ್ಮ ಜ್ಞಾನದ ವಿಷಯ. ಆದರೆ ಭಕ್ತಿನಲ್ಲಿ ಅವರು ಆಚರಣೆ ಮಾಡ್ತಾರೆ, ಸೆಲೆಬ್ರೇಟ್ ಮಾಡ್ತಾರಲ್ಲ, ಆ ಹಬ್ಬ ನಮ್ದಲ್ಲ, ನಾವು ಹಬ್ಬ ಮಾಡಬೇಕಾಗಿಲ್ಲ. ನಾರ್ತಲ್ಲಿ ತುಂಬ ಅದು ಮಾಡ್ತಾರೆ. ಆದ್ದರಿಂದ ಜ್ಞಾನದಲ್ಲಿದ್ದರೂ ಸಹ ಉಗಾದಿ ಇಲ್ಲೆಲ್ಲ ನಾವು ಜ್ಞಾನದಲ್ಲಿದ್ದರೂ ಸಹ ಮನೆಯಲ್ಲಿ ಏನು ಮಾಡ್ತಾರೆ? ಆಚರಣೆ ಮಾಡ್ತಾರಲ್ಲ, ಆ ರೀತಿ ಅವರು ಹೋಲಿನ ಮಾಡ್ತಾರೆ. ಅದರಿಂದ ಬಾಬಾ ನಮ್ದಲ್ಲ, ಅದು ಭಕ್ತಿ ಮಾರ್ಗದ ಹಬ್ಬ. त्योहार है तो सिर्फ एक त्रिमूर्ति शिव जयंती. ನಮ್ಗೆ ಯಾವ ಹಬ್ಬನೂ ಇಲ್ಲ, ಒಂದೇ ಒಂದು ಹಬ್ಬ. ಹಬ್ಬ ಅಂತಂದಿದ್ರೆ ಅದು ತ್ರಿಮೂರ್ತಿ ಶಿವ ಜಯಂತಿ ಬಸ್ ಅಷ್ಟೇ. ಸಿರ್ಫ್ ಶಿವ ಜಯಂತಿ ಕಭಿ ಭಿ ನಹಿ कहना चाहिए. ಅದನ್ನು ಸಹ ಬರೀ ಶಿವ ಜಯಂತಿ ಅಂತ ಹೇಳ್ಬಾರ್ದು, ಅದು ಹೇಳಲೇಬಾರ್ದು. ಯಾವಾಗಲೂ ಏನು ಹೇಳಬೇಕು? ತ್ರಿಮೂರ್ತಿ ಶಿವ ಜಯಂತಿ. ತ್ರಿಮೂರ್ತಿ ಅಕ್ಷರ ನಾ ಡಾಲ್ನೆ ಸೆ ಮನುಷ್ಯ ಸಮझेंगे नहीं. ನೀವು ಸುಮ್ಮನೆ ಶಿವ ಜಯಂತಿ ಅಂತಂದ್ರೆ ಅವ್ರಿಗೆ ಅರ್ಥ ಆಗಲ್ಲ. ತ್ರಿಮೂರ್ತಿ ಶಿವ ಜಯಂತಿ ಹೇಳುವಾಗ್ಲೇ ಅವ್ರಿಗೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಅವ್ರು ಏನು ತಿಳ್ಕೊಳ್ಳಲ್ಲ. जैसे त्रिमूर्ति का चित्र है, नीचे लिखते हैं ದೈವಿ ಸ್ವರಾಜ್ಯ ಆಪ್ಕಾ ಜನ್ಮಸಿದ್ಧ ಅಧಿಕಾರ ಹೇ. ಆ ತ್ರಿಮೂರ್ತಿ ಚಿತ್ರ ಇದೆ, ಕೆಳಗಡೆ ಏನಿದೆ ಆ ಶಬ್ದಗಳೇನಿದೆ? ದೈವಿ ಸ್ವರಾಜ್ಯ ನಿಮ್ಮ ಜನ್ಮಸಿದ್ಧ ಅಧಿಕಾರ. शिव भगवान बाप भी है ना, जरूर आते हैं, आकर स्वर्ग का मालिक बनाते. ಜನ್ಮಸಿದ್ಧ ಅಧಿಕಾರ ಅಂತಂದ್ರೆ ಶಿವ ಭಗವಾನ್ ನಿಮ್ಮ ತಂದೆ ಅಲ್ವಾ, ಬರ್ತಾರೆ, ಬಂದು ನಿಮ್ಗೆ ನಿಮ್ಮನ್ನ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ. ಸ್ವರ್ಗಕ್ಕೆ ಮಾಲೀಕ್ ಬನೆ ಹಿ ಹೇ. ಸ್ವರ್ಗದ ಮಾಲೀಕರೇ ಹೇಗಾದ್ರಿ? ರಾಜಯೋಗ ಸೀಕ್ನೆಸ್, ರಾಜಯೋಗ ಕಲಿತ್ರಿ, ಸ್ವರ್ಗದ ಮಾಲೀಕರು ಆದ್ರಿ ಅಷ್ಟೇ. ಅಂದರ್ ಚಿತ್ರೊಮ್ಮೆ ಬಹುತ್ ಜ್ಞಾನ ಹೈ. ಅದರಿಂದ ಒಂದೊಂದು ಚಿತ್ರದಲ್ಲೂ ಏನಿದೆ? ಒಳಗಡೆ ಅಷ್ಟೊಂದು ಜ್ಞಾನ ಇದೆ. ಚಿತ್ರ ಐಸೆ ಬನಾನೆ ಹೇ ಜೋ ಮನುಷ್ಯ ದೇಖ್ನೆ ಸೆ ವಂಡರ್ ಕೈ. ಆ ಚಿತ್ರಗಳು ಹೇಗೆ ಪ್ರೆಸೆಂಟ್ ಮಾಡಬೇಕು, ಹೇಗೆ ಮಾಡಿರಬೇಕು ಅಂತಂದರೆ ಮನುಷ್ಯರು ನೋಡಿದ್ರೇ ಆಶ್ಚರ್ಯ ಪಡಬೇಕು. ವಂಡರ್, ಆಹಾ ಎಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಕೆಲವರು ಆಶ್ಚರ್ಯ ಪಡ್ತಾರೆ. ವಂಡರ್, ದೊಡ್ಡ ಕಲ್ಪವೃಕ್ಷ ಅಥವಾ CD ಚಿತ್ರ ಇದೆಯಲ್ಲ, ಅದನ್ನು ನೋಡಿ ಬಹಳ ಸಂತೋಷ ಪಡ್ತಾರೆ. वो भी जिन्होंने बहुत ಭಕ್ತಿ ಕಿ ಹೋಗಿ ವ ಬಹುತ್ ಅಚ್ಚಿ ರೀತಿ ಜ್ಞಾನ ಉಠಾಯೆಂಗೆ. ಯಾಕಂದರೆ ಭಕ್ತಿನಲ್ಲಿ ಗೀತೆನಲ್ಲಿ ಊರ್ಧ್ವ ಮೂಲ ಮದಶಾಖ ಅಂತ ಶ್ಲೋಕ ಹೇಳ್ಕೊಂಡು ಬಂದಿರ್ತಾರೆ, ಆದರೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಊರ್ಧ್ವ ಮೂಲ ಮದಶಾಖ ಅಂತಂದರೆ ಈ ಪ್ರಪಂಚ ಅಪ್ಸೈಡ್ ಡೌನ್ ಇದೆ, ಬೀಜ ಮೇಲೆ ಇದ್ದಾರೆ, ಆ ಅರ್ಥ. ಈ ಮರ ಅಪ್ಸೈಡ್ ಡೌನ್, ಮನುಷ್ಯರ ಮರ ಏನಿದೆ
ಅಪ್ಸೈಡ್ ಡೌನ್ ಇದೆ, ಏನು ಗೊತ್ತಿಲ್ಲ ಅವ್ರಿಗೆ. ನಮಗೆ ಬಾಬಾ ಇವಾಗ ಜ್ಞಾನ ತಿಳಿಸಿದ ತಕ್ಷಣ ಇವಾಗ ಭಕ್ತಿನಲ್ಲಿ ಅದು ಓದಿದ್ಬಿಟ್ಟು ಅದು ಶ್ಲೋಕ ಬೈ ಹಾರ್ಟ್ ಮಾಡಿದ್ರು. ಇವಾಗ ಬಾಬಾ ಜ್ಞಾನ ಹೇಳುವಾಗ ಅವ್ರಿಗೆ ಏನಾಗುತ್ತೆ, ಲಿಂಕ್ ಆಗುತ್ತೆ, ಸ್ಪಷ್ಟತೆ ಸಿಗುತ್ತಲ್ಲ. ಅದರಿಂದ ಬಾಬಾ ಇದು ನೋಡಿದಾಗ್ಲೇ ಅವ್ರು ಆಶ್ಚರ್ಯ ಪಡಬೇಕು. ವಹಿ ಬಹುತ್ ಅಚ್ಚಿ ರೀತಿ ಜ್ಞಾನ ಉಟಾಯ್. ಯಾರು ಹಳೇ ಭಕ್ತರು ಬಹಳ ಭಕ್ತಿ ಮಾಡಿದಾರೋ, ಯಾರು ಬಹಳ ಭಕ್ತಿ ಮಾಡಿದಾರೋ ಅವರು ಚೆನ್ನಾಗಿ ಜ್ಞಾನವನ್ನ ಅರ್ಥ ಮಾಡ್ಕೊತಾರೆ. ಕಮ್ ಭಕ್ತಿ ಕರ್ನೆ ವಾಲೆ, ಕಡಿಮೆ ಕಡಿಮೆ ಭಕ್ತಿ ಅಂತಂದ್ರೆ ಕೆಲವರು, ಅಯ್ಯೋ ನಾನು ಈ ಜನ್ಮದಲ್ಲಿ ಭಕ್ತಿನೇ ಮಾಡಿಲ್ಲಪ್ಪ, ಹಂಗಂದ್ರೆ ನನ್ನ ಜ್ಞಾನ ಕಡಿಮೆನಾ? ಆ ರೀತಿ ಇಲ್ಲ. ಹೋದ ಜನ್ಮದಲ್ಲೇ ನಿಮ್ನ ಏನಾಗಿದೆ, ಭಕ್ತಿ ಪಾತ್ರ ಮುಗ್ದಿರುತ್ತೆ, ಅದೆಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಸೊ ಪದ್ ಬಿ ಕಮ್ ಪಾಯಂಗೆ. ಕಮ್ಮಿ ಭಕ್ತಿ ಅಂತಂದ್ರೆ, ಕಡಿಮೆ ಭಕ್ತಿ ಅಂದ್ರೆ ಕಡಿಮೆ ಪದವಿ. ದಾಸ್ ದಾಸಿಯೋ ಮೇ ಬಿ ನಂಬರ್ವಾರ್ ಹೋತೆ ಏನು. ಕಡಿಮೆ ಪದವಿ ಅಂತಂದ್ರೆ ಏನು, ದಾಸ್ ದಾಸಿಗಳು. ಅದರಲ್ಲೂ ಏನಿರುತ್ತೆ, ಅದರಲ್ಲೂ ಪುರುಷಾರ್ಥ ಅದಾದ ನಂಬರ್ ವಾರ್ ಇರುತ್ತೆ. ಆದ್ರಿಂದ ಸಾರಾ ಮದಾರ್ ಹೇ ಪಡಾಯಿ ಪರ್. ಆದ್ರಿಂದ ಎಲ್ಲದಕ್ಕೂ ಆಧಾರ ಏನಾಗಿದೆ, ವಿದ್ಯಾಭ್ಯಾಸ ಅಥವಾ ಓದು. तुम्हारे में बहुत तोड़े है जो अच्छी ರೀತಿ ಯುಕ್ತಿ ಸೆ ಬಾತ್ ಕರ್ ಸಕ್ತೆ ಹೇ. ಜ್ಞಾನವನ್ನು ತಿಳಿಸೋದು ಅನ್ನೋದು ಒಂದು ಆರ್ಟ್. ನಿಮ್ಮಲ್ಲೂ ಸಹ ಕೆಲವರು ಮಾತ್ರ ಅದನ್ನ ಯುಕ್ತಿಯಿಂದ ತಿಳಿಸ್ತೀರಾ. ಅಚ್ಚೆ ಬಚ್ಚೋಂ ಕಿ ಆಕ್ಟಿವಿಟಿ ಬಿ ಅಚ್ಚಿ ಹೋಗಿ ಅಂತಂದ್ರೆ ಜ್ಞಾನದಲ್ಲಿರಬೇಕು, ವಿಷಯದಲ್ಲಿ ಒಳಗೋಗ್ಬೇಕು. ಅವಾಗ ಏನಾಗುತ್ತೆ, ಹೇಗೆ ಜ್ಞಾನ ತಿಳಿಸೋಣ, ಹೀಗೆ ಕೇಳಿದ್ರೆ ಏನು ಹೇಳೋಣ, ಹಾಗೆ ಕೇಳಿದ್ರೆ ಏನು, ಅವಾಗ ಒಂಥರ ಕ್ರಿಯೇಟಿವಿಟಿ ಬರುತ್ತೆ. ಹೊಸದಾಗಿ ಏನಾದರೂ ಹೇಳಬೇಕು, ಅವ್ರಿಗೆ ಹೊಸ ರೀತಿಯಾಗಿ ತಿಳಿಸ್ಬೇಕು. ಇವಾಗ ಅವ್ರನ್ನ ಇವ್ರನ್ನ ನೋಡ್ತಾ ಇದ್ವಿ, ಆ ವಿಷಯಗಳು ಈ ವಿಷಯಗಳು ಇತ್ತು ಅಂತಂದ್ರೆ ಇದೆಲ್ಲ ಏನಾಗ್ಬಿಡುತ್ತೆ, ಕಟ್ಟಾಗತ್ತಲ್ಲ. ಆದ್ರಿಂದ ಬಾಬಾ ಒಳ್ಳೆ ಮಕ್ಕಳು ಯಾರ ಆಕ್ಟಿವಿಟಿ ಚೆನ್ನಾಗಿರುತ್ತೋ ಅವರು ಏನ್ ಮಾಡ್ತಾರೆ, ಜ್ಞಾನವನ್ನ ಯುಕ್ತಿಯಿಂದ ತಿಳಿಸ್ತಾರೆ. ಗುಣ ಬಿ ಸುಂದರ್ ಹೋನೆ ಚಾಯ್. ಜ್ಞಾನ ಹೇಳೋದು ಸುಮ್ಮನೆ ಜ್ಞಾನ ಹೇಳೋದಲ್ಲ. ಜ್ಞಾನ ಹೇಳ್ತೀವಿ ನಾವು ಅಂದ್ರೆ ಮೊದಲು ಅವರು ಏನ್ ನೋಡ್ತಾರೆ, ನಮ್ಮ ಆಕ್ಟಿವಿಟೀಸ್ ನೋಡ್ತಾರಲ್ವಾ, ನಮ್ಮ ಧಾರಣೆ ನೋಡ್ತಾರಲ್ಲ, ಗುಣ ನೋಡ್ತಾರೆ. ಆದ್ರಿಂದ ಗುಣನೂ ಸಹ ಹೇಗಿರ್ಬೇಕು, ಬಹಳ ಸುಂದರವಾಗಿರ್ಬೇಕು. ಇಲ್ಲ ಅಂತಂದ್ರೆ ನೀವು ಜ್ಞಾನ ಹೇಳ್ತಾ ಇದ್ದೀರಾ, ನಿಮ್ಮಲ್ಲಿ ನಮ್ಮಲ್ಲೇ ಗುಣ ಇಲ್ಲ, ನಾವು ಹೇಳ್ತಾ ಇದ್ದೀವಿ, ಅಥವಾ ನಮ್ಮಲ್ಲೇ ಧಾರಣೆ ಇಲ್ಲ ಅಂತಂದ್ರೆ ಅವರು ಸ್ವೀಕಾರ ಮಾಡಲ್ಲ. ಅವ್ರು ನಮ್ಮನ್ನ ನೋಡದೇ ಇದ್ರೂ ಸಹ ಸ್ವೀಕಾರ ಅವರಲ್ಲಿ ಮಾಡೋಕ್ಕಾಗಲ್ಲ. ಜಿತ್ನಾ ಬಾಪ್ ಕಿ ಯಾದ್ ಮೇ रहेंगे तो ಪವಿತ್ರ ಹೋತೆ ಜಾಯೆಂಗೆ ಅವ್ರ ರಾಯಲ್ಟಿ ಬಿ ಆತಿ ಜಾಯೆಂಗೆ. ಎಷ್ಟು ಬಾಬಾ ನೆನಪಲ್ಲಿ ಇರ್ತಿರೋ ಅಷ್ಟು ಪವಿತ್ರ ಆಗ್ತಾ ಹೋಗ್ತೀವಿ, ಮತ್ತೆ ರಾಯಲ್ಟಿ ನಮ್ಮಲ್ಲಿ ಬರ್ತಾ ಇರುತ್ತೆ. ಒಂದೊಂದು ಇದ್ರಲ್ಲೂ ರಾಯಲ್ಟಿ, ಒಂದೊಂದು ವಿಷಯದಲ್ಲೂ ರಾಯಲ್ಟಿ. ಊಟ ಮಾಡ್ತಾ ಇದ್ದೀವಿ ಅಂತಂತಂದ್ರೆ ಇನ್ನೊಬ್ಬರನ್ನ ತಟ್ಟೆ ನೋಡ್ತೀವಿ, ಇನ್ನೊಬ್ಬರ ತಟ್ಟೆ ನೋಡ್ತೀವಿ ಅಂದ್ರೆ ಅದನ್ನು ಏನಲ್ಲ, ಅವ್ರೇನ್ ತಿಂತಾ ಇದ್ದಾರೆ. ಬೇರೆಯವ್ರನ್ನ ನೋಡೋದೇ ರಾಯಲ್ಟಿ. ನೋಡಿದ್ರು ಸಹ ಹೇಗೆ ನೋಡ್ಬೇಕು, ಆ ದೇವತಾ ಸ್ವರೂಪ ನೋಡ್ಬೇಕು, ಅಥವಾ ಅನಾದಿ ಒರಿಜಿನಲ್ ಸ್ವರೂಪ ನೋಡ್ಬೇಕು, ಅದು ರಾಯಲ್ಟಿ. ಬೇರೆ ಯಾವುದೇ ಸ್ವರೂಪದಲ್ಲಿ ನೋಡಿದ್ರಿ ಅಂತಂದ್ರೆ ಅದು ರಾಯಲ್ಟಿನೇ ಅಲ್ಲ. ಬೇರೆಯವ್ರ ತಟ್ಟೆ ನೋಡ್ತೀರಾ, ರಾಯಲ್ಟಿ ಇಲ್ಲ. ಬಾಯಿನಲ್ಲಿ ಊಟ ಇಟ್ಕೊಂಡು ಮಾತಾಡ್ತೀರಾ, ಅದು ರಾಯಲ್ಟಿ ಇಲ್ಲ. ಎಷ್ಟೊಂದಿದೆ ಗೊತ್ತಾ, ಅದ್ರಲ್ಲಿ ಅಷ್ಟು ರಾಯಲ್ಟಿ ಎಲ್ಲಾನು ಇದೆ. ತಟ್ಟೆ ತುಂಬಾ ಹಾಕೊಂಡು ಕೂತ್ಕೊಂಡು ತಿನ್ನೋದು, ಅದು ರಾಯಲ್ಟಿ ಇಲ್ಲ ಅಂತಾರೆ, ಅಲ್ವಾ. ಅದರಿಂದ ಬಾಬಾ ಅವರು ರಾಯಲ್ಟಿ ಅಂದ್ರೆ ಸ್ಥೂಲದಿಂದ ಹಿಡಿದು ಸೂಕ್ಷ್ಮದವರೆಗೂ ಎಲ್ಲ ನಮ್ಗೆ ತಿಳಿಸ್ತಾರೆ. ಅಂತಂದ್ರೆ ಏನು, ಬುದ್ಧಿ ಎಲ್ಲೂ ಹೋಗ್ಬಾರ್ದು. ನಾನ್ ತಿಂತಾ ಇದ್ದೀನಿ ಅಂದ್ರೆ ನನ್ನ ಬುದ್ಧಿ ನನ್ನ ದೃಷ್ಟಿಯಲ್ಲಿರ್ಬೇಕು, ನನ್ನ ಚಿಂತನೆ ಎಲ್ಲಿರ್ಬೇಕು, ನನ್ನ ಬಗ್ಗೆ ಇರ್ಬೇಕಲ್ವಾ. ಅದರಿಂದ ಬಾಬಾ ಒಂದೊಂದು ವಿಷಯದಲ್ಲೂ ಎಷ್ಟೊಂದು ರಾಯಲ್ಟಿ ತಿಳಿಸ್ಕೊಡ್ತಾರೆ. ನಡೆಯೋದಕ್ಕೆ ರಾಯಲ್ಟಿ ಇದೆಯಾ? ಅವಸರ ಆಯ್ತು, ಎಮರ್ಜೆನ್ಸಿ, ನಿಧಾನವಾಗಿ ನಡಿಬೇಕು. ನಡೆಯೋದು ಸಹ ಆ ಭೂಮಿಗೆ ಭಾರ ಆಗ್ಬಾರ್ದು, ಭೂಮಿಗೆ ತೊಂದರೆ ಆಗ್ಬಾರ್ದು, ಆ ರೀತಿ ನಡಿಬೇಕು. ಅಷ್ಟೊಂದು ರಾಯಲ್ಟಿ ಇರಬೇಕು. कहा कहा तो शूद्रों की चलन बड़ी अच्छी होती है और यहाँ ब्राह्मण बच्चों की चलन ऐसी है, बात मत पूछो. ಹೊರಗಡೆ ನೋಡಿದ್ರೆ ಅವರು ಶೂದ್ರರು, ಅವರ ಚಲನೆ ನೋಡಿದ್ರು ಅಷ್ಟು ಚೆನ್ನಾಗಿದೆ. ಆದ್ರೆ ಇಲ್ಲಿ ಬ್ರಾಹ್ಮಣರು ಕೇಳಲೇಬೇಡಿ. ಬ್ರಾಹ್ಮಣರ ಚಲನೆ ಹೇಗಿದೆ ಅಂತಂದ್ರೆ ಕೇಳಲೇಬೇಡಿ. इसीलिए वे लोग भी कहते हैं क्या इनको ईश्वर पढ़ाते हैं.
ನಮ್ಮ ಚಲನೆ ಚೇಂಜ್ ಆಗಿಲ್ಲ ಅಂದರೆ ನಮ್ಮನ್ನು ನೋಡಿ ಇವರೇನಪ್ಪ ಈಶ್ವರ ನಮಗೆ ಓದಿಸ್ತಾರೆ ಅಂತಾರೆ, ಇವರೇನು ಹೇಗಿದ್ದಾರೆ ಕೇಳ್ತಾರಲ್ವಾ. ಅಕ್ಕವ್ರೆ ನಿಮಗೆ ಗೊತ್ತಿಲ್ಲ ಅವ್ರ ಹೊರಗೆ ಏನೇನು ಮಾಡ್ತಾರೆ ಅಂತ ನಿಮಗೆ ಗೊತ್ತಿಲ್ಲ. ನಾನ್ ಬಿ ಕೇಸ್ ಇರ್ತಾರಲ್ಲ, ಇವಾಗ ಬಿ ಕೇಸು ಅವ್ರ ಕನೆಕ್ಷನಲ್ಲಿ ಹೋಗ್ತಾರಲ್ಲ, ನಾನ್ ಬಿ ಕೇಸ್ ಕನೆಕ್ಷನಲ್ಲಿ, ಅವಾಗ ನಡತೆ ಗೊತ್ತಾಗುತ್ತಲ್ಲ ಚಲನೆ ಎಲ್ಲ. ಅವಾಗ ಕೇಳ್ತಾರೆ, ಅವ್ರಿಗೆ ನಮ್ಮ ಹತ್ರ ಹೇಳ್ತಾರೆ ಅವ್ರ ಹೊರಗೆ ಹೇಗಿದ್ದಾರೆ ಅಂತ ನಿಮ್ಗೇನು ಗೊತ್ತು, ನೀವು ಇಲ್ಲಿ ನೋಡ್ತೀರಾ ಅಷ್ಟೇ ಅಂತ. ಅದರಿಂದ ಜನ ಏನು ನೋಡ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು, ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಬೇಕು. ಇಲ್ಲಾಂದ್ರೆ ಕೇಳ್ತಾರೆ, ಏನು ಇದೇನಾ ಈಶ್ವರ ಓದಿಸೋದು, ಇವ್ರಿಗೆಲ್ಲ ಈಶ್ವರನ ಓದಿಸ್ತಾ ಇರೋದು. तो बच्चों की ऐसी चलन नहीं होनी चाहिए. ಆದ್ರಿಂದ ಮಕ್ಕಳ ಚಲನೆ ಆ ರೀತಿ ಇರಬಾರ್ದು. ಯಾವ ರೀತಿ ಇರಬಾರ್ದು, ಇಡೀ ದಿನ ಆ ಮನನ ನಡೀತಾ ಇರ್ಬೇಕು, ನನ್ನ ಚಲನೆ ಈ ರೀತಿ ಇರಬಾರ್ದು. ಯಾವುದೋ ಒಂದು ಇಟ್ಕೊಂಡು ಒಂದು ಚಲನೆ. ನಮ್ಮಲ್ಲಿ ಅವತ್ತು ಹೇಳಿದ್ರಲ್ಲ ಬಾಬಾ ಅವ್ಯಕ್ತ ಮುರಳಿನಲ್ಲಿ, ಯಾರಲ್ಲಿ ಏನು ಸಂಸ್ಕಾರ ಇದೆ ಕಡಿಮೆ ಇದೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರೋದು ಬೇರೆಯವ್ರಿಗಿಂತ. ಆದ್ರಿಂದ ಅದು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತು ಈ ದಿನ ಅಥವಾ ಯಾವುದೇ ಒಂದು ನಾವೇನು ಮಾಡ್ತೀವಿ ಅಂತ ನಮಗೆ ಗೊತ್ತಿದೆ. ಆದ್ರಿಂದ ಈ ಚಲನೆ ಈ ದಿನ ನನ್ನಲ್ಲಿ ಇರಬಾರ್ದು, ಆ ಗಮನ ಇವತ್ತು ಇರಬೇಕು. ಬಹುತ್ ಮೀಠಾ ಶೀರ್ಖಂಡ್ ಹೋನಾ ಚಾಹಿ. ಹೇಗಿರಬೇಕು, ಬಹಳ ಸಿಹಿಯಾಗಿ ಮಧುರವಾಗಿರ್ಬೇಕು. ಶೀರ್ಖಂಡ್ ಆ ರೀತಿ ಇರಬೇಕು. ಜೋ ಕರೆಂಗೆ ಸೋ ಪಾಯಂಗೆ. ಅಷ್ಟರಲ್ಲೇ ನಮ್ಗೆ ಬರ್ತಾ ಇರುತ್ತೆ ಹೇಗೆ ಆ ರೀತಿ ಇರೋದು. ಹಾಗಿರ್ಲಿಕ್ಕೆ ಸಾಧ್ಯ ಇಲ್ವಲ್ಲ. ಈ ಥರ ಸಿಚುವೇಶನ್ ಬಂದಾಗ ಇಂಥವ್ರ ಜೊತೆನಲ್ಲಿ ಹೇಗೆ ಶೀರ್ಖಂಡ ಇರಕ್ಕೆ ಸಾಧ್ಯ ಅಂತ ಬರುತ್ತೆ. ಅದಕ್ಕೆ ತಕ್ಷಣ ನಾನು ಹೇಳಿಬಿಟ್ಟೆ, ನಿಮ್ಮ ಇಷ್ಟ, ಯಾರು ಮಾಡ್ತೀರೋ ಅವರು ಪಡ್ಕೊತೀರ. ನಹಿ ಕರೆಂಗೆ ತೋ ನಹಿ ಪಾಯಂಗೆ. ಮಾಡಲಿಲ್ಲ ಅಂದರೆ ನಿಮಗೆ ಇಲ್ಲ, ನೀವೇ ಪಡ್ಕೊಳ್ಳೋದಿಲ್ಲ. ಬಾಪ್ ತೋ ಅಚ್ಚಿ ರೀತಿ ಸಮಜಾತೆ ರೇತೆ. ನನ್ನ ಕಾರ್ಯ ಏನು, ನನ್ನ ಕೆಲಸ ಏನು ಚೆನ್ನಾಗಿ ತಿಳಿಸೋದು. ನಾನು ಚೆನ್ನಾಗಿ ತಿಳಿಸ್ತಾ ಇರ್ತೀನಿ ಅಷ್ಟೇ, ಮಾಡೋದು ಮಾಡದೇ ಇರೋದು ನಿಮ್ಮ ಕೈನಲ್ಲಿ. पहले पहले तो बेहद के बाप का परिचय देते रहो. ತ್ರಿಮೂರ್ತಿ ಕಾ ಚಿತ್ರ ತೋ ಬಡಾ ಅಚ್ಚಾ ಹೈ. ಅದರಿಂದ ಮೊದಲು ಯಾರು ಬಂದರೂ ಅವ್ರಿಗೇನು ಮಾಡಬೇಕು, ಬೇಹದ್ದಿನ ತಂದೆಯ ಪರಿಚಯ ಕೊಡ್ತಾ ಇರಿ. ಈ ತ್ರಿಮೂರ್ತಿ ಚಿತ್ರ ಇದೆಯಲ್ಲ ಬಹಳ ಚೆನ್ನಾಗಿದೆ. ಸ್ವರ್ಗ और नरक की दोनों तरफ, नरक भी दोनों तरफ है. गले में भी क्लियर है, ಗೋಲೆ ಮೇ ಬಿ ಕ್ಲಿಯರ್ है. ಆದ್ರಿಂದ ಸ್ವರ್ಗ ನರಕ ಎಲ್ಲ ಕ್ಲಿಯರ್ ಆಗಿದೆ ತ್ರಿಮೂರ್ತಿ ಚಿತ್ರದಲ್ಲೂ ಸರಿ, ಮತ್ತೆ ಈ ಸೃಷ್ಟಿ ಚಕ್ರದ ಚಿತ್ರದಲ್ಲೂ ಸರಿ. कोई भी धर्म वालों को इस गोले पर व झाड़ पर तुम समझा सकते हो. ಯಾವ ಧರ್ಮದವರಾಗಿದ್ರೂ ಸಹ ಈ ಚಿತ್ರದಲ್ಲಿ ನೀವು ಚೆನ್ನಾಗಿ ತಿಳಿಸ್ಬೋದು. ಯಾವ್ಯಾವುದು ಜಾಡು ಮತ್ತು ಸೃಷ್ಟಿ ಚಕ್ರ ನೋಡ್ತಾರೆ, ಅವರು ಬಹಳ ಚೆನ್ನಾಗಿ ಅದನ್ನ ಅಬ್ಸರ್ವ್ ಮಾಡ್ತಾರೆ. ಇಸ್ ಹಿಸಾಬ್ ಸೆ ತುಮ್ ಸ್ವರ್ಗ ನೈ ದುನಿಯಾ ಮೇ ಆ ನಹಿ ಸಕೆಂಗೆ. ಅದಾದ ಈ ಲೆಕ್ಕದಿಂದ ಸೃಷ್ಟಿ ಚಕ್ರ ಅಥವಾ ಜಾಡ್ ತೋರಿಸ್ಬಿಟ್ಟು ಈ ಲೆಕ್ಕದ ಈ ಪ್ರಕಾರ ನೀವು ಸ್ವರ್ಗದ ಪ್ರಪಂಚದಲ್ಲಿ ನೀವು ಬರೋಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಹೇಳ್ಕೊಡ್ತಿದ್ದಾರೆ ಬಾಬಾ, ನಾವು ಅದನ್ನ ಹಾಗೇ ಹೇಳಬಾರ್ದು. ಮಕ್ಕಳಿಗೆ ಬಾಬಾ ಹೇಳ್ಕೊಡ್ತಿದ್ದಾರೆ, ಅವರಿಗೆ ಯಾವ ರೀತಿ ಹೇಳಬೇಕೋ ಆ ರೀತಿ ಹೇಳ್ಬೇಕು. जो सबसे ऊंच धर्म था सबसे साहूकार थे वही सबसे गरीब बने हैं. ಅದರಿಂದ ಯಾವ ಧರ್ಮ ಬಹಳ ಶ್ರೇಷ್ಠ ಧರ್ಮ ಆಗಿತ್ತೋ ಮತ್ತೆ ಎಲ್ಲಕ್ಕಿಂತ ಸಾಹುಕಾರ ಇದ್ರೋ ಇವಾಗ ಅದೇ ಏನಾಗಿದೆ, ಗರೀಬ್ ಬಡವಾಗಿದೆ. जो सबसे पहले थे ಸಂಖ್ಯಾ भी उनकी ಜಾಸ್ತಿ होनी चाहिए. ಮೊದಲು ಇದ್ದಿದ್ದ ಧರ್ಮ ಅಂತಂದ್ರೆ ಆ ಧರ್ಮದ ಕೌಂಟಿಂಗ್ ಹೇಗಿರ್ಬೇಕಾಗಿತ್ತು, ಲೆಕ್ಕ ಜಾಸ್ತಿ ಇರಬೇಕು. ಆದರೆ ಇವಾಗ ಹಿಂದೂ ಧರ್ಮ ಜಾಸ್ತಿ ಇದೆಯಾ, ಹಿಂದೂ ಅಂತನೂ ದೇವತಾ ಧರ್ಮನೇ ಇಲ್ಲ, ಅದು ಕನ್ವರ್ಟ್ ಆಗೋಯ್ತು. ಮತ್ತು ಹಿಂದೂಸು ಅಷ್ಟೊಂದು ಕೌಂಟಿಂಗಲ್ಲಿ ಹೆಚ್ಚಿದ್ದಾರೆ ಅಂತ ಕ್ರಿಶ್ಚಿಯನ್ಸ್ ಅವರೇ ಹೆಚ್ಚಿದ್ದಾರೆ. ಪರಂತು ಹಿಂದೂ ಲೋಗ್ ಬಹುತ್ ಅವ್ರವ್ರ ಧರ್ಮ ಕನ್ವರ್ಟ್ ಹೋಗಿ ಹಿಂದೂಸ್ ಹೆಚ್ಚಿರಬೇಕಾಗಿತ್ತು, ಆದರೆ ಏನಾಗಿದೆ, ಬೇರೆ ಬೇರೆ ಧರ್ಮಗಳಲ್ಲಿ ಅವರು ಕನ್ವರ್ಟ್ ಆಗ್ತಿದ್ದಾರೆ. ಅಪ್ನೇ ಧರ್ಮಕೋ ನಾ ಜಾನ್ನೆ ಕಾರಣ ಅವ್ರ ಧರ್ಮ ಮೇ ಚಲೆ ಗಯೆ. ತಮ್ಮ ಧರ್ಮವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿರೋ ಕಾರಣದಿಂದ ಬೇರೆ ಬೇರೆ ಧರ್ಮಗಳಿಗೆ ಹೋಗ್ಬಿಟ್ಟಿದ್ದಾರೆ. ಅಷ್ಟೊಂದು ಬ್ರೈನ್ ವಾಶ್ ಮಾಡ್ತಾರೆ. ಕ್ರಿಶ್ಚಿಯನ್ಸ್ ಬಂದು ಅಷ್ಟು ತಿಳಿಸ್ತಾರೆ. ಒಬ್ಬರು ಅಣ್ಣವರು ಹಿಂದೂ, ಅವರು ಕ್ರಿಶ್ಚಿಯನ್ ಆಗಿಬಿಟ್ರು. ಏನೋ ಕಾರಣದಿಂದ ಸಮಸ್ಯೆ ಬಂತು, ಏನೋ ಬಂತು, ಕ್ರಿಶ್ಚಿಯನ್ ಆಗಿಬಿಟ್ರು.
ಆಮೇಲೆ ಜ್ಞಾನ ಕೇಳಿದಾಗ ಮತ್ತೆ ನಾನು ಮಾಡಿದ ತಪ್ಪು ಅಂತ ಮತ್ತೆ ಅಲ್ಲಿ ಹೋಗೋದು ಬಿಟ್ರು. ದಿನಾ ಅಟ್ಯಾಕ್ ಮಾಡ್ತಾರಂತೆ, ದಿನಾ ಮಾತಾಡಕ್ ಬರ್ತಾರಂತೆ, ಎಲ್ಲಿ ನೋಡಿದ್ರು ಮಾತಾಡ್ತಾರಂತೆ, ಭಯ ಪಡ್ತಾರೆ. ಅಕ್ಕೋರೆ ನಂಗೆ ಭಯ ಆಗ್ತಾ ಇತ್ತು, ಅವ್ರು ನೋಡಿದ್ರೇನೆ ಭಯ ಆಗುತ್ತೆ ಅಂತಾರೆ. ಏನು ನೆನಪು ಬಾಬಾ ನೆನಪು ಮಾಡಿ, ಏನು ಭಯ ಇಲ್ಲ, ಏನು ಅವ್ರು ಮಾಡಲ್ಲ ಅಂತ. ಆಮೇಲೆ ಮೊನ್ನೆ ಹೇಳಿದ್ರೆ ನಾನು ಮನೆ ಒಳಗಡೆ ಬಿಡ್ಲೇ ಇಲ್ಲ. ಆ ಥರ ಒಬ್ಬರು ಹೋದ್ರು ಸಹ ಅವರಿಂದ 10 ಜನ ಏನ್ ಮಾಡ್ತಾರಂತೆ, ಯಾವಾಗ್ಲೂ ಬಂದು ಏನಾದ್ರೂ ಮಾತಾಡಿಸ್ಬಿಟ್ಟು ಮತ್ತೆ ಅವ್ರನ್ನ ಮಾಡ್ಬಿಡ್ತಾರಂತೆ. ಆ ರೀತಿ ಇದೆ. ಮತ್ತೆ ಬೇರೆ ಬೇರೆ ಈ ತರ ಧರ್ಮಗಳಲ್ಲಿ ಏನಾಗಿದ್ದಾರೆ, ಕನ್ವರ್ಟ್ ಆಗಿದ್ದಾರೆ. ಅಪ್ನೆ ಧರ್ಮಕೋ ನಾ ಜಾನೆ ಕಾರಣ, ಅವರ ಧರ್ಮವನ್ನ ಸರಿಯಾಗಿ ತಿಳ್ಕೊಳ್ಳಿಲ್ಲ, ಆದ್ರಿಂದ ಬೇರೆ ಧರ್ಮದಲ್ಲಿ ಕನ್ವರ್ಟ್ ಆಗ್ಬಿಡ್ತಾರೆ. ಅಪ್ನೆ ಧರ್ಮಕೋ ಬಿ ಸಮಜ್ತೆ ನಹಿ. ಹ್ಮ್ ಈ ಈ ಈ ಭಕ್ತಿಯ ಅಥವಾ ಧರ್ಮದ ಬೇರೆ ಯಾವುದೋ ಬಿಲೀಫ್ಸ್ ಅಲ್ಲಿ ನೋಡ್ತಾರಲ್ಲ, ನಂಬಿಕೆಗಳಲ್ಲಿ, ಆದ್ರಿಂದ ಅವ್ರಿಗೆ ಇದು ಇಷ್ಟ ಆಗಲ್ಲ. ಆದ್ರೆ ಚೆನ್ನಾಗಿ ತಿಳ್ಕೊಂಡ್ರೆ ಅದೇನು ಅಂತ ತಿಳಿಸೋರು ಇವತ್ತಿಲ್ಲ, ಯಾಕೆ ಇದು ಮಾಡ್ತಾ ಇದೀವಿ ಅಂತ ತಿಳಿಸೋರು ಇಲ್ಲ, ಯಾಕೆ ಮಾಡಬೇಕು ಅನ್ನೋದು ಇವರು ತಿಳ್ಕೊಳಕ್ ಟೈಮ್ ಇಲ್ಲ. ಆದ್ರಿಂದ ಯಾವುದೋ ಧರ್ಮಕ್ಕೆ ಹೋದ್ರೆ ಸಾಕು, ಏನೋ ಸಿಕ್ಕಿದ್ರೆ ಸಾಕು ಅಂತ ಹೋಗ್ತಾರೆ. ईश्वर को पुकारते बहुत है शांति देवा, परंतु शांति का अर्थ समझते नहीं. ಈಶ್ವರನ್ನ ಕರೀತಾರೆ, ಶಾಂತಿ ದೇವ ಅಂತ ಕರೀತಾರೆ, ಆದ್ರೆ ಶಾಂತಿಯ ಅರ್ಥ ಏನಾಗಿದೆ ಗೊತ್ತಿಲ್ಲ. ಏಕ್ ದೋ ಕೋ ಶಾಂತಿ ಕಿ ಪ್ರೈಸ್ ದೇತೆ, ಶಾಂತಿ ಏನು ಅಂತಾನೆ ಗೊತ್ತಿಲ್ಲ. ಆದ್ರೆ ಶಾಂತಿಯ ಪ್ರೈಸ್ ಮಾತ್ರ ಏನ್ ಮಾಡ್ತಾರೆ, ಕೊಡ್ತಾ ಇರ್ತಾರೆ. यहाँ तुम विश्व में शांति स्थापन करने के निमित्त बने हुए बच्चों को बाप ವಿಶ್ವ ಕಿ ರಾಜಾಯಿ ಪ್ರೈಸ್ ಮೇ ದೇತೆ ಹೇ. ನಾವೆಷ್ಟು ಸಾಧನೆ ಮಾಡ್ತೀವಪ್ಪ, ನಾವೆಷ್ಟು ಪ್ರಪಂಚಕ್ಕೆ ಮಾಡ್ತಾ ಇದ್ದೀವಿ, ನಮ್ಗೇನು ಇಲ್ವಾ ಅಂತಂದ್ರೆ ವೆಯ್ಟ್ ಮಾಡಿ ಅಂತಾರೆ. ಯಾರು ಶಾಂತಿ ಸ್ಥಾಪನೆ ಮಾಡೋಕೆ ನಿಮಿತ್ತ ಆಗಿದಾರೋ ಆ ಮಕ್ಕಳಿಗೆ ಬಾಬಾ ಏನ್ ಮಾಡ್ತಾರೆ, ಯಾವ ಪ್ರೈಸ್ ಕೊಡ್ತಾರೆ, ವಿಶ್ವದ ರಾಜ್ಯ ಪದವಿ, ನಮ್ಗೆ ಪ್ರೈಸ್. ನೋಡಿ ಅವ್ರ ಪ್ರೈಸು ಅಷ್ಟು ತುಂಬಾ ಅದು ನೋಬೆಲ್ ಪ್ರೈಸ್ ಎಲ್ಲ ಏನು ಎಷ್ಟು ದುಡ್ಡು ಸಿಗುತ್ತೆ, ಎಷ್ಟೊಂದು ಹಣ ಸಿಗುತ್ತೆ, ಆದ್ರೆ ಅದು ಒಂದ್ ಜನ್ಮದ್ದು ಹೋಯ್ತು. ಬಾಬಾ ಹೇಳ್ತಾರೆ ನಿಮ್ಗೆ ವಿಶ್ವದ ರಾಜ್ಯ ಅನ್ನುವಂತಹ ಪ್ರೈಸ್ ಬಾಬಾ ಯಾರಿಗೆ, ಶಾಂತಿ ಸ್ಥಾಪನೆ ಮಾಡೋಕ್ಕೆ ನಿಮಿತ್ತ ಆಗಿರುವಂತಹ ಮಕ್ಕಳಿಗೆ. ಆದ್ರಿಂದ ಬಾಬಾ ಶಾಂತಿಯಲ್ಲಿ ಸ್ಥಾಪನೆ ಮಾಡಬೇಕು. ಗದಿನಲ್ಲಿ ಕುತ್ಕೊಂಡು ಮಾತಾಡೋದ ಶಾಂತಿ? ಶಾಂತಿ ಸ್ಥಾಪನೆ ಮಾಡಲಿಕ್ಕೆ ನಿಮಿತ್ತವಾದಂತಹ ಮಕ್ಕಳು ಅಂದ್ರೆ ಎಲ್ಲಿ ನಾನು ಶಾಂತವಾಗಿರ್ಬೇಕು, ನನ್ನ ಸದನದಲ್ಲಿ ಇರಬೇಕು, ಎಲ್ಲಿ ನಾನು ಶಾಂತವಾಗಿ ಮಾತಾಡಬೇಕು, ಶಾಂತಿಯಿಂದ ಕೆಲಸ ಮಾಡಬೇಕು, ಎಲ್ಲಿ ಶಾಂತಿಯಿಂದ ಜ್ಞಾನ ಹೇಳಬೇಕು, ಇದೆಲ್ಲ ಮಾಡಿದ್ರೇನೆ ನಾವೇನಾಗಿದ್ದೀವಿ, ಶಾಂತಿ ಇದು ಮಾಡೋಕ್ಕೆ ನಿಮಿತ್ತ, ಸ್ಥಾಪನೆ ಮಾಡಲಿಕ್ಕೆ ನಿಮಿತ್ತ. ಅಂಥವ್ರಿಗೆ ಖಂಡಿತ ಏನಾಗುತ್ತೆ, ರಾಜ್ಯದ ಪ್ರೈಸು ಸಿಗುತ್ತೆ. ಇನಾಮ್ ಬಿ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಮಿಲ್ತೆ, ಅಲ್ಲೂ 1, 2, 3 ಕಾನ್ಸಲೇಷನ್ ಪ್ರೈಸ್ ಎಲ್ಲ ಇರುತ್ತಲ್ಲ, ಆ ರೀತಿ ಇದನ್ನು ಸಹ, ಈ ಇನಾಮ ಸಹ ಏನಾಗುತ್ತೆ, ಪುರುಷಾರ್ಥದ ಅನುಸಾರ ಸಿಗುತ್ತೆ. ದೇನೆ ವಾಲಾ ಹೇ ಭಗವಾನ್ ಬಾಪ್, ಅಲ್ಲಿ ಮನುಷ್ಯರಿಗೆ ಪ್ರೈಸ್ ಕೊಡ್ತಾರೆ, ಅಲ್ಲ ಇಲ್ಲಿ ನಮಗೆ ಪ್ರೈಸ್ ಕೊಡೋರು ಯಾರು, ಕೊಡೋರು ತಂದೆ, ಭಗವಂತ ತಂದೆ. ಇನಾಮ್ ಕಿತ್ನಾ ಬಡಾ ಹೇ, ಎಷ್ಟು ದೊಡ್ಡ ಪ್ರೈಸ್ ಅಂದ್ರೆ ತಗೋಬೇಕಲ್ವಾ. ಅವಾಗ ಒಂದೊಂದು ಹೆಜ್ಜೆನಲ್ಲೂ ಏನ್ ನೆನಪಿರ್ಬೇಕು, ಅದಕ್ಕೆ ಹೇಳಿದೆ ಸ್ಮೃತಿ ಅಂತ. ನಾನು ಶಾಂತಿ ಸ್ಥಾಪನೆ ಮಾಡಲಿಕ್ಕೆ ನಿಮಿತ್ತ. ಅದು ಮಾತಾಡುವಂತಹ ಪರಿಸ್ಥಿತಿ ಇರುತ್ತೆ, ಜಗಳ ಆಡುವಂತಹ ಪರಿಸ್ಥಿತಿ ಬರುತ್ತೆ, ಇರಿಟೇಟ್ ಆಗುವಂತಹ ಪರಿಸ್ಥಿತಿ ಬರುತ್ತೆ, ತಕ್ಷಣ ಈ ಜ್ಞಾಪಕ ಇರುತ್ತಾ, ನಾನು ಶಾಂತಿ ಸ್ಥಾಪನೆ ಮಾಡಲಿಕ್ಕೆ ನಿಮಿತ್ತ ಆಗಿದ್ದೀನಿ. ಅವಾಗೇನಾಗುತ್ತೆ, ಅಲ್ಲೇ ಒಂದು ಸ್ವಲ್ಪನಾದ್ರು 50-60% ಆದ್ರೂ ಏನಾಗುತ್ತೆ, ಒಳಗಿರ್ಬೋದು ಮೈಂಡಲ್ಲಿ, ಆದ್ರೂ ಹೊರಗೆ ಶಾಂತಿ. ಈ ರೀತಿ ಮಾಡ್ತಾ 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 ಒಂದಿನ ಯಾರೇ ಮಾತಾಡಿದ್ರು, ಯಾರೇನ್ ಮಾಡಿದ್ರು ಅಷ್ಟೆ ಸಂಸ್ಕಾರ. ಆದ್ರಿಂದ ಬಾಬಾ ಹೇಳ್ತಾರೆ ಇವತ್ತೇನ್ ನೆನಪಿರ್ಬೇಕು, ನಾನು ಶಾಂತಿ ಸ್ಥಾಪನೆ ಮಾಡಲಿಕ್ಕೆ ನಿಮಿತ್ತ ಆಗಿರುವಂತಹ ಆತ್ಮ ಅಲ್ವಾ, ನನಗೆ ಪ್ರೈಸ್ ಕೊಡ್ತಾರೆ. ಇವತ್ತಿನ ದಿವಸ ನಾನು ಆ ರೀತಿ ನಡ್ಕೊಂಡ್ರೆ ನನಗೇನು ಗ್ಯಾರಂಟಿ ಪ್ರೈಸ್, ವಿಶ್ವದ ರಾಜ್ಯ. अभी तुम बच्चों की बुद्धि में सारे वर्ल्ड की हिस्ट्री, ज्योग्ರಫಿ, ವರ್ಣ ಆದಿ ಸಬ್ ಹೇ. ನಿಮ್ಮ ಬುದ್ಧಿನಲ್ಲಿ ಏನಿರಬೇಕು, ಇಡೀ ಪ್ರಪಂಚದ ಹಿಸ್ಟ್ರಿ, ಜಾಗ್ರಫಿ, ವರ್ಣಗಳ ಬಗ್ಗೆ ಇರಬೇಕು. ವಿಶ್ವಕ್ಕೆ ರಾಜಾಯಿ ಲೇನಿ ಹೇ, ವಿಶ್ವದ ರಾಜ್ಯ ತಗೋಬೇಕು, ಪಡ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಸ್ವಲ್ಪನಾದ್ರೂ ಪರಿಶ್ರಮ ಪಡ್ಬೇಕಲ್ವಾ, ಸುಮ್ಮನೆ ಸಿಗುತ್ತಾ, ಕುಚ್ ತೋ ಮೆಹನತ್ ಕರ್ನಿ ಬಿ ಪಡ್ತಿ.
ಪಾಯಿಂಟ್ ತೋ ಬಹುತ್ ಸರಿ, ಪಾಯಿಂಟ್ಸ್ ಏನೋ ತುಂಬಾ ಈಸಿ, ಆ ಪಾಯಿಂಟ್ ನೆನಪಿರೋದಿಲ್ಲ. ಅದರಿಂದ ಬಾಬಾ ಹೇಳ್ತಾರೆ, ಯಾವ ಸಮಯದಲ್ಲಿ ದಾದಿ ಅನ್ಸುತ್ತೆ, ಯಾವ ಸಮಯದಲ್ಲಿ ಯಾವ ಪಾಯಿಂಟ್ ನೆನಪು ಬರಬೇಕೋ ಆ ಪಾಯಿಂಟ್ ನೆನಪು ಬಂದ್ರೆ ನೀವು ಯಾರು ತೀವ್ರ ಪುರುಷಾರ್ಥಿ. ತೀವ್ರ ಪುರುಷಾರ್ಥಿ ಅಂತಂದ್ರೆ ತುಂಬಾ ಹೊತ್ತು ಕೂತ್ಕೊಂಡು ಯೋಗ ಮಾಡೋದು, ಕ್ಲಾಸ್ ಕೇಳೋದಲ್ಲ. ನೆನಪಲ್ಲಿ ಇರ್ಬೇಕು ಆ ಪಾಯಿಂಟ್ ಅಲ್ವಾ. ಮತ್ತೆ ಪಾಯಿಂಟ್ಸ್ ಬಹಳ ಸಹಜ. ಟೀಚರ್ ಜೋ ಕಾಮ್ ದೇತೆ ಹೇ ವ ಕರ್ಕೆ ದಿಖಾನಾ ಹೈ. ಇವತ್ತು ಮಾಡಿ ತೋರ್ಸೋಣವಾ. ಟೀಚರ್ ಏನ್ ಕೆಲಸ ಕೊಟ್ಟಿದಾರೋ ಅದನ್ನ ಮಾಡಿ ತೋರಿಸ್ಬೇಕು. ಏನ್ ಕೆಲಸ ಕೊಟ್ಟಿದ್ದಾರೆ ಬಾಬಾ ಇವತ್ತು? ಸುಂದರ ಗುಣ ಇರಬೇಕು, ರಾಯಲ್ಟಿ ಇರಬೇಕು, ಪ್ಯೂರಿಟಿ ಇರಬೇಕು, ಕ್ಷೀರ್ ಖಂಡಾಗಿ ಇರಬೇಕು, ಮಧುರವಾಗಿ ಇರಬೇಕು. ಮತ್ತೆ ಆಮೇಲೂ ಹೇಳ್ತಾರೆ ಜಾಸ್ತಿ ಮಾತಾಡಬಾರ್ದು. ಅಲ್ವಾ. ಆದ್ರಿಂದ ಇವತ್ತಿದೆ ಹೋಮ್ವರ್ಕು, ಮಾಡೋಣ. ಕೈ ಎತ್ತಿ ಕೈ ಎತ್ತಿ, ಯಾರ್ಯಾರು ನಾ ಮಾಡ್ತೀನಿ, ಮಾಡಿ ತೋರಿಸ್ತೀನಿ ಅಲ್ವಾ. ಇಡೀ ದಿನ ಆ ನೆನಪು ಇರ್ಬೇಕು, ಮನನ ಮಾಡ್ತಾ ಇರಿ. ಅವಾಗ ಅದು ನಡೀತಾ ಇರ್ತೀವಿ. ಆವಾಗ ಇಡೀ ದಿನ ಒಂದೊಂದು ದಿನ ಈ ರೀತಿ ಬಾಬಾ ಅವ್ರು ಹೇಳಿದ್ರೆ ಮಾಡ್ತಾ ಇದ್ರೆ ಆಮೇಲೆ ನೋಡಿ ಯೋಗ ಅಷ್ಟು ಚೆನ್ನಾಗಿರುತ್ತೆ. ಯೋಗ ಮಾಡೋಕ್ಕೆ ಏನು ಪರಿಶ್ರಮ ಪಡಬೇಕಾಗಿರುವಂಥ ಅವಶ್ಯಕತೆ ಇರೋದಿಲ್ಲ. ತೋ ಬಾಬಾ ದೇಕೆ ಕಿ ಕಿಸ್ಮೆ ಪೂರಾ ಜ್ಞಾನ. ನೀವು ಮಾಡಿ ತೋರಿಸ್ಬೇಕು. ಅವಾಗ ಬಾಬಾ ನೋಡ್ತಾರೆ ಯಾರಲ್ಲಿ ಎಷ್ಟು ಜ್ಞಾನ ಇದೆ ಅಂತ ನೋಡ್ತಾರೆ. ಫುಲ್ ಜ್ಞಾನ ಇದೆಯಾ. ಕೈ ಬಚ್ಚೆ ತೋ ಮುರಳಿ ಪರ್ ಬಿ ಧ್ಯಾನ ನಹಿ ದೇತೆ. ಕೆಲವು ಮಕ್ಕಳು ಮುರಳಿಗೆ ಕೂಡ ಏನು ಕೊಡೋದಿಲ್ವಂತೆ, ಗಮನ ಕೊಡೋದಿಲ್ಲ. ರೆಗ್ಯುಲರ್ ಮುರಳಿ ಪಡ್ತೇ ನಹಿ. ರೆಗ್ಯುಲರ್ ಆಗಿ ಮುರಳಿನ ಓದೋದಿಲ್ಲ. ಅವಾಗೆಲ್ಲ ಮುರಳಿ ಇಲ್ಲ, ಅವ್ರವ್ರಿಗೆ ಮುರಳಿ ಸಿಗೋದಿಲ್ಲ, ಅದಕ್ಕೆ ಕ್ಲಾಸಿಗೆ ಬರಬೇಕು. ಇವಾಗ ಎಲ್ಲರಿಗೂ ಏನಾಗಿದೆ ಮುಟ್ಟಿಮೆ, ಆದರೂ ಸಹ ಗಮನ ಇಲ್ಲ ಅಂತಂದ್ರೆ ಹೆಚ್ಚಾಗಿರ್ಬೇಕಲ್ಲ. ಇವಾಗ ಎಲ್ರಿಗೂ ಅವ್ರ ಕೈನಲ್ಲಿ ಮುರಳಿ ಇದೆ ಅಂತಂದ್ರೆ ಏನಾಗಬೇಕು, ಪುರುಷಾರ್ಥ ಇನ್ನೂ ಚೆನ್ನಾಗಿ ನಡಿಬೇಕು, ಹೆಚ್ಚಾಗಬೇಕು ಅಂತಂದ್ರೆ ಏನು ಮುರಳಿ ಇದೆ, ಓದ್ತಾರೆ, ಆದರೆ ಧಾರಣೆ ಇನ್ನೂ ಹಾಗೆ ಇದೆ. ರೆಗ್ಯುಲರ್ ಮುರಳಿ ಪಡ್ತೇನೆ, ಜೋ ಮುರಳಿ ನಹಿ ಪಡ್ತೆ, ಯಾರು ಮುರಳಿ ಓದೋದಿಲ್ವೋ ಅವರು ಹಾಗೆ ಅನ್ಕೊಂತೀವಿ. ಕಿಸ್ಕಾ ಕಲ್ಯಾಣ ಕರೆಂಗೆ. ಅವರೇ ಮುರಳಿ, ನಾವೇ ಮುರಳಿ ಓದಿಲ್ಲ ಅಂತಂದ್ರೆ ಬೇರೆಯವ್ರಿಗೆ ಏನು ಅಂತ ಕಲ್ಯಾಣ ಮಾಡೋಕ್ಕಾಗುತ್ತೆ? ಏನ್ ಮಾಡ್ತೀವಿ? ಬಹುತ್ ಬಚ್ಚೆ ಹೇ ಜೋ ಕುಚ್ ಬಿ ಕಲ್ಯಾಣ ನಹಿ ಕರ್ತೆ. ಇರ್ತಾರೆ ಅಂತ ಮಕ್ಕಳು ಇರ್ತಾರೆ, ಏನು ಬೇರೆಯವ್ರಿಗೆ ಕಲ್ಯಾಣ ಮಾಡೋದಿಲ್ಲ. ಏನು ಡಿಸ್ಟರ್ಬ್ ಮಾಡದೆ ಸುಮ್ಮನೆ ಇದ್ರೆ ಓಕೆ. ಕಲ್ಯಾಣ ಮಾಡಲಿಲ್ಲ ಅಂತಂದ್ರು ಆ ಕಲ್ಯಾಣ ಮಾಡ್ತಿದ್ರೆ ಓಕೆ, ಅದು ಒಳ್ಳೇದನ್ನೇ. ನಾ ಅಪ್ನಾನ ಅವ್ರನ್ಕ ಕರ್ತೆ, ತಮ್ಮ ಕಲ್ಯಾಣನೂ ಮಾಡ್ಕೊಳಲ್ಲ, ಬೇರೆಯವ್ರಿಗೂ ಕಲ್ಯಾಣ ಮಾಡಲ್ಲ. ಇಸಿಲಿಯೇ ಗೋಡೆ ಸವಾರ್ ಪ್ಯಾದೆ ಕಹಾ ಜಾತೆ. ಅದರಿಂದ ನಂಬರ್ ವೈಸ್ ಆಗುತ್ತೆ. ಗೋಡೆ ಸವಾರ್, ಗುಡ್ ಸವಾರ್ ಅಂತಾರೆ, ಮತ್ತೆ ಪ್ಯಾದೆ. ಕೋಯಿ ಥೋಡೆ ಮಹಾರಥಿ. ಮಹಾರಥಿಗಳು ಕೆಲವ್ರು ಮಾತ್ರ, ಸ್ವಲ್ಪ ಜನ ಮಾತ್ರ ಮಹಾರಥಿಗಳು. ಖುದ್ ಬಿ ಸಮಜ್ ಸಕ್ತೆ ಹೇ ಕೌನ್ ಕೌನ್ ಮಹಾರಥಿ ಹೇ. ಅವರೇ ಸ್ವಯಂವೇ ನೀವೇ ಅರ್ಥ ಮಾಡ್ಕೋಬೋದು. ಮಹಾರಥಿಗಳು ನೀವೇ ಅಂತಂದ್ರೆ ಯಾರು ಮಹಾರಥಿಗಳು, ಕ್ಲಾಸಲ್ಲಿ ಇದ್ದೀವಿ ಅಂದ್ರೆ ಮಹಾರಥಿಗಳು ಯಾರು ಅಂತ ನೀವೇ ತಿಳ್ಕೊಬೋದು, ಅರ್ಥ ಮಾಡ್ಕೋಬೋದು. कहते हैं बाबा गुलजार को, कुमार का, मनोहर को भेजो क्योंकि खुद ಗೋಡೆ ಸವಾರ್ ಹೇ. ಮತ್ತೆ ಕರೆಸ್ತಾರಲ್ಲ, ಅವಾಗಿನ ಕಾಲದಲ್ಲಿ ಎಲ್ಲರೂ ಸಮವಾಗಿದ್ರು. ಇವಾಗ ದಾದಿಗಳು ಅವ್ರು ದೊಡ್ಡವರು, ಕರೆಸ್ತೀವಿ, ಅದು ಓಕೆ. ಇವಾಗ ಆಯ್ತು, ಮುಗೀತು ಅದನ್ನು. ಬಟ್ ಒಂದು ಪೀರಿಯಡಲ್ಲಿ ದಾದಿ ಬರ್ತಾರೆ ಅಂತ ಎಷ್ಟೊಂದು ಉಮಂಗ ಉತ್ಸಾಹ ಮತ್ತೆ ಎಲ್ಲ ಚೆನ್ನಾಗಿ ನಡೆಯುತ್ತಲ್ಲ, ಎಷ್ಟು ಜನ ಬರ್ತಾರೆ ನೋಡೋಕ್ಕೆ ಮಾಡೋಕ್ಕೆ. ಆವಾಗಿನ ಕಾಲದಲ್ಲೂ ಸಹ ಸಮವಾಗಿರುವಾಗ ಬಾಬಾ ಗುಲ್ಜಾರ ಕಳಿಸಿ, ಕುಮಾರ್ಕ ಕಳಿಸಿ, ಮನೋಹರ್ನ ಕಳಿಸಿ ಅಂತ. ಏನು ಮನೋಹರ್ ದಾದಿ ತುಂಬ ರಮಣೀಯವಾಗಿ ಜ್ಞಾನ ಹೇಳೋದು. ಒಂದು ಏನೂ ಇರಲ್ಲ, ಇಷ್ಟು 1 ಗಂಟೆ ಹೇಳ್ತಾ ಇದ್ರು. ರಮಣೀಕ ಜಾಸ್ತಿ. ಯಾವಾಗಲೂ ಅವ್ರಿಗೆ ಬಾಬಾ ಮೀಟ್ಗೆ ಹೋದಾಗ ಅವರು ಚರಿತ್ರೆ, ಬ್ರಹ್ಮ ಬಾಬಾದ ಜೀವನ ಚರಿತ್ರೆಯನ್ನು ಹೇಳ್ತಾ ಇದ್ರು. ಎಷ್ಟು ಗಂಟೆಗಟ್ಟಲೆ ಆಗೋದೆಲ್ಲರೂ ಕೂರ್ತಿದ್ರು ಕ್ಲಾಸಲ್ಲಿ, ಎದ್ದೋಗ್ತಿರ್ಲಿಲ್ಲ ಯಾರು. ಅಷ್ಟು ಚೆನ್ನಾಗಿ ರಮಣೀಕವಾಗಿ ಮನೋಹರ್ ದಾದಿ ತಿಳಿಸ್ತಾ ಇದ್ರು. ಆ ರೀತಿ ಬಾಬಾ ಮನೋಹರ್, ಕುಮಾರ್ಕ ಇವ್ರನ್ನೆಲ್ಲ ಕಳಿಸಿ ನಮ್ಮ ಹತ್ರ ಸೇವೆಗೆ ಅಂತ ಕರೀತಾರಂತೆ. ಯಾಕೆ ಅಂತಂದ್ರೆ ಬಾಬಾ ಇವ್ರನ್ನ ಕಮ್ಮಿ ಮಾಡಿ ಅವ್ರನ್ನ ಹೆಚ್ಚು ಮಾಡ್ತಾ ಇಲ್ಲ ಅಂತಾರೆ ಕೆಲವರು. ನೀನೇನು ಓದಿಲ್ವಾ, ಏನಾದ್ರು ಕಳಿಸಿದ್ರೆ ನೀನೇನು
ಬೆಗ್ಗರ, ಯಾವಾಗಲೂ ಇವ್ರು ಬರಬೇಕು ಅವರು ಬರಬೇಕು, ನಮ್ಮ ರೋಸಿ ಬೇಜಿ ಅಂತದೆ, ಯಾರಾದರೂ ಬನ್ನಿ, ಯಾರನ್ನಾದ್ರೂ ಕಳಿಸಿದ್ರೆ ನೀನೇನು ಬೆಗ್ಗರ, ಯಾವಾಗಲೂ ಕರಿತಾ ಇರೋದಾ, ಬೇಡ್ತಾ ಇರೋದಾ, ಇವ್ರು ಬನ್ನಿ ಅವ್ರು ಬನ್ನಿ, ನೀನೇ ಮಾಡಬೇಕು ಅಂತಂದ್ರೆ ನಿಮ್ಮ ಕಾಲಲ್ಲಿ ನೀವು ನಿಂತ್ಕೋಬೇಕು, ನೀವು ಸೇವೆ ಮಾಡಬೇಕು, ಅವ್ರು ಬರೋವಾಗ ಬರ್ತಾರೆ ಅನ್ನೋ ಥರ. ಆದ್ರಿಂದ ನೀವು ಗೋಡೆ ಸವಾರ ಆದ್ರಿಂದ ಅವ್ರನ್ನ ಮಹಾರಥಿಗಳನ್ನ ಬರಬೇಕು ಅಂತ ಅನ್ಕೊಂತೀರ. महारथी है बाप तो सब बच्चों को अच्छी ರೀತಿ ಜಾನ್ सकते ಯಾರ್ಯಾರು ಮಹಾರಥಿ ಯಾರು ಗೋಡೆ ಸವಾರ್ ಯಾರು ಪ್ಯಾದೆ ಅನ್ನೋದು ನನ್ನ ಬಾಬಾ ನಾನು ಚೆನ್ನಾಗಿ ನನ್ನ ತಿಳ್ಕೊಬೋದು ಅಂತಾರೆ. ಕೈ ಪರ್ ಗ್ರಹಚಾರಿ ಬಿ बैठते हैं ना, ಕೆಲವ್ರು ಇರ್ತಾರೆ ಚೆನ್ನಾಗಿರ್ತಾರೆ ಆದ್ರೆ ಹೋಗ್ತಾ ಹೋಗ್ತಾ ಗ್ರಹಚಾರ ಇಟ್ಕೊಂಡ್ಬಿಡುತ್ತೆ. ಕಭಿ ಅಚ್ಚೆ ಅಚ್ಚೆ ಬಚ್ಚೋं को भी ಮಾಯಾ का तूफान आने से, ಕೆಲವು ಒಳ್ಳೆ ಮಕ್ಕಳು ಆ ಮಾಯೆಯ ತೂಫಾನ್ ಬರೋವಾಗ ಏನಾಗ್ಬಿಡ್ತಾರೆ, ಮುರಳಿ ಊದಿಲ್ಲ ಅಂದ್ರೆ ಈ ಶಬ್ದ ಬರೋದೇ ಇಲ್ಲ. ಏನಾಗ್ಬಿಡ್ತಾರೆ ಒಳ್ಳೆ ಮಕ್ಕಳು ತೂಫಾನ್ ಬರೋವಾಗ ಏನಾಗ್ಬಿಡ್ತಾರೆ, ಬಿದ್ದೋಗ್ಬಿಡ್ತಾರೆ. ಏನಾಗ್ಬಿಡ್ತಾರೆ, ಅಕ್ಕ ಅವ್ರು ನೋಡ್ತಾರೆ ಬುಕ್ ನೋಡ್ಕೊಂಡು ಬೇತಾಳ ಆಗ್ಬಿಡ್ತಾರೆ. ಮತ್ತೆ ಹೇಗಿದ್ರು ಬೇತಾಳ, ಮತ್ತೆ ಹೇಗಿದ್ರು ಅಲ್ಲೇ ಹೋಗಿ ಮರದ ಮೇಲೆ ಕುತ್ಕೊಂಡ್ಬಿಡ್ತಾರೆ. ज्ञान तरफ अटेंशन ही नहीं जाता, ज्ञानದ ಮೇಲೆ अटेंशनೇ ಹೋಗಲ್ಲ. बाबा को हर बच्चे की सर्विस से मालूम तो पड़ता है ना, ನಿಮ್ಮ ಸರ್ವಿಸ್ ನೋಡಿದ್ರೆ ಸೇವೆ ನೋಡಿದ್ರೆ ನೀವು ಹೇಗೆ ಅಂತ ಗೊತ್ತಾಗುತ್ತಲ್ಲ ಬಾಬನ್ಗೆ. ಆದ್ರಿಂದ ಪ್ರತಿಯೊಂದು ಮಗುವಿನ ಸರ್ವಿಸ್ ನೋಡುವಾಗ ಬಾಬನ್ಗೆ ಎಲ್ಲ ಗೊತ್ತಾಗುತ್ತೆ. ಸರ್ವಿಸ್ ಕರ್ನೆ ವಾಲೆ ಅಪ್ನ ಪೂರಾ ಸಮಾಚಾರ ಬಾಬಾ ಕೋ ದೇತೆ ರಹಿಗೆ, ಸೇವೆ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಇಷ್ಟ, ಬಾಬನ್ಗೆ ಹೇಳಬೇಕು, ಬಾಬಾ ಬೇಷ್ ಹೇಳಬೇಕು, ಬಾಬಾ ಹೇಳಿ ಅಲ್ವಾ ನಾವು ಮಾಡೋದು, ಅದರಿಂದ ನಾವು ತಿಳಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಅವ್ರ ಸಮಾಚಾರವನ್ನ ತಿಳಿಸ್ತಾರೆ. तुम बच्चे जानते हो गीता का भगवान हमको विश्व का मालिक बना है, ಅದರಿಂದ ಮಕ್ಕಳಿಗೆ ತಿಳಿದಿದೆ ಈಗ ಗೀತೆಯ ಭಗವಂತ ಇವಾಗ ಬಂದು ನಮ್ಮನ್ನ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಿದ್ದಾರೆ. बहुत है जो वह गीता भी कंठ कर लेते हैं, हजारों रुपया कमाते हैं. ಬಹಳ ಇರ್ತಾರೆ ಪ್ರಪಂಚದಲ್ಲಿ ಈ ಭಗವದ್ಗೀತೆನ ಏನ್ ಮಾಡ್ತಾರೆ, ಚೆನ್ನಾಗಿ ಬೈಹಾರ್ಟ್ ಮಾಡ್ತಾರೆ. ಬೇಂಜಿ ಬೈಹಾರ್ಟ್ ಮಾಡಿ, ಅದೇ ಹಣ ಸಂಪಾದಿಸಿಲ್ಲ ಅವರು, ಬೈಹಾರ್ಟ್ ಮಾಡಿ ಹೇಳೋರು. ಅದರಿಂದ ಬಾಬಾಜಿ ಇವತ್ತು ಆ ರೀತಿ ಮಾಡ್ತಾರೆ. ಅದರಲ್ಲೂ ಎಲ್ಲ ಇಲ್ಲ, ಎಲ್ಲ ಶ್ಲೋಕಗಳು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರಲ್ಲ, ಕೆಲವು ಶ್ಲೋಕಗಳು ಬಹಳ ಇಂಟ್ರೆಸ್ಟಿಂಗ್ ಇದೆ, ಅದನ್ನ ಮಾತ್ರ ತೆಗೆದಿಟ್ಕೊಂಡು ಸೆಕೆಂಡ್ ಅಧ್ಯಾಯದಲ್ಲಿ ಇದೆ, ಕೆಲವು 2-3 ಇದೆ, ಆ ಫ್ಯಾಮಿಲಿಗೆ ಮತ್ತೆ ಕರ್ಮಕ್ಕೆ ಅನ್ವಯಿಸುತ್ತೆ, ಅದನ್ನ ತಗೊಂಡು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಅವಾಗ ಎಷ್ಟೊಂದು ಸಾವಿರ ಅವ್ರಿಗೆ ಸಿಗುತ್ತೆ ದುಡ್ಡು. ತುಮ್ ಹೋ ಬ್ರಾಹ್ಮಣ್ ಸಂಪ್ರದಾಯ ಜೋ ಫಿರ್ ದೈವಿ ಸಂಪ್ರದಾಯ ಬಂತೆ, ನೀವು ಯಾರು ಬ್ರಾಹ್ಮಣ ಸಂಪ್ರದಾಯದವರು ಮತ್ತೆ ಈ ಗೀತೆಯಿಂದ ದೈವಿ ಸಂಪ್ರದಾಯರಾಗ್ತೀರ. ईश्वर की औलाद भी सभी अपने को कहते हैं फिर कह देते हैं हम ईश्वर है. ಪ್ರಪಂಚದಲ್ಲಿ ಅವ್ರು ಏನ್ ಮಾತಾಡ್ತಾರೆ ಅಂತ ಏನ್ ಹೇಳ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಒಂದು ಇದ್ರಲ್ಲಿ ಏನ್ ಹೇಳ್ತಾರೆ, ಒಂದ್ ಕಡೆ ನಾವೆಲ್ಲರೂ ಈಶ್ವರನ ಮಕ್ಕಳು ಅಂತಾರೆ, ಆಮೇಲೆ ಶಿವೋಹಂ ನಾನೇ ಈಶ್ವರ ಅಂತ. ಇದರಲ್ಲಿ ಇವಾಗ ಚಿತ್ರ ಬಂದಿದೆಯಲ್ಲ ಲೈಟು, ಅದರಲ್ಲಿ ನೋಡಿದ್ರೆ ಓದಿರ್ತೀವಿ ಮರ್ತೋಗ್ತೀವಿ, ಅದು ಚಿತ್ರ ನೋಡಿದಾಗ ಗೊತ್ತಾಗುತ್ತೆ. ಏನು ಅಂತಂದ್ರೆ ಸಾಧು ಸನ್ಯಾಸಿಗಳೆಲ್ಲ ಬರ್ತಾರೆ, ಬಾಬಾ ಓಂ ಹೇಳ್ತಾ ಇರ್ತಾರೆ, ಮತ್ತೆ ಎಲ್ಲ BKs ಕೂತಿರ್ತಾರೆ, ಅಲ್ಲಿ ಬರ್ತಾರೆ 4-5 ಜನ ಸಾಧುಗಳು ಬರ್ತಾರೆ. ಯಾರದು ಸರ್ವವ್ಯಾಪಿ ಇಲ್ಲ ಅಂತ ಹೇಳೋದು ಯಾರದು ಅಂತ ಜಗಳ ಆಡಕ್ ಬರ್ತಾರೆ. ಅವಾಗ ಬಾಬಾ ಬ್ರಹ್ಮ ಬಾಬಾ ಜಾನಕಿ ದಾದಿನ ಕಳಿಸ್ತಾರೆ, ಹೋಗಿ ನೋಡಮ್ಮ ಅದೇನು ಅಂತ. ಅವ್ರು ಹೊರಗೆ ಹೋದ ತಕ್ಷಣ ಅವ್ರ ಹೆಂಗಸರು ನೋಡ್ಬಾರ್ದಲ್ಲ, ಫೀಮೇಲ್ಸ್ನ ಮುಖ ತಿರುಗಿಸ್ಕೊಂತಾರೆ, ನಿಮ್ಮನ್ನೆಲ್ಲ ನಾವು ನೋಡಲ್ಲ, ಕರೀರಿ ಅವ್ರನ್ನ, ನಿಮ್ಮ ಬಾಬನ್ ಕರೀರಿ, ನಿಮ್ಮನ್ನೆಲ್ಲ ನಾವು ನೋಡಲ್ಲ, ನಿಮ್ಮ ಹತ್ರ ಮಾತಾಡಲ್ಲ ಅಂತ. ಅವಾಗ ಜಾನಕಿ ದಾದಿ ಪ್ರೀತಿಯಿಂದ, ಈಶ್ವರ ಸರ್ವವ್ಯಾಪಿ ಇಲ್ಲ ಅಂತಂದ್ರೆ ಜಗಳ ಆಡಕ್ ಬಂದಿದ್ದೀರಾ, ಸರಿ ಸರ್ವವ್ಯಾಪಿ ಅಂತಾನೆ ಇಟ್ಕೊಳ್ಳಿ, ನನ್ನಲ್ಲೂ ಈಶ್ವರನ ರೂಪ ನೋಡಿ, ಯಾಕೆ ಮುಖ ತಿರುಗಿಸ್ಕೊಂತೀರಾ? ಆ ರೀತಿ ಎಲ್ಲ ಹೇಳುವಾಗ ಅರ್ಥ ಮಾಡ್ಸೋಕೆ ಹೊಟ್ಟೋಗ್ತಾರೆ, ಶಾಂತವಾಗಿ ಹೊಟ್ಟೋಗ್ತಾರೆ. ಅದರಿಂದ ಅವ್ರು ಏನು ಹೇಳ್ತಾರೆ ಅಂತ ಅವ್ರಿಗೇನೆ ಗೊತ್ತಿಲ್ಲ. ಭಕ್ತಿ ಮಾರ್ಗ ಮೇ ಮನುಷ್ಯೋಂ ಕಿ ಹಾಲತ್ ಕೈಸಿ ಹೋ ಗಯಿ, ನೋಡಿ ಭಕ್ತಿ ಮಾರ್ಗದಲ್ಲಿ ಒಂದ್ ಕಡೆ ನೆನ್ನೆ ಹೇಳಿದ್ನಲ್ಲ, ಒಂದ್ ಕಡೆ ಕೃಷ್ಣ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಅಂತಾರೆ, ಗೀತ ನುಡಿಸಿದ್ರು ಅಂತಾರೆ, ಇನ್ನೊಂದ್ ಕಡೆ ರೂಪನೇ ಇಲ್ಲ, ಬಿಯಾಂಡ್
ರೂಪ ಅಂತ ಹೇಳ್ತಾರೆ. ಅದೊಂದು ಎನರ್ಜಿ ಕಾನ್ಶಿಯಸ್ ಅಂತಾರೆ. ಇಸ್ ಚಿತ್ರ ಸೆ ಬಹುತ್ ಅಚ್ಚಿ ರೀತಿ ಸಮझा सकेंगे. ಆದ್ರಿಂದ ಈ ಚಿತ್ರಗಳು ಏನಿದೆಯೋ ಅದರಲ್ಲಿ ಚೆನ್ನಾಗಿದೆ. ಈ ದುನಿಯಾ ಹಿ ಐರನ್ ಏಜ್ಡ್ ಪತಿತ, ಈ ಪ್ರಪಂಚ ಏನಿದೆ ಐರನ್ ಏಜ್ಡ್ ಆಗಿದೆ, ಪತಿತ ಆಗಿದೆ. ಈ ಚಿತ್ರಗಳ ಮೂಲಕ ಚೆನ್ನಾಗಿ ನೀವು ಅರ್ಥ ಮಾಡಿಸ್ಬೋದು. ಸಾತ್ ಮೇ ಜೊತೆ ಜೊತೆಯಲ್ಲಿ ಏನು ಬೇಕು, ಈ ಚಿತ್ರಗಳಿದ್ರೆ ಸಾಕು, ನೀವು ಚೆನ್ನಾಗಿ ತಿಳಿಸ್ಬೋದು. ಜೊತೆಗೆ ಜೊತೆಗೆ ದೈವಿ ಗುಣ ಬಿ ಚಾಹಿಯೆ. ಸೇವೆ ಮಾಡ್ತೀರಾ, ಸೇವೆ ಮಾಡ್ಲಿಕ್ಕೆ ಏನು ಬೇಕು, ಒಂದು ಚಿತ್ರ ಬೇಕು, ಇನ್ನೊಂದು ಧಾರಣೆ, ದೈವಿ ಗುಣದ ಧಾರಣೆ. ದೈವಿ ಗುಣನೂ ಇರಬೇಕು. ದೈವಿ ಗುಣ ಅಂತಂದ್ರೆ ಏನು, ಅಂದರ್ ಬಾಹರ್ ಸಚ್ಚಾಯಿ ಚಾಹಿಯೆ, ಸತ್ಯತೆ. ಹೊರಗು ಒಳಗು ಏನಿರಬೇಕು, ಸತ್ಯತೆ ಇರಬೇಕು. ಆತ್ಮ ಹಿ ಜೂಟಿ ಬನಿ ಹೇ, ಉನ್ಕೋ ಫಿರ್ ಸಚ್ಚಾ ಬಾಪ್ ಸಚ್ಚಾ ಬನಾತೆ. ಆತ್ಮ ಇವಾಗ ಏನಾಗಿದೆ, ಸುಳ್ಳಾಗಿದೆಯಾ, ಜೂಟಿ, ಸುಳ್ಳಾಗಿದೆ. ಅದರಿಂದ ಬಾಬಾ ಬಂದು ಏನ್ ಮಾಡ್ತಿದ್ದಾರೆ, ಸಚ್ಚಾ ಬಾಪ್. ಯಾರು ಅದನ್ನ ಸತ್ಯವಾದ ಆತ್ಮ ಥರ ಮಾಡಕ್ಕೆ ಸತ್ಯತೆಯನ್ನು ತುಂಬಕ್ಕಾಗಲ್ಲ. ಆದ್ರಿಂದ ಸಚ್ಚಾ ಬಾಬಾ ಬಂದೇ ಮಾಡ್ಸೋಕ್ಕೆ ಸಾಧ್ಯ. ಬಾಪ್ ಹಿ ಆಕರ್ ಸ್ವರ್ಗ ಕಾ ಮಾಲೀಕ್ ಬನಾತೆ ಹೇ. ಸತ್ಯವಾದಿಗಳು ಅಥವಾ ಸತ್ಯ ಆತ್ಮ, ಸತ್ಯ ಮಕ್ಕಳನ್ನ ಮಾಡ್ತಾರೆ ಬಾಬಾ ಅಂತಂದ್ರೆ ಏನರ್ಥ, ಸ್ವರ್ಗದ ಮಾಲೀಕರು. ಎಷ್ಟು ಸತಿ ಬಂದಿದೆ ನೋಡಿ, ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತೀವಿ. ದೈವಿ ಗುಣ ಧಾರಣ ಕರಾತೆ ಹೇ, ತುಮ್ ಬಚ್ಚೆ ಜಾನ್ತೆ ಹೋ ಹಮ್ ಐಸೆ ಗುಣವಾನ್ ಬನ್ ರಹೆ ಹೇ. ದೈವಿ ಗುಣಗಳ ಧಾರಣೆ ಮಾಡಿಸ್ತಾರೆ ಬಾಬಾ. ಇವಾಗ ನಿಮಗೆ ತಿಳಿದಿದೆ, ಇವಾಗ ನಾವು ಈ ರೀತಿ ಚೇಂಜ್ ಆಗ್ತಾ ಇದ್ದೀವಿ, ಲಕ್ಷ್ಮೀನಾರಾಯಣ ಥರ ಗುಣವಾನ್ ಆಗ್ತಾ ಇದ್ದೀವಿ. ಅಪ್ನಿ ಜಾಂಚ್ ಕರ್ತೆ ರಹೋ, ಅದರಿಂದ ನಿಮ್ಮನ್ನು ನೀವು ಚೆಕ್ ಮಾಡ್ಕೊತಾ ಹೋಗಿ. ಹಮಾರೆ ಮೇ ಕೋಯಿ ಆಸುರಿ ಗುಣ ತೋ ನಹಿ ಹೇ, ನಮ್ಮಲ್ಲಿ ಯಾವುದೇ ಒಂದು ಆಸುರಿ ಗುಣ ಇಲ್ವೇ ಅಂತ ನೋಡ್ಕೊಳ್ಳಿ. ಚಲ್ತೆ ಚಲ್ತೆ ಮಾಯಾ ಕಾ ತಪ್ಪಡ್ ಐಸಾ ಲಗ್ತಾ ಹೇ ಜೋ ಡೇರ್ ಹೋ ಗಿರ್ ಪಡ್ತೆ. ಹೋಗ್ತಾ ನಡೀತಾ ನಡೀತಾ ಏನಾಗುತ್ತೆ, ಮಾಯಾ ಹೇಗೆ ಹೊಡೆಯುತ್ತೆ ಕಪಾಳಕ್ಕೆ, ಹೊಡೆದಾಗ ಹೇಗಾಗುತ್ತೆ ಅಂತಂದ್ರೆ, ಅದು ಡೇರ್ ಅಂದ್ರೆ ಏನು ಅಂತ ಕನ್ನಡ ಮೂಲಲ್ಲಿ ಏನು ಹಾಕಿದ್ದಾರೆ, ಡೇರ್ ಹೋ ಗಿರ್ ಪಡ್ತೆ. ಅನೇಕರಲ್ಲ ಅದು ಏನೋ ಒಂದು ವರ್ಗ ಇದೆ, ಡೇರ್ ಹೋ ಗಿರ್ ಪಡ್ತೆ. ಈ ಥರ ಆಗ್ಬಿಟ್ಟು ಅವರು ಬಿದ್ದೋಗ್ಬಿಡ್ತಾರೆ. ಆದ್ರಿಂದ ತುಮಾರೆ ಲಿಯೆ ಯೇ ಜ್ಞಾನ और ವಿಜ್ಞಾನ ಕಿ ಹೋಲಿ ದುರಿಯಾ ಹೈ. ನೆಕ್ಸ್ಟ್ ಬಾಬಾ, ಇವತ್ತು ಹೋಲಿ ಅಲ್ವಾ, ಅದರಿಂದ ನಿಮಗೆ ಇದು ಈ ಜ್ಞಾನ ಮತ್ತು ವಿಜ್ಞಾನನೇ ಏನಾಗಿದೆ, ಹೋಲಿ ಮತ್ತು ದುರಿಯಾ ಅಂತಂದ್ರೆ. ಹೋಲಿ ಅಂತಂದ್ರೆ ಅವರು ಒಂದಿನ ಅದನ್ನ ಬರ್ನ್ ಮಾಡ್ತಾರೆ, ಏನ್ ಮಾಡ್ತಾರೆ, ಅಗ್ನಿನಲ್ಲಿ ಸುಡ್ತಾರೆ, ಇನ್ನೊಂದು ಕಲರ್ ಹಾಕ್ತಾರೆ, ಆಚರಣೆ. ಅದೆರಡು ನಿಮ್ದಾಗಿದೆ. ಫಸ್ಟಲ್ಲಿ ಏನು ಹೇಳಿದ್ರು, ಈ ಹೋಲಿ ಹಬ್ಬ ನಿಮ್ದಲ್ಲ, ಭಕ್ತರಿಗೆ ಅಂತಂದ್ರು ಅಲ್ವಾ, ಸ್ಥೂಲದ್ದು, ನಮಗೆ ಸೂಕ್ಷ್ಮದ್ದು. ವೇ ಲೋಗ್ ಬಿ ಹೋಲಿ ದುರಿಯಾ ಮನಾತೆ. ಇವತ್ತು ಅವ್ರಿಗೆ ಲೋರಿ ಅಂತಾರಲ್ಲ, ಅದನ್ನ ಸುಡುತ್ತಾರೆ, ಇಟ್ಬಿಟ್ಟು ಅಗ್ನಿಗೆ ಎಲ್ಲ ಅರ್ಪಣೆ ಮಾಡಿಬಿಟ್ಟು ನಾಳೆ ಏನು ಮಾಡ್ತಾರೆ, ಕಲರ್ಸ್ ಹಾಕ್ಕೊಂಡು ಆಚರಣೆ ಮಾಡ್ತಾರೆ. ಇವತ್ತಿಂದು ತುಂಬ ಮುಖ್ಯ, ನಾಳೆಗಿಂತ ಇವತ್ತಿಂದು ತುಂಬ ಮುಖ್ಯ. ಲೇಕಿನ್ ಉನ್ಕಾ ಅರ್ಥ ಕ್ಯಾ ಹೈ ಕೋಯಿ ನಹಿ ಜಾನ್ತೆ. ಏನು ಸುಡಬೇಕು, ಯಾವ ಕಲರ್ಸ್ ಹಾಕಬೇಕು, ಯಾವ ಆಚರಣೆ ಮಾಡಬೇಕು, ಇದು ಯಾವುದು ಅವರಿಗೆ ಗೊತ್ತಿಲ್ಲ. वास्तव में एक ज्ञान और विज्ञान है जिससे तुम अपने को बहुत ऊंच बनाते हो. ವಾಸ್ತವಿಕವಾಗಿ ಇದು ಜ್ಞಾನ ಮತ್ತು ವಿಜ್ಞಾನ ಆಗಿದೆ, ಇದರಿಂದ ನೀವು ನಿಮ್ಮನ್ನ ಶ್ರೇಷ್ಠನಾಗಿ ಮಾಡ್ಕೊಳ್ತೀರ. ವತೋ ಕ್ಯಾ ಕ್ಯಾ ಕರ್ತೆ ಹೇ, ಅವರು ಏನಾಗುತ್ತೆ, ವೈಟ್ ಡ್ರೆಸ್ ಹಾಕೊಂಡು ಕಲರ್ಸ್ ಹಾಕೊಂಡು ಆ ಕಲರ್ಸಿಂದ ಏನಾಗುತ್ತೆ, ಎಷ್ಟೊಂದು ಅಲರ್ಜಿ ಆಗುತ್ತೆ, ಮತ್ತೆ ಎಷ್ಟೊಂದು ರೋಗಗಳು ಬರುತ್ತೆ, ಮತ್ತೆ ಎಷ್ಟೊಂದು ಅನಾಹುತಗಳು ನಡೆಯುತ್ತೆ. ಅದರಿಂದ ರೂಪನೂ ಏನಾಗ್ಬಿಡುತ್ತೆ, ಎಷ್ಟೊಂದು ವಿಕಾರ ಆಗ್ಬಿಡುತ್ತೆ. ಅದರಿಂದ ಈ ಜ್ಞಾನದ ಹೋಲಿಯಿಂದ ನೀವೆಷ್ಟು ಶ್ರೇಷ್ಠ ಆಗ್ತೀರಾ. ಅವ್ರು ಏನೇನು ಮಾಡ್ತಾರೆ ನೋಡಿ, ಧೂಳ್ ಡಾಲ್ತೆ ಕಲರ್ಸ್ ಪೌಡ್ರ್ ಹಾಕ್ತಾರಲ್ಲ, ಅದು ಧೂಳ್ ಅಂತಾರೆ ಬಾಬಾ. ಕ್ಯೂಂಕಿ ಏ ರೌರವ್ ನರಕನೇ ಅಲ್ವಾ, ರೌರವ್ ನರಕದಲ್ಲಿ ಏನು ಹಾಕ್ತಾರೆ, ಇದನ್ನೇ ಮತ್ತೆ ಹಾಕ್ತಾರೆ, ಧೂಳೇ ಹಾಕಬೇಕಾಗಿದೆ. ನई दुनिया की ಸ್ಥಾಪನೆ और पुरानी दुनिया के विनाश का ಕರ್ತವ್ಯ ಚಲ್ ರहा है. ಹೊಸ ಪ್ರಪಂಚದ ಸ್ಥಾಪನೆ, ಹಳೆಯ ಪ್ರಪಂಚದ ವಿನಾಶ, ಆ ವಿನಾಶದ ಕರ್ತವ್ಯ ನಡೀತಾ ಇದೆ. ತುಮ್ ಈಶ್ವರ್ಯ ಸಂತಾನ್ ಕೋ ಭಿ
माया एकदम गुस्सा ऐसा लगा देती है जो जोर से दुबन में गिर पड़ते हैं ಈಶ್ವರಿಯ ಸಂತಾನರಾದ ನಿಮ್ಮನ್ನು ಸಹ ನಿಮಗೂ ಸಹ ಕೊಡುತ್ತೆ ಮಾಯ ಯಾವ ತರ ಗೂಸ ಕೊಡುತ್ತೆ ಅಂತಂದ್ರೆ ಎಷ್ಟು ಜೋರಾಗಿ ಕೊಡುತ್ತೆ ಅಂತಂದ್ರೆ ಹೋಗಿ ಎಲ್ಲಿ ಬಿದ್ದೋಗ್ತಿರಂತೆ ಗಟ್ಟರ್ ಅಲ್ಲ ದುಬನ್ ಕೆಸ್ರ ದುಬನ್ ಅಂದ್ರೆ ವರ್ಲ್ಡ್ ಪೂಲ್ ಅಲ್ವಾ ಅದು ಕೆಸರಲ್ಲಿ ಬಿದ್ದೋಗ್ಬಿಡ್ತೀರ फिर उससे निकलना बड़ा मुश्किल होता है ದುಬನ್ ಅಂತಂದ್ರೆ ಕೆಸರು ಮಾತ್ರ ಅಲ್ಲ ಅದ್ರಲ್ಲಿ ಬಿದ್ರೆ ಹಿಡ್ಕೊಂಡು ಹೊರಟೋಗ್ತಾ ಇರುತ್ತಲ್ಲ ದಲ್ದಲ್ ಅಲ್ಲಿ ಹೊಟ್ಟೋಗ್ ಅದು ಅದು ಬರಕ್ಕೆ ಆಗಲ್ಲ ತೆಗಿಯೋದು ಕಷ್ಟ ಒಳಗೆ ನಡ್ಕೊಂಡು ಹೋಗ್ತಾ ಇರುತ್ತೆ ಆದ್ರಿಂದ निकलना बड़ा मुश्किल होता है इसमें फिर आशीर्वाद आदि की कोई बात ही नहीं रहती ಅದರಿಂದ ಬಾಬಾ ಆಶೀರ್ವಾದ ಮಾಡಿ ನಾ ಕೆಸರಲ್ಲಿ ಬೀಳಬಾರ್ದು ಅದೆಲ್ಲ ಏನು ನಡೆಯೋದಿಲ್ಲ ನಾನಾ ಹೇಳ್ತೀನಿ ಅಷ್ಟೇ फिर इस तरफ मुश्किल चढ़ सकते ಬಿದ್ರು ಕೆಸರಲ್ಲಿ ಅಂತಂದ್ರೆ ಅಷ್ಟೇ ಅಂತಾರೆ ಬಾಬಾ ಮತ್ತೆ ಈ ಕಡೆ ಬರಕ್ಕೆ ಕಷ್ಟ ಇಸಿಲಿಯೇ ಬಡಿ ಖಬರ್ದಾರಿ ಚಾಹಿಯೆ ಆದ್ರಿಂದ ಬಹಳ ಎಚ್ಚರಿಕೆ ಇರಬೇಕು ಬೇಕು ಮಾಯಾಕ್ಕೆ ವಾರ್ಸೆ ಬಚನೆ ಕೆ ಲಿಯೆ ಅದರಿಂದ ಬಾಬಾ ಹೇಳ್ತಾರೆ ಮಾಯಾ ಯುದ್ಧದಿಂದ ನೀವು ಸೇಫ್ ಆಗಿರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ದೇಹ ಅಭಿಮಾನ ಮೇ ಮತ್ ಫಸೋ ದೇಹ ಅಭಿಮಾನದಲ್ಲಿ ಬರಬೇಡಿ ಸಿಕ್ಕಾಕೋಬೇಡಿ ಅವಾಗ ಮಾಯ ಏನು ನಿಮ್ಗೆ ಮಾಡ್ಲಿಕ್ಕೆ ಕೆಸರಲ್ಲಿ ಬೀಳ್ಸಕ್ಕೆ ಸಿಕ್ಕಾಕಲಿಕ್ಕೆ ಸಾಧ್ಯ ನೀವಿಲ್ಲಿ ದೇಹಾಭಿಮಾನದಲ್ಲಿ ಸಿಕ್ಕಾಕೊಂತೀರಾ ಮಾಯ ಏನ್ ಮಾಡ್ಬಿಡುತ್ತೆ ಅಲ್ಲಿ ನಿಮ್ಮನ್ನ ಸಿಕ್ಸಾಕ ಸದಾ ಖಬರ್ದಾರ್ ಅದರಿಂದ ಯಾವಾಗ್ಲೂ ಹೇಗಿರ್ಬೇಕು ಎಚ್ಚರಿಕೆಯಿಂದ ಇರ್ಬೇಕು ಸ ಬಾಯಿ ಬೆಹನೆ ಬಾಬಾನೇ ಜೋ ಸಿಕ್ಕಾಯ ವಹಿ ಬೆಹನೆ ಸಿಕ್ಕಾತಿ ಎಲ್ಲೂ ಸಿಕ್ಕಾಕೋಬಾರ್ದು ಅಕ್ಕಂದ್ರು ಅಣ್ಣಂದ್ರು ಯಾರು ಚೆನ್ನಾಗಿ ಜ್ಞಾನ ಹೇಳ್ತಾರೋ ಅಲ್ಲೂ ಸಿಕ್ಕಾಕೋಬಾರ್ದು ಎಲ್ರು ಯಾರು ಭಗವಂತನ ಮಕ್ಕಳು ಬಾಬಾನೇ ಜೋ ಸಿಕ್ಕಾಯ ಹೇ ವಹಿ ಬೆಹನೆ ಸಿಕ್ಕಾತಿ ಬಾಬಾ ಏನ್ ಹೇಳ್ಕೊಡ್ತಾರೋ ತಿಳಿಸಿದಾರೋ ಅದನ್ನೇ ಏನ್ ಮಾಡ್ತಾರೆ ಅಕ್ಕಂದ್ರು ತಿಳಿಸ್ತಾರೆ ಅಲ್ವಾ ಅದರಿಂದ ಆ ಪ್ರಭಾವದಲ್ಲೂ ಸಹ ಬರಬಾರ್ದು ಬಲಿಹಾರಿ ಬಾಪ್ಕಿ ಹೇ ನಾಕಿ ಬೆಹನೋಂಕಿ ನಾವೇನು ಹೊಸದಾಗಿ ನಾವೇನು ನಮ್ಗೇನಾದ್ರು ಎನ್ಲೈಟ್ಮೆಂಟ್ ಸಿಕ್ಕಿ ನಾವು ಹೊಸ ವಿಷಯ ಹೇಳ್ತಾ ಇದೀವ ಬಾಬಾ ಅವ್ರು ಹೇಳ್ಕೊಟ್ರು ಅದನ್ನ ಹಾಗೆ ಏನ್ ಮಾಡ್ತಾ ಇದೀವಿ ತಿಳಿಸ್ತಾ ಇದ್ದೀವಿ ಆದ್ರಿಂದ ಬಾಬಾ ಹೇಳ್ತಾರೆ ಆ ಪ್ರಭಾವದಲ್ಲೂ ಬರಬಾರ್ದು ಆದ್ರಿಂದ ಎಲ್ಲ ಬಲಿಹಾರಿ ಯಾರು ಎಲ್ಲ ಗ್ರೇಟ್ ಯಾರು ಎಲ್ಲ ಮಹಿಮೆ ಯಾರಿಗೆ ಒಬ್ಬ ತಂದೆಗೆ ನಾಕಿ ಬೆಹನೋಂಕಿ ಅಕ್ಕಂದ್ರೆ ಏನ್ ಮಾಡಿದ್ರು ಅಂತಂದ್ರೆ ಎಲ್ಲೂ ನಮ್ಮ ಬುದ್ಧಿ ಹೋಗ್ಬಾರ್ದು ಬುದ್ಧಿ ಎಲ್ಲ ಹೋಗ್ಬೇಕು ಎಷ್ಟು ಮುರ್ಲಿನಲ್ಲಿ ಬಾಬಾ ನನ್ನನ್ನು ನೀವು ಸಾಕಾರ ಬಾಬಾ ನನ್ನನ್ನು ನೀವು ನೆನಪು ಮಾಡಬಾರ್ದು ಅಂತ ಹೇಳ್ತಾರಲ್ಲ ಆದ್ರಿಂದ ಅಷ್ಟಿದೆ ಬ್ರಹ್ಮಕಿ ಬಿ ಬಲಿಹಾರಿನೇ ಅಕ್ಕಂದ್ರ ಪ್ರಭಾವದಲ್ಲೂ ಬರಬಾರ್ದು ಬ್ರಹ್ಮ ಬಾಬಾ ಪ್ರಭಾವದಲ್ಲೂ ಬರಬಾರ್ದು ಎಲ್ಲ ಗ್ರೇಟ್ನೆಸ್ ಯಾರಿಗೆ ಶಿವ ಬಾಬನ್ಗೆ ಎ ಬಿ ಪುರುಷಾರ್ಥಿ ಸೇ ಸೀಕೆ ಹೌದು ಅವ್ರು ಚೆನ್ನಾಗಿ ಮಾತಾಡ್ಬೋದು ಚೆನ್ನಾಗಿ ಹೇಳ್ಬೋದು ಅವರ ಪುರುಷಾರ್ಥದಿಂದ ಅವ್ರು ಹೇಳ್ಕೊಡ್ತಾರೆ ಅಷ್ಟೇ ಪುರುಷಾರ್ಥ ಅಚ್ಚಾ ಕಿಯಾ ಹೇ ಗೋಯಾ ಅಪ್ನಾ ಕಲ್ಯಾಣ್ ಕಿಯಾ ಹೇ ಅವ್ರ ಪುರುಷಾರ್ಥ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಅದರಿಂದ ತಮ್ಮ ಕಲ್ಯಾಣ ಅವರು ಮಾಡ್ಕೊಂಡಿದ್ದಾರೆ ಹಮ್ಕೋ ಬಿ ಸಿಕ್ಲಾತೆ ಹೇ ಹಮ್ ಅಪ್ನಾ ಕಲ್ಯಾಣ ಕರೆ ಅದರಿಂದ ನಮ್ಗೂ ಬಾಬಾ ತಿಳಿಸ್ಕೊಡ್ತಾರೆ ನೀವು ನಿಮ್ಮ ಕಲ್ಯಾಣ ಹೇಗೆ ಮಾಡ್ಕೋಬೇಕು ಅಂತ ಆಜ್ ಹೋಲಿ ಇವತ್ತು ಹೋಲಿ ಅಬ್ ಹೋಲಿ ಕಾ ಜ್ಞಾನ್ ಬಿ ಸುನಾತೆ ರೇತೆ ಹೇ ಅದರಿಂದ ಇವತ್ತು ಹೋಲಿ ಆದ್ರಿಂದ ಹೋಲಿಯ ಜ್ಞಾನವನ್ನು ಸಹ ನಾನು ನಿಮ್ಗೆ ತಿಳಿಸ್ತೀನಿ ಜ್ಞಾನ್ ಔರ್ ವಿಜ್ಞಾನ ಹೋಲಿ ಅಂತಂದ್ರೆ ಏನಿಲ್ಲ ಜ್ಞಾನ ಮತ್ತು ವಿಜ್ಞಾನ ಪಢಾಯಿ ಕೋ ಜ್ಞಾನ್ ನಾಲೆಡ್ಜ್ ಕಹಾ ಜಾತಾ ಹೈ ಜ್ಞಾನ ಅಂತಂದ್ರೆ ಏನು ಓದು ಅಂತಂದ್ರೆ ನಾಲೆಡ್ಜ್ ವಿಜ್ಞಾನ್ ಕ್ಯಾ ಚೀಸ್ ಹೈ ವಿಜ್ಞಾನ ಅಂತಂದ್ರೆ ಏನು ಜ್ಞಾನ ಅಥವಾ ಜ್ಞಾನದ ಕಲರ್ಸ್ ಇದು ಹೋಲಿ ತುರಿಯ ಮತ್ತೆ ಹೋಲಿ ಅಂತಂದ್ರೆ ಏನು ವಿಜ್ಞಾನ ಅಂತಾರೆ ವಿಜ್ಞಾನ ಅಂತಂದ್ರೆ ಸೈಲೆನ್ಸ್ ವಿಜ್ಞಾನ ಅಂತ ಶಾಂತಿಧಾಮ ಯೋಗ ಅಥವಾ ಸೈಲೆನ್ಸ್ ಶಾಂತಿಧಾಮ ಅಂತಾರೆ ವಿಜ್ಞಾನ ಹೇ ಜ್ಞಾನ ಸೇವಿ ಪರ ಇಲ್ಲಿ ಬಾಬಾ ಜ್ಞಾನ ಕೊಡ್ತಾರೆ ಅದನ್ನ ತಿಳ್ಕೊಂಡು ಇವಾಗ ಎಲ್ಲಿ ಹೋಗ್ಬೇಕು ಜ್ಞಾನದಿಂದ ದೂರ ಹೋಗ್ಬೇಕು ಶಾಂತಿಧಾಮಕ್ಕೆ ಹೋಗ್ಬೇಕು ಜ್ಞಾನ ಸೇವಿ ಪರೆ ज्ञान तुमको यहाँ मिलता है जिससे तुम ಪ್ರಾರಬ್ಧ ಪಾತೆ ಜ್ಞಾನ ಇಲ್ಲಿ ಸಿಗುತ್ತೆ ಇದರಿಂದ ನಿಮ್ಗೆ ಪ್ರಾರಬ್ಧ ಸಿಗುತ್ತೆ ಬಾಕಿ ವಾಹೆ ಶಾಂತಿಧಾಮ ವಿಜ್ಞಾನ ಅಂತಂದ್ರೆ ಏನು ಶಾಂತಿಧಾಮ
यहाँ पाठ बजाए तक जाते हैं तो फिर ಶಾಂತಿ में जाना चाहते ಯಾರು ಶಾಂತಿಧಾಮಕ್ಕೆ ಹೋಗೋಕೆ ಇಷ್ಟಪಡ್ತಾರೆ ಬಯಸ್ತಾರೆ ಪಾಠ ಮಾಡ್ತಾ 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 ತುಂಬಾ ಟಯರ್ಡ್ ಆಗ್ಬಿಡ್ತಾರೆ ಅವ್ರು ಏನ್ ಮಾಡ್ತಾರೆ ನಮ್ಗೆ ಶಾಂತಿ ಬೇಕು ಅಂತಾರೆ ಶಾಂತಿಧಾಮಕ್ಕೆ ಹೋಗ್ಬೇಕು ಮುಕ್ತಿಗೆ ಹೋಗ್ಬೇಕು ಅಂತಾರೆ ಅಭಿ ನೀವ್ ಕೇಳ್ತೀರಾ ಶಾಂತಿಧಾಮಕ್ಕೆ ಹೋಗ್ಬೇಕು ಅಂತೀರ ಹೋಗ್ಬೇಕು ಮತ್ತೆ ಬರ್ಬೇಕು ಅದ್ ಬೇರೆ ವಿಷಯ ಸಾಕಾಗೋಗಿದೆ ಹ ಯಾವಾಗ ಬಾಬಾ ಮುಗಿಯುತ್ತೆ ಕಲಿಯುಗ ಹಾ ಹೇಳ್ಬಾರ್ದಲ್ವಾ ಅದರಿಂದ ಯಾಕೆಂದ್ರೆ ನಿಮ್ಮ ಬುದ್ಧಿನಲ್ಲಿ ಚಕ್ರದ ಜ್ಞಾನ ಇದೆ ಅವ್ರು ಕೇಳ್ತಾರೆ ಟಯರ್ಡ್ ಆಗ್ಬಿಟ್ಟು ಸಾಕಾಗೋಗಿದೆ ನಾವು ಇದರಿಂದ ಬಿಡುಗಡೆ ಆಗ್ಬೇಕು ಅಂತ ಅವ್ರು ಅನ್ಕೊಂತಾರೆ ಆದ್ರೆ ನಿಮ್ಮ ಬುದ್ಧಿನಲ್ಲಿ ಚಕ್ರದ ಜ್ಞಾನ ಇದೆ ಅಂದ್ರೆ ಅಂಡರ್ಸ್ಟುಡ್ ನಾವು ಆ ರೀತಿ ಹೇಳ್ಬಾರ್ದು ಬಿಡುಗಡೆ ಆಗ್ಲಿಕ್ಕೆ ಏನ್ ಪುರುಷಾರ್ಥ ಮಾಡ್ಬೇಕು ಹೋಗ್ಲಿಕ್ಕೆ ಏನ್ ಪುರುಷಾರ್ಥ ಮಾಡ್ಬೇಕು ಮಾಡ್ಬೇಕು अभी हम स्वर्ग में जाएंगे फिर 84 जन्म लेते ನರಕ ಆಗಿ ಇವಾಗ ಹೋಗ್ತೀವಿ ಸ್ವರ್ಗಕ್ಕೆ ಖುಷಿ ಇರಬೇಕು ಅವ್ರಿಗೆ ಇದರಿಂದ ಬಿಡುಗಡೆನೇ ಇಲ್ವಾ ಮತ್ತೆ ಇಲ್ಲೇ ಇನ್ನು ಎಷ್ಟು ಜನ್ಮ ತಗೋಬೇಕು ಇನ್ನು ಎಷ್ಟು ಬದುಕಬೇಕು ಈ ಕಲಿಯುಗದಲ್ಲಿ ಅಂತಾರೆ ಬಾಬಾ ಹೇಳ್ತಾರೆ ಇವಾಗ ನಿಮಗ್ ಗೊತ್ತಿದೆ ಸ್ವರ್ಗಕ್ಕೆ ಹೋಗ್ತೀವಿ ಇವಾಗ ಮತ್ತೆ 84 ಜನ್ಮ ತಗೊಂಡು ಮತ್ತೆ ಎಲ್ಲಿ ಬರ್ತೀವಿ ನರಕಕ್ಕೆ ಬರ್ತೀವಿ ಫಿರ್ ವಹಿ ಹಾಲತ್ ಹೋಗಿ ಅದಕ್ಕೆ ಕೆಲವ್ರು ಅಂತಾರೆ ಯಾಕೆ ಮತ್ತೆ ಇಲ್ಲೇ ಅಲ್ವಾ ಬರ್ಬೇಕು ಅದಕ್ಕೆ ಇಲ್ಲೇ ಇರೋಣ ಯಾಕೆ ಪುರುಷಾರ್ಥ ಮಾಡಬೇಕು ಯಾಕೆ ಹೋಗ್ಬೇಕು ಕೆಲವ್ರು ಈ ರೀತಿ ಇರ್ತಾರೆ ಸ್ವರ್ಗಕ್ಕೆ ಹೋಗಕ್ಕೆ ಪುರುಷಾರ್ಥ ಮಾಡಬೇಕು ಮತ್ತೆ ಎಲ್ಲಿ ಬರ್ತೀವಿ ಇಲ್ಲೇ ಬರ್ತೀವಿ ಅಲ್ಲಿ ಇಲ್ಲೇ ಇದ್ರೆ ಆಗುತ್ತಲ್ಲ ಅದು ನಮ್ಮ ಕೈನಲ್ಲಿ ಇಲ್ಲ ಅಲ್ವಾ ಎಲ್ರು ಎಲ್ಲಿ ಹೋಗ್ತಾರೋ ಹತ್ತಬೇಕು ಇಳಿತಾರೆ ಅಂದ್ರೆ ಇಳಿಬೇಕಷ್ಟೇ ನಮ್ದೇನೂ ಇಲ್ಲ ಏ ಚಲ್ತಾ ಹಿ रहेगा इससे कोई छूट नहीं सकता ಇದು ನಡೀತಾ ಇರುತ್ತೆ ಹತ್ತಬೇಕು ಇಳಿಬೇಕು ಸ್ವರ್ಗಕ್ಕೆ ಹೋಗ್ಬೇಕು ಹತ್ತಬೇಕು ಮತ್ತೆ ಕೆಳಗೆ ನರಕಕ್ಕೆ ಬರಬೇಕು ಇಳಿಬೇಕು ಇದರಿಂದ ಯಾರು ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ कोई कहते हैं ये ड्रामा बना ही क्यों ಭಗವಂತನಿಗೆ ಏನ್ ಬೇರೆ ಕೆಲಸನೇ ಇಲ್ವಾ ಯಾಕೆ ಈ ರೀತಿ ಎಲ್ಲ ಡ್ರಾಮಾವನ್ನ ಮಾಡಿದ್ದಾರೆ ಅಂತ ಆಟ ಮಾಡಿದ್ದಾರೆ ಅದಕ್ಕೆ ಬಾಬಾ ಹೇಳ್ತಾರೆ ಅರೆ ಇದು ನೈ ದುನಿಯಾ ಅವ್ರ ಪುರಾಣಿ ದುನಿಯಾ ಕಾ ಖೇಲ್ ಹೈ ಇದು ಹಳೆ ಪ್ರಪಂಚ ಮತ್ತೆ ಹೊಸ ಪ್ರಪಂಚದ ಆಟ ಆಗಿದೆ ನೋಡಿ ಅಷ್ಟೇ ಹೊಸ ಪ್ರಪಂಚ ಆಟ ಇದ್ದಾಗ ಅಲ್ಲಾಡಿ ಹಳೆ ಪ್ರಪಂಚದ ಆಟ ಅಂತಂದ್ರೆ ಅಲ್ಲಾಡಿ ಎಂಜಾಯ್ ಮಾಡಿ ಅನಾದಿ ಬನಾ ಹುವಾ ಹೈ ಯಾಕೆಂದ್ರೆ ಇದು ಅನಾದಿ ಇದು ಏನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಜಾಡ್ ಪರ್ ಸಮझाना ಬಹುತ್ ಅಚ್ಚಾ ಹೈ ಅದರಿಂದ ಕಲ್ಪವೃಕ್ಷದ ಚಿತ್ರ ಅದನ್ನ ಎಕ್ಸ್ಪ್ಲೈನ್ ಮಾಡೋದು ಬಹಳ ಚೆನ್ನಾಗಿದೆ ಅಂತ ಸಬ್ಸೆ ಪೆಹಲಿ ಮುಖ್ಯ ಬಾತ್ ಹೈ ಆದ್ರೂ ಸಹ ಎಲ್ಲಕ್ಕಿಂತಲೂ ಮೊದಲನೇ ಮುಖ್ಯವಾದ ವಿಷಯ ಏನಾಗಿದೆ ಬಾಪ್ ಕೋ ಯಾದ್ ಕರೋ ತೋ ಪಾವನ್ ಬನ್ ಜಾಯ್ ತಂದೆನ ನೆನಪು ಮಾಡಿ ಪಾವನ ಆಗ್ತೀರಾ ಇದನ್ನ ತಿಳಿಸ್ಬೇಕು ನೀವು ಜಾಡ್ ತಿಳಿಸಿದ್ರು ಸರಿ ಸೃಷ್ಟಿ ಚಕ್ರ ತಿಳಿಸಿದ್ರು ಸರಿ ಯಾವುದೇ ತಿಳಿಸಿದ್ರು ಮೊದಲನೇ ಮುಖ್ಯವಾದ ವಿಷಯ ಇದಾಗಿದೆ आगे चल मालूम पड़ता जाएगा कौन कौन इस कुल के है और जो और धर्म में कन्वर्ट हो गए हैं वह भी निकलते जाएंगे ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಅಂತ ಬಾಬಾ ಹೇಳ್ತಾರೆ ಯಾರ್ಯಾರು ಈ ಕುಲದವರು ಈ ಧರ್ಮದವರು ಕನ್ವರ್ಟ್ ಆಗಿ ಹೋಗಿದ್ದಾರೆ ಎಲ್ಲ ಗೊತ್ತಾಗುತ್ತೆ ಮತ್ತೆ ಅವ್ರು ಬರ್ತಾರೆ ಜಬ್ ಸಭಿ ಆಯಂಗೆ ತೋ ಮನುಷ್ಯ ವಂಡರ್ ಕರೆಂಗೆ ಎಲ್ಲರೂ ಬಂದ್ಬಿಟ್ರು ನಮ್ಮ ಧರ್ಮದವರೆಲ್ಲ ಯಾರ್ಯಾರು ಕನ್ವರ್ಟ್ ಆಗಿ ಹೋಗಿದಾರೋ ಅವರೆಲ್ಲ ಬಂದ್ಬಿಟ್ರು ರಿಟರ್ನ್ ಬಂದ್ಬಿಟ್ರು ಅಂತಂದ್ರೆ ಅವಾಗ ಎಲ್ರು ಮನುಷ್ಯರು ಆಹಾ ಅಂತ ಆಶ್ಚರ್ಯ ಪಡ್ತಾರೆ ವಂಡರ್ ಸಬ್ಕೋ ಯಹಿ ಕೇನಾ ಹೇ ಕಿ ದೇ ಅಭಿಮಾನ್ ಚೋಡ್ ದೇಹಿ ಅಭಿಮಾನಿ ಬನ್ ಮೊದಲು ಬಾಬಾ ಏನ್ ಹೇಳಿದ್ರು ಯಾರಿಲ್ಲಿ ಬಂದ್ರು ಅವ್ರಿಗೆ ಏನ್ ಹೇಳ್ಬೇಕು ತಂದೆಯ ಪರಿಚಯ ಕೊಡ್ಬೇಕು ಇವಾಗ ಹೇಳ್ತಾರೆ ಯಾರು ಬಂದ್ರು ಎಲ್ರಿಗೂ ಇದನ್ನೇ ಹೇಳಿ ದೇಹ ಅಭಿಮಾನವನ್ನು ಬಿಡಿ ದೇಹಿ ಅಭಿಮಾನಿ ಆಗಿ ಅಂತ ಹೇಳಿ ಅಂತಂದ್ರೆ ಪ್ರಪಂಚದಲ್ಲೂ ಹೇಳ್ತಾರೆ ಇವಾಗ ಇನ್ನೇನು ಚಾನ್ಸೇ ಇಲ್ಲ ಇದು ಹೀಗಿದೆ ಅದು ಹಾಗಿದೆ ಸಿಚುಯೇಷನ್ಸ್ ಹೇಗಿದೆ ಅಥವಾ ಫ್ಯಾಮಿಲಿ ಹೀಗಿದೆ ರಿಲೇಶನ್ಶಿಪ್ಸ್ ಹೀಗಿದೆ ಅಂತಂದ್ರೆ ಏನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅದಕ್ಕೆ ಅವರು ಹೊರಗಿನ ಪ್ರಪಂಚದ ಸೈಕಾಲಜಿಸ್ಟ್ ಏನ್ ಹೇಳ್ತಾರೆ ಅಂತಂದ್ರೆ ಮೊದಲು ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಎನರ್ಜಿನ ಚೇಂಜ್ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ ಆದ್ರೆ ಬಾಬಾ ಇಲ್ಲಿ ಏನ್ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ನಿಮ್ ಕಾನ್ಶಿಯಸ್ನೆಸ್ ಚೇಂಜ್ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ಮೈಂಡ್ ಸೆಟ್ಟು ಚೇಂಜ್ ಆಗುತ್ತೆ ನಿಮ್ಮ ಎನರ್ಜಿನೂ ಚೇಂಜ್ ಆಗುತ್ತೆ ಅದರಿಂದ ದೇಹ ಅಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿ ಆಗಿ ಅಂತ ತಿಳಿಸಿ ತುಮ್ಹಾರಿಲಿ ಪಡಾಯಿ ಹಿ
ಬಡ ತ್ಯೋಹಾರ್ ಯಾವ ಹಬ್ಬನೂ ಆಚರಣೆ ಮಾಡಬೇಕಾಗಿಲ್ಲ. ನಾವು ಓದ್ತಿದೀವಲ್ಲ, ನಮ್ಮ ವಿದ್ಯಾಭ್ಯಾಸನೇ ಏನಾಗಿದೆ, ದೊಡ್ಡ ಹಬ್ಬದ ದಿನ ಹಬ್ಬ ನಮ್ಗೆ. ಹಬ್ಬದ ದಿನ ಎಲ್ಲ ಸಿಗುತ್ತೆ. ಒಂದ್ ಕಾಲದಲ್ಲಿ ಆ ರೀತಿ ಇತ್ತು. ಹಬ್ಬ ಅಂತಂದ್ರೆ ಆವಾಗ್ಲೇ ಹೊಸ ಡ್ರೆಸ್ ಸಿಗುತ್ತೆ, ಆವಾಗ್ಲೇ ಏನಾದ್ರು ಮಾಡ್ತಾರೆ, ಹೋಳಿಗೆ ಮಾಡ್ತಾರೆ, ಅದು ಮಾಡ್ತಾರೆ. ಇವಾಗ ಅವಾಗೆಲ್ಲ ನಾವು ಏನ್ ಯೋಚನೆನೂ ಮಾಡಕ್ಕಾಗಲ್ಲ. ಯಾವಾಗಂದ್ರೆ ಅವಾಗೆಲ್ಲ ಮಾಡ್ತಾನೂ ಇರ್ತಿರ್ಲಿಲ್ಲ, ಯಾವಾಗಂದ್ರೆ ಅವಾಗ ಸಿಗ್ತಾನೂ ಇರ್ತಿಲ್ಲ, ಹೊರಗೂ ಸಹ. ಇವಾಗ ಏನಾಗಿದೆ, ದಿನಾ ಹಬ್ಬ, ದಿನ ಏನ್ ಬೇಕೋ ತಿನ್ಬೋದು, ದಿನಾ ಹೊಸ ಡ್ರೆಸ್ ಹಾಕೋಬಹುದು, ದಿನ ಎಲ್ಲಾನು ಮಾಡ್ಕೋಬಹುದು. ಅವಾಗ ಅಂತಂದ್ರೆ ಉಗಾದಿ ಬರುತ್ತೆ ಅಂತಂದ್ರೆ, ಗಣೇಶ ಹಬ್ಬ ಬರುತ್ತೆ ಅಂದ್ರೆ ಹೊಸ ಸ್ಟಾಕ್ ಬಂದಿರುತ್ತೆ. ಅವಾಗ ಚೆನ್ನಾಗಿ ಇವಾಗ್ಲೇ ತಗೋಬೇಕು, ಇವಾಗ ತಗೋಬೇಕು ಈ ಸೀಸನ್ ಅಲ್ಲಿ, ಆಮೇಲೆ ಅದು ಸ್ಟಾಕ್ ಇರಲ್ಲ. ಹಬ್ಬಕ್ಕೆ ಅಂತ ಹೊಸ ಸ್ಟಾಕ್ ಬಂದಿರುತ್ತೆ. ಇವಾಗ ದಿನಾ ಹಬ್ಬ ಪ್ರಪಂಚದಲ್ಲಿ. ದಿನ ಏನ್ ಬೇಕಾದ್ರೂ ತಗೋಬಹುದು, ದಿನ ಎಲ್ಲ ಸೀಸನ್, ಆಲ್ ಸೀಸನ್ ಹಬ್ಬ ತರ ಆಗ್ತದೆ. ಆ ರೀತಿ ನಮ್ಗುನು ದಿನ ಅಮೃತ ವೇಳನಲ್ಲಿ ಬಾಬನ್ ಮೀಟ್ ಮಾಡ್ತೀವಿ, ದಿನ ಬ್ರಹ್ಮ ಭೋಜನ ತಿಂತೀವಿ, ದಿನ ಮುರಳಿ ಕೇಳ್ತೀವಿ, ದಿನ ನಮ್ಗೇನಾಗಿದೆ, ಭೋಗ ಇಡ್ತೀವಿ, ದಿನ ನಮ್ಗೆ ಹಬ್ಬ. ಇಷ್ಟೇ ತುಮಾರಿ ಕಿತ್ನಿ ಕಮಾಯಿ ಹೋತಿ ಹೇ. ಆದ್ರಿಂದ ಒಂದೊಂದ್ ದಿನಾನು ಈ ರೀತಿ ನಾವ್ ಇರೋದ್ರಿಂದ ನಮ್ಗೆ ಎಷ್ಟೊಂದು ಕಮಾಯಿ ಇದೆ. तो वो लोग तो इन त्योहारों को मनाने में कितने पैसे आदि ಬರ್ಬಾದ್ करते हैं. ಪ್ರಪಂಚದಲ್ಲಿ ಹಬ್ಬಗಳನ್ನ ಆಚರಣೆ ಮಾಡಕ್ಕೆ ಎಷ್ಟೊಂದು ಹಣ ಖರ್ಚು ಮಾಡ್ತಾರೆ ಅಲ್ವಾ. ಅಲ್ಲಿ ತಮಿಳ್ನಾಡು ಕಡೆ ಇದಕ್ಕೆಲ್ಲ ಇದು ಮಾಡ್ತಾರೆ, ಡಿಬೇಟ್ ಎಲ್ಲ ಮಾಡ್ತಾರೆ. ಹಬ್ಬಗಳು ಆಚರಣೆ ಮಾಡೋದು ಹಣ ಖರ್ಚಾಗುತ್ತಾ ಅಥವಾ ಅದು ಕಮಾಯಿನ ಅಂತ ಆ ರೀತಿ ಟಾಪಿಕ್ ಇಟ್ಟು ಮಾತಾಡ್ತಾರೆ. ಖರ್ಚೆ ಒಂದ್ ಕಡೆ 3 ಜನ ಕೂತ್ಕೊಂಡಿದ್ದು, ಇದರಿಂದ ಖರ್ಚೆ ಆಗೋದು, ಇದರಿಂದ ಏನು ಉಪಯೋಗ ಇಲ್ಲ. ಇನ್ನೊಂದ್ ಕಡೆ ಇಲ್ಲ, ಈ ರೀತಿ ಎಲ್ಲ ಇದೆ. ಹಣ ಅಂತಂದ್ರೆ ಸೂಕ್ಷ್ಮದಲ್ಲೂ ಸಹ ಹೇಗೆ ಸಂಪನ್ನತೆ ಇರುತ್ತೆ ಅಂತ ಮಾತಾಡ್ತಾರೆ. ಆದ್ರಿಂದ ಬಾಬಾ ನೋಡಿ, ಈ ಹಬ್ಬಗಳು, ಆ ಹಬ್ಬಗಳನ್ನ ಆಚರಣೆ ಮಾಡ್ಬೇಕು ಅಂತಂದ್ರೆ ಏನಾಗುತ್ತೆ, ಕೆಲವೆಲ್ಲ ಹೀಗೇ ಮಾಡ್ಬೇಕು. ಹಣ ಇಲ್ದಿದ್ರು ಸಹ ಏನ್ ಮಾಡ್ತಾರೆ, ಹಬ್ಬ ಬಂತು ಅಂದ್ರೆ ಬಡವ್ರ ಮನೆಯಲ್ಲಿ ಏನಂತಾರೆ, ದುರ್ಭಿಕ್ಷ ಕಾಲದಲ್ಲಿ ಅಧಿಕ್ ಮಾಸ ಅಂತಾರೆ. ನಮ್ಗೆ ತಿನ್ನಕ್ಕೆ ದಿನ ತಿನ್ನಕ್ಕೆ ಇಲ್ಲ, ಈ ಹಬ್ಬ ಬೇರೆ ಬಂದಿದೆ, ಅದಕ್ಕೆ ಬೇರೆ ಖರ್ಚು ಮಾಡ್ಬೇಕಾ ಅಂತ ಮಾತಾಡ್ತಾರೆ. ಆದ್ರಿಂದ ಬಾಬಾ ಹೇಳ್ತಾರೆ ನೋಡಿ, ಅಲ್ಲೆಲ್ಲ ಎಷ್ಟೊಂದು ಹಣವನ್ನ ಖರ್ಚಲ್ಲ, ಬರ್ಬಾದ್ ಕರ್ತೆ, ನಷ್ಟ ಮಾಡ್ತಾರೆ ಅಲ್ವಾ. ಹಬ್ಬದ ಹೆಸರಲ್ಲಿ ಏನೇನೆಲ್ಲ, ಹೋಲಿ ಹಬ್ಬದಲ್ಲೂ ನೋಡಿ ಏನೇನ್ ಮಾಡ್ತಾರೆ. ಆದ್ರಿಂದ ಹಬ್ಬದ ಹೆಸರಲ್ಲಿ ನೋಡಿ ಎಷ್ಟು ಹಣನ ವ್ಯರ್ಥ. ದೀಪಾವಳಿನ ತಗೊಳ್ಳಿ, ಎಷ್ಟು ವ್ಯರ್ಥ ಮಾಡ್ತಾರಲ್ಲ. ಕಿತ್ನಾ ಜಗಳ ಆದಿ ಹೋತಾ ಹೈ. ಮತ್ತೆ ಎಷ್ಟೊಂದು ಜಗಳಗಳು ಬೇರೆ. ಪಂಚಾಯಿತಿ ರಾಜ್ಯ ಮೇ ಕಿತ್ನೆ ಜಗಡೆ ಹಿ ಜಗಡೆ. ಪಂಚಾಯಿತಿ ರಾಜ್ಯ ಅಲ್ವಾ, ಅವ್ರ ಕೆಲಸನೇ ಏನು, ಪಂಚಾಯತ್ ಮಾಡೋದು ಅಂದ್ರೆ ಜಗಳನೇ ಜಗಳನೇ. ಕಿಸ್ಕೋ ರಿಶ್ವತ್ ದೇಕರ್ ಬಿ ಮರವಾನೆ ಕಿ ಕೋಶಿಶ್ ಕರ್ತೆ. ಲಂಚ ಕೊಟ್ಟು ಸಹ ಏನ್ ಮಾಡ್ತಾರೆ, ಹಣ ಕೊಟ್ಟು ಅಷ್ಟೇ ಅವ್ರನ್ನ ತೆಗೆಸ್ಬಿಡ್ತಾರೆ. ಅಷ್ಟೊಂದೆಲ್ಲ ಇದೆ, ಸಾಯಿಸ್ಬಿಡ್ತಾರೆ, ಸಾಯಿಸೋಕೆ ಟ್ರೈ ಮಾಡ್ತಾರೆ. ಐಸೆ ಬಹುತ್ ಮಿಸಾಲ್ ಹೋತೆ ರೇತೆ ಹೇ. ಇವಾಗೆಲ್ಲ ಎಲ್ರಿಗೂ ಗೊತ್ತಿದೆ ಅಲ್ವಾ, ಹೇಗೆ ಎಲ್ರೂ ಸಾಯಿಸ್ತಾರೆ ಅಂತ. ಅವಾಗಿನ ಕಾಲದಲ್ಲಿ ಇದು ಮೀಡಿಯಾ ಎಕ್ಸ್ಪೋಷರ್ ಇರಲಿಲ್ಲ, ಬಾಬಾ ಹೇಳಿದ್ರು. ಆದ್ರೆ ಅವಾಗ ನಾನು ಅನ್ಕೋತೀನಿ ಕೆಲವೊಮ್ಮೆ, ಇವಾಗ ನಾವು ಟಿವಿನಲ್ಲಿ ನೋಡ್ತೀವಿ ಅಥವಾ ಮ್ಯಾಗಝೈನ್ಸ್ ಅಲ್ಲೆಲ್ಲ ಓಪನ್ ಆಗಿ ಬರುತ್ತೆ, ಇದು ಯೂಟ್ಯೂಬಲ್ಲಿ ಬರೋದ್ರಿಂದ ನಮ್ಗೆಲ್ಲ ಗೊತ್ತಿದೆ. ಬ್ರಹ್ಮ ಬಾಬನ್ಗೆ ಎಲ್ಲಾನು ಗೊತ್ತಿದೆ. ಆಗಿನ ಕಾಲದಲ್ಲಿ ತುಂಬಾ ಅವರು ಲೌಕಿಕದಲ್ಲೂ ಸಹ ಹೇಗಿದ್ದಾರೆ, ನಾಲೆಡ್ಜ್ಫುಲ್ ಅಲ್ವಾ. ಎಲ್ಲ ಯಾವ ಸಬ್ಜೆಕ್ಟ್ ಗೊತ್ತಿಲ್ಲ ಬ್ರಹ್ಮ ಬಾಬನ್ಗೆ, ಎಲ್ಲಾ ಸಬ್ಜೆಕ್ಟು ತಿಳಿಸ್ಕೊಡ್ತಾರೆ ನಮ್ಗೆ. ಆದ್ರಿಂದ ಬಾಬಾ ಹೇಳ್ತಾರೆ ಈ ರೀತಿ, ऐसे बहुत मिसाल होते. बच्चे जानते हैं सत्युग में कोई उपद्रव होता ही नहीं. ಸತ್ಯುಗದಲ್ಲಾದ್ರೆ ಯಾವ ಉಪದ್ರವನೂ ಇರಲ್ಲ, ಇದು ನಿಮಗೆ ತಿಳಿದಿದೆ. ರಾವಣ ರಾಜ್ಯ ಮೇ ಬಹುತ್ ಉಪದ್ರವ. ರಾವಣ ರಾಜ್ಯದಲ್ಲಿ ಬಹಳ ಏನಿದೆ, ಉಪದ್ರವಗಳು. अभी तो सतो प्रधान है ना, एक दो में मत ना मिलने कारण कितना झगड़ा है. ಇವಾಗೆಲ್ಲ ಏನಾಗಿದೆ, ಸಂಘಟನೆ ಅನ್ನೋದಿಲ್ಲ ಇವಾಗ ಅಲ್ವಾ. ಸಂಘಟನೆ ಅನ್ನೋದೇ ಇಬ್ರು ಇಬ್ರು ಬಂದ್ರು ಸಹ ಜಗಳ. ಅದಕ್ಕೆ ಹೇಳ್ತಾರೆ ಇವಾಗೆಲ್ಲ ಜಾಯಿಂಟ್ ಫ್ಯಾಮಿಲಿ ಇಲ್ಲ. ಹಸ್ಬೆಂಡ್ ವೈಫ್ ಇವಾಗ ಇದ್ರೆ ಅಂತಂದ್ರೆ ಅದಕ್ಕೆ ಹೆಸರು ಜಾಯಿಂಟ್ ಫ್ಯಾಮಿಲಿ. ಆವಾಗಿನ ಕಾಲದಲ್ಲಿ ಇರ್ತಿದ್ರಲ್ಲ ತುಂಬಾ ಜನ, 3 ಜನ 4 ಜನ. ಇವಾಗ ಹಸ್ಬೆಂಡ್ ವೈಫ್ ಒಂದಾಗಿದ್ರೇನೆ ಅದಕ್ಕೆ ಹೆಸರು ಏನಾಗಿದೆ, ಜಾಯಿಂಟ್ ಫ್ಯಾಮಿಲಿ. ಏಕ್ದೊಮ್ಮೆ ಮತ್ತೆ ಅದರಿಂದ, ಯಾಕಂದ್ರೆ ಒಬ್ಬೊಬ್ಬರು ಅವ್ರವ್ರು ಏನ್ ಅನ್ಕೊಂತಾರೋ ಅದೇ ರೈಟು ಅನ್ಕೊಂತಾರೆ. ನಾನೇನ್ ಅನ್ಕೊಂತೀನೋ ಹೀಗೆ ನೀವ್ ಮಾಡ್ಬೇಕು ಅಂತಾರೆ. ಆದ್ರಿಂದ ಅದು ನಡೆಯೋದಿಲ್ಲ, ಜಗಳಗಳು ಬರುತ್ತೆ. ಇಸ್ ಪುರಾನಿ ದುನಿಯಾ ಕೋ ಭೂಲ್ ಅಕೇಲೆ ಬನ್ ಜಾओ.
ಈ ಪ್ರಪಂಚದಲ್ಲೂ ಸಿಂಗಲ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಆದರೆ ಬಾಬಾ ನಮ್ಗೆ ಹೇಳ್ತಾರೆ, ಈ ಹಳೆ ಪ್ರಪಂಚವನ್ನ ಮರೆತು ಒಂಟಿಯಾಗಿ ಆಗಿ, ಸಿಂಗಲ್ ಆಗಬೇಡಿ. ನಾನು ಬಾಬಾ ಅಷ್ಟೇ ಸಾಕು. ಘರ್ಕೋ ಯಾದ್ ಕರೋ, ಮನೆಯನ್ನ ನೆನಪು ಮಾಡಿ. ಅಪ್ನೆ ಸುಖಧಾಮ್ಕೋ ಯಾದ್ ಕರೋ, ಸರಿ ಮನೆ ನೆನಪು ಮಾಡಿ. ಎಷ್ಟೊತ್ತು ಮನೆ ನೆನಪು ಮಾಡೋದು, ಸರಿ ಹೋಗಿ ಸುಖಧಾಮವನ್ನ ನೆನಪು ಮಾಡಿ. ಜಿಸ್ಸೆ ಜಾಸ್ತಿ ಬಾತ್ ಬಿ ಕಿಸ್ಸೆ ಜಾಸ್ತಿ ಬಾತ್ ಬಿ ನಾ ಕರೋ. ಮಾತಿನಲ್ಲೇ ಏನಾಗುತ್ತೆ, ಜಗಳ ಬರುತ್ತೆ. ಮಾತಾಡ್ದಾಗ್ಲೇ ವಿಕರ್ಮ ಆಗುತ್ತೆ. ಮಾತಿನಲ್ಲೇ ಎಲ್ಲ ತಾಪತ್ರಯಗಳು ಅಲ್ವಾ. ಅದರಿಂದ ಬಾಬಾ ಹೇಳ್ತಾರೆ, ಮಾತೇ ಆಡ್ಬೇಡಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಡುತ್ತೆ. ನಾವು ಸುಮ್ಮನೆ ಮಾತಾಡಿದ್ರು ಸಹ ಏನು ಅನ್ಕೊಂತಾರೆ, ಅವ್ರು ಏನೋ ಒಂದು ಅರ್ಥ ಮಾಡ್ಕೊತಾರೆ. ಓ ಇವ್ರು ಇದಕ್ಕೆ ಈ ಥರ ಮಾತಾಡಿದ್ದಾರೆ ಅಲ್ವಾ. ಆದರೆ ಈ ಮಾತಿನಿಂದನೇ ಎಲ್ಲ ಪ್ರಾಬ್ಲಮ್ಸು. ನೀವು ಜಾಸ್ತಿ ಮಾತಾಡಬೇಡಿ. ಮಾತಾಡಬೇಕು, ಎಷ್ಟು ಬೇಕೋ ಅಷ್ಟು. ಜಾಸ್ತಿ ಕೆಲವು ತುಂಬ ಬಾಹರ್ಮುಖಿಯಾಗೇ ಇರ್ತಾರೆ. ಯಾವಾಗಲೂ ನೋಡ್ತೀನಲ್ವಾ, ಯಾವಾಗಲೂ ಎಲ್ಲರ ಹತ್ರ ಮಾತಾಡ್ತಾನೇ ಇರ್ತಾರೆ. ಅದೇನಿರುತ್ತೋ ಗೊತ್ತೇ ಆಗಲ್ಲ ನನಗೆ. ನಾನು ನೋಡ್ತೀನಿ ಅವ್ರು ಏನು ಮಾತಾಡ್ತಿದ್ದಾರೆ, ನೋಡಿದ್ರೆ ಎಲ್ಲ ವೇಸ್ಟೇ. ಅದು ಬೇಕಾಗೇ ಇರೋದಿಲ್ಲ. ಅದರಿಂದ ಬಾಬಾ ಹೆಚ್ಚು ಮಾತು ಬೇಡ. ಅವಾಗ ಅದಕ್ಕೆ ಇವಾಗ ಸೂರಜ್ ಬಾಯ್ ಹೇಳ್ತಿದ್ರಲ್ಲ ಅವತ್ತಿನ ದಿನ, ಬಾಬನ ಮೇಲಿನ ದಿನ, ಯಾರು ತೃಪ್ತಿ ಇರೋದಿಲ್ವೋ, ಯಾರ ಮನಸ್ಸಲ್ಲಿ ತುಂಬಿರಲ್ವೋ ಬಾಬಾರ ಪ್ರಾಪ್ತಿಗಳು, ಅವರೇ ಏನು ಮಾಡ್ತಾರೆ, ಅವ್ರಿಗೇನು ಬೇಕು, ಹೊರಗಿಂದ ಏನಾದರೂ ಬೇಕು. ಒಳಗೆ ಖಾಲಿ ಇರುತ್ತೆ, ಬಾಬಾ ಅವರ ಅನುಭವ ಇರಲ್ಲ, ಪ್ರಾಪ್ತಿಗಳು ಇರೋಲ್ಲ. ಆದ್ರಿಂದ ಅವರು ಹೊರಗೆ ಮಾತಾಡಿ ಸುಖ ಹುಡುಕ್ತಾರೆ. ಮಾತಾಡಿದ್ರೆ ನಿಮ್ಮ ಹತ್ರ 2 ಮಾತು ಮಾಡಿದ್ರೆ ಅವ್ರಿಗೆ ಸಂತೋಷ ಸಿಗುತ್ತೆ. ಇದನ್ನು ತಿಂದರೆ ಸಂತೋಷ, ಅಲ್ಲಿ ಹೋದರೆ ಸಂತೋಷ, ಇದನ್ನು ಹಾಕ್ಕೊಂಡ್ರೆ ಸಂತೋಷ ಅಂತ ಅಲ್ಲಿ ಹೊರಗಿನ ಅದರಲ್ಲಿ ಸುಖದನ್ನ ಹುಡುಕ್ತಾರೆ. ಆದ್ದರಿಂದ ಬಾಬಾ ಹೇಳ್ತಾರೆ, ಈ ಥರ ಜಾಸ್ತಿ ಮಾತಾಡಬೇಡಿ. ನಹಿತೋ ನುಕ್ಸಾನ್ ಹೋ ಜಾತೆ. ಜಾಸ್ತಿ ಮಾತಾಡಿದ್ರೆ ನಷ್ಟ ಅಷ್ಟೇ. ಏನು ನಷ್ಟ ಅಂತ ನೀವೇ ಯೋಚನೆ ಮಾಡಿ. ನಿಮ್ಮ ಜೀವನದಲ್ಲಿ ಜಾಸ್ತಿ ಮಾತಾಡಿದ್ರಿಂದ ಏನಾಯ್ತು, ನಷ್ಟ ಆಗಿದೆಯಾ, ಏನಾಯ್ತು, ಬಾಬಾ ಯಾಕೆ ಹಿಂಗೆ ಹೇಳ್ತಾರೆ ಅಂತ ನೋಡಿ, ಅನಲೈಸ್ ಮಾಡಿ. ಅದರಿಂದ ಮಾತಾಡಿದ್ರೆ ಹೇಗೆ ಮಾತಾಡ್ಬೇಕು ಅದು ಇದೆಯಲ್ಲ. ಅದನ್ನ ಇಲ್ಲ ಗೊತ್ತಾಗಲಿ. ಮಮ್ಮ ಅವ್ರು ಹೇಳೋರಂತೆ, ನನಗೆ ಕೌಂಟ್ರ್ ಕೊಡೋಕೆ ಬರಲ್ಲ. ಅವ್ರು ಹೇಳ್ತಾರೆ ತಕ್ಷಣ ಕೌಂಟ್ರ್ ಕೊಡೋಕೆ, ಅದೆಷ್ಟು ಚೆನ್ನಾಗಿ ತಕ್ಷಣ ಯಾವುದೋ ಒಂದು ವಿಷಯ ಟಕ್ಕಂತ ಹೇಳ್ತಾರೆ. ಅದನ್ನೇ ಇದು ಮನನ ಮಾಡ್ತಾ ಇರ್ತಾರೆ ಅನ್ಸುತ್ತೆ. ತಕ್ಷಣ ಏನೋ ನಾವು ಇವಾಗ ಮಾತಾಡ್ತೀವಿ ಅಂತಂದ್ರೆ ಅದು ಯಾವುದೋ ಹಳೇದನ್ನ ಏನು ಮಾಡ್ತಾರೆ, ತಕ್ಷಣ ಅದನ್ನ ಕೌಂಟರ್ ಕೊಡ್ತಾರೆ. ಅವಾಗ ಅನ್ಸುತ್ತೆ ಇದನ್ನೇ ಮನನ ಮಾಡ್ತಿರ್ತಾರೆ ಅನ್ಸುತ್ತೆ. ಆದ್ರಿಂದ ಬಾಬಾ ಹೇಳ್ತಾರೆ, ಮಾತಾಡಿ, ಆದರೆ ಬಹುತ್ ಮೀಠಾ ಶಾಂತ್ ಪ್ಯಾರ್ ಸೆ ಬೋಲ್ನಾ ಅಚ್ಚಾ ಹೈ. ಬಂದ್ರೆ ಸರಿ. ಮಮ್ಮವ್ರು ಹಾಗೆ ಹೇಳೋದು, ಈ ಥರ ಮಾಡಿದ್ರು, ನನಗೇನು ಹೇಳಬೇಕು ಅಂತ ಗೊತ್ತಿಲ್ಲ, ಸರಿ ಸುಮ್ಮನೆ ಇರು. ಮಾತಾಡೋಕೆ ಗೊತ್ತಿಲ್ಲ ಅಂತಂದರೆ, ಕೌಂಟ್ರ್ ಕೊಡೋಕೆ ಗೊತ್ತಿಲ್ಲ ಅಂದರೆ ಮಾತಾಡಬೇಡಿ, ಶಾಂತವಾಗಿರಿ ಅಂತಂದು. ಆದ್ದರಿಂದ ಮಾತಾಡಬೇಕು ಅಂತಂದರೆ ಹೇಗೆ ಮಾತಾಡಬೇಕು, ಮಧುರವಾಗಿ ಮಾತಾಡಿ, ಶಾಂತವಾಗಿ ಮಾತಾಡಿ, ಪ್ರೀತಿಯಿಂದ ಮಾತಾಡಿ, ಅದು ಒಳ್ಳೆಯದು, ಚೆನ್ನಾಗಿರುತ್ತೆ. ಜಾಸ್ತಿ ನಾ ಬೋಲ್ನಾ ಅಚ್ಚಾ ಹೈ. ಹೀಗೆ ಮಾತಾಡಬೇಕು, ಹಾಗೆ ಮಾತಾಡಬೇಕು, ಯಾಕೆ ಮಾತಾಡದೇ ಇರೋದೇ ಜಾಸ್ತಿ ಇಲ್ಲ ಅಂದ್ರೇ ಒಳ್ಳೆಯದು. ಶಾಂತಿ ಮೇ ರೆಹನಾ ಸಬ್ಸೆ ಅಚ್ಚಾ. ಶಾಂತವಾಗಿರೋದು ಬಹಳ ಒಳ್ಳೆಯದು, ಎಲ್ಲಕ್ಕಿಂತ ಒಳ್ಳೆಯದು. ತುಮ್ ಬಚ್ಚೆ ತೋ ಶಾಂತಿ ಸೆ ವಿಜಯ ಪಾತೆ ಹೋ. ಶಾಂತಿಯಿಂದನೇ ವಿಜಯ ಪಡ್ಕೋಬೇಕು. ಆದ್ದರಿಂದ ಹೊರಗಿನ ಶಾಂತಿ ಅಲ್ಲ, ಬರೀ ಈ ಮಾತೆಲ್ಲ, ಈ ಮಾತು ಮಾತಾಡದೇ ಇರೋದು. ಮೈಂಡು ಏನು ಮಾಡ್ತಾ ಮಾಡ್ತಿರುತ್ತೆ, ಮಾತಾಡ್ತಾ ಇರುತ್ತೆ. ಇದು ಮೌನ ಮಾಡಿಬಿಟ್ರೆ ಒಳಗೆ ನಡೀತಾ ಇರುತ್ತೆ ಅಲ್ವಾ. ಅದನ್ನು ಸುಮ್ಮನೆ ಅಬ್ಸರ್ವ್ ಮಾಡಿ ಅಷ್ಟೇ. ಅಬ್ಸರ್ವ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಶಾಂತವಾಗಿಬಿಡುತ್ತೆ. ಅದರಿಂದ ಮೌನ. ಸಿವಾಯ್ ಏಕ್ ಬಾಪ್ಗೆ ಅವ್ರ ಕೊಯ್ಸೆ ಪ್ರೀತ್ ನೆಹಿ ಲಗಾನಿ. ಅದರಿಂದ ಬಾಬಾ ಅವ್ರು ಬಿಟ್ಟರೆ ಬೇರೆ ಯಾರ ಮೇಲೆ ನಮ್ಗೇನಿರಬಾರ್ದು, ಪ್ರೀತಿ ಇರಬಾರ್ದು. ಅಂತಂದರೆ ನಮ್ಮ ಆಸಕ್ತಿ ಅಥವಾ ಅಲ್ಲಿ ಇಂಟ್ರೆಸ್ಟ್ ಇರಬಾರ್ದು. ಜಿತ್ನಾ ಬಾಪ್ ಸೆ ಪ್ರಾಪರ್ಟಿ ಲೇನಾ ಚಾಹೋ ಉತ್ನಾ ಲೇನು. ಎಷ್ಟು ಬೇಕೋ ಪ್ರಾಪರ್ಟಿ, ಎಷ್ಟು ಬೇಕೋ ಆಸ್ತಿ ತಗೊಳ್ಳಿ, ಪಡ್ಕೊಳ್ಳಿ. नहीं तो ಲೌಕಿಕ್ ಬಾಪ್ ಕಿ ಪ್ರಾಪರ್ಟಿ ಪರ್ ಕಿತ್ನಾ ಜಗಳ ಹೋ ಪಡ್ತಾ ಇದೆ. ಲೌಕಿಕ ತಂದೆಯ ಪ್ರಾಪರ್ಟಿನಲ್ಲಿ ಸ್ವಲ್ಪ ಒಂಚೂರು ಹೆಚ್ಚು ಕಮ್ಮಿ ಆದರೂ ಸಹ ಏನು ಮಾಡ್ತಾರೆ, ಎಷ್ಟು ಜಗಳಗಳು, ಕೋರ್ಟು ಸಾಯಿಸು ಬಿಡ್ತಾರೆ. ಎಲ್ಲ ನೋಡಿದ್ದೀನಿ.
ಆದ್ರಿಂದ ಇಸ್ಮೆ ಕೋಯಿ ಕಿಟ್ಪೀಟ್ನೆ ಇಲ್ಲ, ಆ ಥರ ಇಲ್ಲ, ಯಾರು ಎಷ್ಟು ಬೇಕೋ ತಗೊಳ್ಳಿ. ತಗೊಳಕ್ಕೆ ಜನ ಇಲ್ಲ ಅಷ್ಟೇ, ಯಾರು ಎಷ್ಟು ಬೇಕೋ ತಗೊಳ್ಳಿ. ನೀವು ತಗೊಳ್ಳಿ, ಬಾಬಾ ಅವ್ರ ಹತ್ರ ಹಕ್ಕೊಟ್ಟಿದೆ, ಅದೇನು ಕಮ್ಮಿನೇ ಆಗಲ್ಲ. ಜಿತ್ನಾ ಚಾಹೋ ಉತ್ನಾ ಅಪ್ನಿ ಪಡಾಯಿ ಸೆ ಲೇ ಸಕ್ತೆ. ಕಂಡೀಷನ್ ಇದೆ, ಎಷ್ಟು ಬೇಕೋ ತಗೊಳ್ಳಿ ಅಂದರೆ ನಾನು ತಗೊಂತೀನಿ, ನನಗೂ ಬೇಕು, ನನಗೂ ಅಧಿಕಾರ ಇದೆ, ಅಲ್ಲಿ ನಡೆಯೋದಿಲ್ಲ. ಎಷ್ಟು ಬೇಕೋ ಅಷ್ಟು ತಗೊಳ್ಳಿ, ಚೆನ್ನಾಗಿ ಓದಿನ ಮೂಲಕ ತಗೊಳ್ಳಿ ಅಂತ. अच्छा मीठे मीठे सिकिलते बच्चों मीठे मीठे सिकिलते बच्चों प्रति माता पिता बाप दादा का प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद प्यार, गुड मॉर्निंग और नमस्ते। धारणा के लिए मुख्य सार। ಮೊದಲನೇ ಪಾಯಿಂಟ್, ಸಚ್ಚಾ ಬಾಪ್ ಸಚ್ಚಾ ಬನಾನೆ ಆಯಿ ಹೇ. ಸತ್ಯವಾದಂತಹ ತಂದೆ ಸತ್ಯವನ್ನ ಏನು ಹೇಳ್ತಾರೆ ಅನ್ನೋದು, ಸತ್ಯ ತಂದೆ ಸಚ್ಚಾ ಬನಾನೆ ಆಯಿ ಹೇ, ಸತ್ಯವಂತರನ್ನಾಗಿ ಮಾಡೋಕೆ ಬಂದಿದ್ದಾರೆ. ಆದ್ರಿಂದ ಸತ್ಯವಾಗಿ ನಡಿಬೇಕು. ಸತ್ಯವಾದಂಥ ತಂದೆ ಸತ್ಯವಂತನಾಗಿ ಮಾಡೋಕೆ ಬಂದಿದ್ದಾರೆ, ಆದ್ರಿಂದ ಸಚ್ಚಾಯಿ ಸೆ ಚಲ್ನಾ ಹೇ, ಸತ್ಯವಾಗಿ ನಡಿಬೇಕು. ಅಪ್ನಿ ಜಾಂಚ್ ಕರ್ನಿ ಹೇ, ಹಮಾರೆ ಮೇ ಕೋಯಿ ಆಸುರಿ ಗುಣ ತೋ ನಹಿ ಹೇ. ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ನನ್ನಲ್ಲಿ ಯಾವುದೇ ಅಸುರ ಗುಣ ಇಲ್ವಾ ನೋಡ್ಕೊಳ್ಳಿ. ಮತ್ತೇನು ಚೆಕ್ ಮಾಡ್ಕೋಬೇಕು, ಹಮ್ ಜಾಸ್ತಿ ಬಾತ್ ತೋ ನಹಿ ಕರ್ತೆ, ಜಾಸ್ತಿ ಮಾತಾಡೋದಿಲ್ವಾ, ನನ್ನಲ್ಲಿ ಯಾವ ಅಸುರ ಗುಣವೂ ಇಲ್ವಾ, ನಾನು ಜಾಸ್ತಿ ಮಾತಾಡೋದಿಲ್ಲ ಅಲ್ವಾ. ಬಹುತ್ ಮೀಠಾ ಬನ್ ಶಾಂತಿ ಔರ್ ಪ್ಯಾರ್ ಸೆ ಬಾತ್ ಕರ್ನಿ ಹೇ, ಬಹಳ ಮಧುರವಾಗಿ ಆಗಿ ಶಾಂತಿ ಮತ್ತು ಪ್ರೀತಿಯಿಂದ ಮಾತಾಡಬೇಕು. ಇವತ್ತು ರಿಹರ್ಸಲ್ ಮಾಡಿ, ಹೇಗೆ ಮಾತಾಡಬೇಕು, ಬಹಳ ಮಧುರವಾದವರಾಗಿ ಶಾಂತಿಯಿಂದ ಪ್ರೀತಿಯಿಂದ ಒಂದ್ಸರಿ ಆದರೂ ಮಾತಾಡಿಸಿ ಅದನ್ನ ಅನುಭವ ಮಾಡಬೇಕಲ್ಲ. ಹೋಮ್ವರ್ಕ್ ಕೊಟ್ಟಿದ್ದಾರೆ, ನಾವು ಕಟ್ಕೊಳ್ಳಿ. ಟೀಚರ್ ಜೋ ಕಾಮ್ ದೇತೆ ಹೇ ವ ಕರ್ಕೆ ದಿಖಾನಾ ಹೇ. ಟೀಚರ್ ಏನು ಹೋಮ್ವರ್ಕ್ ಕೊಡ್ತಾರೋ, ಕೆಲಸ ಕೊಡ್ತಾರೋ ಅದನ್ನ ಮಾಡಿ ತೋರಿಸ್ಬೇಕು. वरदान, होली शब्द के अर्थ को जीवन में लाकर पुरुषार्थ की स्पीड को तेज करने वाले तीव्र पुरुषार्थी भव. ಹೋಲಿ ಶಬ್ದದ ಅರ್ಥವನ್ನು ಜೀವನದಲ್ಲಿ ತಂದು ಪುರುಷಾರ್ಥದ ಸ್ಪೀಡ್ ವೇಗವನ್ನು ಹೆಚ್ಚಿಸುವಂತಹ ತೀವ್ರ ಪುರುಷಾರ್ಥಿಯಾಗಿ. ತುಂಬ ಈಸಿಯಾಗಿ ಬಾಬಾ ತೀವ್ರ ಪುರುಷಾರ್ಥ ಮಾಡಲಿಕ್ಕೆ ಉಪಾಯ ಕೊಟ್ಬಿಟ್ರು. ಏನು, ಹೋಲಿ, ಫಾಸ್ಟ್ ಈಸ್ ಫಾಸ್ಟ್. ಒಂದೊಂದು ವರ್ಷನೂ ಹೋಲಿ ಮುರಳಿ ಕೇಳ್ತೀವಿ. ಬಾಬನ್ ಒಂದು ಮುರಳಿ ಬರುತ್ತಲ್ವ, ಅವ್ಯಕ್ತ ಬಾಬದ ಮುರಳಿ. ಒಂದೊಂದು ವರ್ಷದಲ್ಲೂ ಬಾಬಾ ಹೋಲಿ ಬಗ್ಗೆ ಮುರಳಿ ಹೇಳಿರ್ತಾರೆ. ಮತ್ತೆ ಅದೇ ಪಾಯಿಂಟ್ ಹೇಳ್ತಾರೆ, ಹೋಲಿ 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 ಅಷ್ಟೇ. ಹೋಲಿ ಅಂತಂದ್ರೆ ಮುಗೀತು, ಫಾಸ್ಟ್ ಈಸ್ ಫಾಸ್ಟ್, ಮುಗೀತು. ನಮ್ಮ ಜೀವನದಲ್ಲಿ ಮುಗ್ದಿದೆಯಾ ಅಲ್ವಾ. ಆದ್ರಿಂದ ಇದೇ ತುಂಬ ಪುರುಷಾರ್ಥ. ಸಾಧನೆ ಮಾಡೋದು, ಪುರುಷಾರ್ಥ ಮಾಡೋದು ಅಂದರೆ ಏನೂ ಅಲ್ಲ. ಪಾಸ್ಟ್ ಏನು ನಡೆದಿದೆಯೋ ಆ ವಿಚಾರಗಳ ಫುಲ್ ಸ್ಟಾಪ್, ಆ ವಿಚಾರಗಳು ಬರಬಾರ್ದು. ಅದು ಎಷ್ಟು ಸೂಕ್ಷ್ಮ ಪುರುಷಾರ್ಥ, ಅದೆಷ್ಟು ಚೆನ್ನಾಗಿ ನೆನಪಿರುತ್ತೆ, ಎಷ್ಟು ಚೆನ್ನಾಗಿ ಬರುತ್ತೆ. ಅದರಿಂದ ಬಾಬಾ ಹೇಳ್ತಾರೆ, ನೀವು ರಾವಣನ ಇನ್ನೂ ಏನು ಮಾಡಿಲ್ಲ, ನನ್ನ ಜಲಾಯ ನಿಹಿ, ಸುಟ್ಟಿಲ್ಲ, ಬೇಹೋಶ್ ಮಾಡಿದ್ದೀರ ಅಷ್ಟೇ. ಆದ್ರಿಂದ ಆವಾಗವಾಗ ಅವನೇನು ಮಾಡ್ತಾನೆ, ಹಳೆ ಸಂಸ್ಕಾರ ಬಂದ್ಬಿಡುತ್ತೆ. ಅದಕ್ಕೆ ಸಂಸ್ಕಾರ ಮಾಡಿ ಅಂತಾರೆ. ಹಳೆ ಸಂಸ್ಕಾರವನ್ನ ಈ ಹೋಲಿ ಹಬ್ಬದಲ್ಲಿ ಅಂತಿಮ ಸಂಸ್ಕಾರ ಮಾಡಿ ಅಂತಾರೆ. ಆದ್ರಿಂದ ಅದೇ ತೀವ್ರ ಪುರುಷಾರ್ಥ. ಇವತ್ತಿನ ದಿವಸ ನೋಟ್ ಮಾಡ್ತೀನಿ, ಹಳೆಯ ವಿಷಯಗಳು ನೆನಪಲ್ಲಿ ಬರಲಿಲ್ಲ ಅಲ್ವಾ. ಕೆಲವ್ರು ನಾನೆಲ್ಲ ಪ್ರೆಸೆಂಟಲ್ಲೇ ಇದ್ದೀನಿ ಅಕ್ಕವ್ರೆ, ನಾನು ಹಳೆಯದನ್ನೆಲ್ಲ ಏನು ಚಿಂತೆ ಮಾಡೋದಿಲ್ಲ, ಅದ್ರ ಬರ್ತಾನೆ ಇಲ್ಲ, ಚಿಂತನೆ ಬರಲ್ಲ. ಆದರೆ ಯಾರಾದರೂ ಬಂದರೆ ಅವ್ರನ್ನ ನೋಡಿದ್ರೆ ಆಗಲ್ಲ ನನಗೆ. ವಾಟ್ ಈಸ್ ದಟ್? ಅವ್ರನ್ನ ನೋಡಿದ್ರೆ ಆಗಲ್ಲ, ಅವ್ರ ಹತ್ರ ಮಾತಾಡಲ್ಲ, ಅವ್ರನ್ನ ಕಂಡ್ರೆ ಆಗಲ್ಲ. ಅವ್ರು ಬಂದ್ರೇ ಇಲ್ಲಿ ಏನಾಗ್ತಾ ಇರುತ್ತೆ,
ಡಿಸ್ಕಂಫರ್ಟ್ ಆಗ್ತಾ ಇರುತ್ತೆ, ಡಿಸ್ಟರ್ಬ್ ಆಗ್ತಾ ಇರುತ್ತೆ ಅಂತಂದ್ರೆ ಏನು, ಅವ್ರಿಗೆ ಯಾವತ್ತೋ ಏನೋ ಹೇಳಿರ್ತಾರೆ ಅಥವಾ ಏನೋ ಮಾಡಿರ್ತಾರೆ, ಅದನ್ನ ಪಾಸ್ಟ್ನ ಮರ್ತಿಲ್ಲ. ಆದ್ರಿಂದ ಇವಾಗ ಅವ್ರು ಬಂದರೂ ಸಹ ಡಿಸ್ಟರ್ಬ್ ಆಗುತ್ತೆ. ಆದ್ರಿಂದ ಬಾಬಾ ಹೇಳ್ತಾರೆ ಪಾಸ್ಟ್ ಈಸ್ ಪಾಸ್ಟ್. ಅವತ್ತವ್ರು ಆ ಥರ ಮಾತಾಡಿದ್ರು, ಆಯಿತು, ನನಗೋಸ್ಕರ ಅಲ್ಲ ಅವ್ರಿಗೋಸ್ಕರ ಅಲ್ಲ ಅಂತಂದ್ರು, ಬಾಬಾ ಹೇಳಿದ್ಕೋಸ್ಕರ ಹೋಮ್ವರ್ಕ್ ಮಾಡಿ ತೋರಿಸ್ಬೇಕಲ್ವಾ. ಆದ್ರಿಂದ ಆ ಹಳೇದು ಬರುತ್ತೆ, ಬಂದ ತಕ್ಷಣ ಏನು ಮಾಡಬೇಕು, ಪಾಸ್ಟ್ ಈಸ್ ಪಾಸ್ಟ್. ನಾನು ಇವಾಗ ಇವ್ರ ಹತ್ರ ಹೇಗೆ ಮಾತಾಡಬೇಕು, ಮಧುರವಾಗಿ, ಶಾಂತವಾಗಿ, ಪ್ರೀತಿಯಾಗಿ ಮಾತಾಡ್ಬೇಕಷ್ಟೆ. ಆಗುತ್ತೆ ಆಗುತ್ತೆ. ಇಲ್ಲ ಅಂತಂದ್ರೆ ಏನು, ಯಾವಾಗ ಅದರಿಂದ ಹೊರಗೆ ಬರೋದು. ಹೋಲಿ ಅರ್ಥಾತ್ ಜೋ ಬಾತ್ ಹೋ ಗಯಿ ಬೀತ್ ಗಯಿ ಉನ್ಕೋ ಬಿಲ್ಕುಲ್ ಖತಮ್ ಕರ್ ದೇನಾ. ಹೋಲಿ ಅಂತಂದ್ರೆ ಏನು, ಹೋಲಿ ಹಬ್ಬ ಅಂತಂದ್ರೆ ಏನು, ಯಾವುದು ಮುಗೀತೋ, ನಡೆದು ಮುಗೀತೋ ಅದನ್ನ ಬಿಲ್ಕುಲ್ ಏನು ಮಾಡಬೇಕು, ಮುಗಿಸ್ಬೇಕಷ್ಟೇ. ಬೀತಿ ಕೋ ಬೀತಿ ಕರ್ ಆಗೆ ಬಡ್ನ, ಯಹಿ ಹೇ ಹೋಲಿ ಮನಾನ. ಯಾವುದು ಮುಗೀತೋ ಅದನ್ನ ಮುಗಿಸ್ಬಿಟ್ಟು, ಅದಕ್ಕೆ ಫುಲ್ ಸ್ಟಾಪ್ ಇಟ್ಬಿಟ್ಟು ಮುಂದೆ ಬರಿಬೇಕು. ಅದೇನಾಗಿದೆ ಹೋಲಿ ಆಚರಣೆ. ನೀವು ಹೋಲಿ ಆಚರಣೆ ಮಾಡಬೇಕು ಅಂದ್ರೆ ಅದಕ್ಕೆ ಸುಡ್ತಾರೋ ಮೊದಲನೇ ದಿನ, ಹಳೇದೆಲ್ಲ ಸುಟ್ಟಾಯಿತು, ಇನ್ನು ನಾವು ಆಚರಣೆ ಮಾಡಬೇಕು ಅಂತ. ಆ ರೀತಿ ಸ್ಟೂಲ್ದಲ್ಲಿ ಮಾಡಿದ್ವಿ, ಅದಕ್ಕೆ ನಾವು ಸುಡಬೇಕು. ಜಬ್ ಐಸಿ ಸ್ಥಿತಿ ಹೋ ಜಾತಿ ಹೈ ತಬ್ ಪುರುಷಾರ್ಥ ಕಿ ಸ್ಪೀಡ್ ತೇಜ್ ಹೋತಿ ಹೈ. ನೋಡಿ, ಹಳೆ ವಿಷಯಗಳೆಲ್ಲ ಇಟ್ಕೊಂಡು ಬಾಬಾ ಹೇಳ್ತಾರೆ, ಅಮ್ಮ ಬರುತ್ತಂತೆ ಹಳೆ ಸಂಸ್ಕಾರ ಬರುತ್ತಂತೆ. ಸರಿ ಬರಲಿ ಅಂತಾರೆ ಬಾಬಾ, ಅದಕ್ಕೆ ಹೇಗೆ ತೆಗಿಯೋದು, ಮನ್ಸಲ್ಲಿ ಬಿಡಬೇಡಿ ಅಂತಾರೆ. ಯಾಕೆಂದ್ರೆ ಬಾಬಾ ಹೇಳ್ತಾರೆ, ನಿಮ್ಮ ಮನ್ಸಲ್ಲಿ ನಾನಿದ್ದೀನಲ್ವ, ನನ್ನನ್ನು ಇಟ್ಬಿಟ್ಟು ಕಸನೂ ಇಟ್ರೆ ಚೆನ್ನಾಗಿರುತ್ತಾ. ದೇವ್ರ ಮನೆಯಲ್ಲಿ ಕಸ ಇಡ್ತಾರ, ದೇವಸ್ಥಾನದಲ್ಲಿ ಏನು ಮಾಡ್ತಾರೆ, ದೇವಸ್ಥಾನ ಹೋಗ್ಬಿಟ್ಟು ಚಪ್ಪಲಿ ಹೊರಗೆ ಬಿಟ್ಟು ಹೋಗ್ಬೇಕು ಅಲ್ವಾ. ಯಾವುದೇ ಅಶುದ್ಧ ಏನಿದೆಯೋ ಅದು, ಆ ರೀತಿ ಅಶುದ್ಧ ಮನಸ್ಸಲ್ಲಿ ಇಟ್ಕೋಬೇಡಿ ಅಂತ. ಆವಾಗ ನಿಮ್ಮ ಪುರುಷಾರ್ಥ ಏನಾಗುತ್ತೆ, ಸ್ಪೀಡ್ ಏನಾಗುತ್ತೆ, ಹೆಚ್ಚಾಗುತ್ತೆ. तो अपनी या दूसरों की बीती हुई बातों को कभी चिंतन में नहीं लाना. ಆದ್ರಿಂದ ನಿಮ್ಮ ಅಥವಾ ಬೇರೆಯವರ ಯಾವ ವಿಷಯಗಳು ನಡೆದು ಮುಗ್ದೋಗಿರುತ್ತೋ ಅದನ್ನ ಮತ್ತೆ ಚಿಂತನೆಯಲ್ಲಿ ತರಬಾರ್ದು. ಚಿತ್ ಪರ್ ಬಿ ನಹಿ, ಚಿಂತನೆನೂ ಮಾಡಬಾರ್ದು, ವರ್ಣನೆನೂ ಮಾಡಬಾರ್ದು, ಮನಸ್ಸಲ್ಲೂ ಇಟ್ಕೋಬಾರ್ದು. ಮನಸ್ಸಲ್ಲಿ ಇದ್ರೆ ಏನಾಗುತ್ತೆ ಅಲ್ವಾ. ಅದರಿಂದ ನಾನು ಅನ್ಕೊಂತ ಇದ್ದೆ, ಸರಿ ಮನಸ್ಸಲ್ಲಿ ಇದ್ರೂ ಸಹ ಇವತ್ತೇನು ಮಾಡಬಾರ್ದು, ಅವ್ರು ಹಾಗೆ ಇವ್ರು ಹೀಗೆ ಅಂತ ವರ್ಣನೆ ಮಾಡಬಾರ್ದು. ಅಟ್ಲೀಸ್ಟ್ ಸ್ವಲ್ಪ ಕಟ್ ಮಾಡಿದ್ರೆ ಆಮೇಲೆ ಮೈಂಡಲ್ಲೂ ಏನು ಮಾಡ್ಬೋದು, ಕಟ್ ಮಾಡ್ಬೋದು. ಚಿತ್ ಪರ್ ನಹಿ ರತ್ನ ಅವ್ರ ವರ್ಣಂತೂ ಕಭಿ ನಹಿ ಕರ್ನ. ಮನಸ್ಸಲ್ಲೂ ಇರಬಾರ್ದು, ವರ್ಣನೆ ಅಂತೂ ಮಾಡಲೇಬಾರ್ದು. ಅದಕ್ಕೆ ಮಾತಾಡಬಾರ್ದು, ಕಮ್ಮಿ ಮಾತಾಡಬೇಕು ಅಂತಂದ್ರೆ ಏನಾಗುತ್ತೆ, ಇದೆಲ್ಲ ವರ್ಣನೆ ಕಟ್ ಆಗ್ಬಿಡುತ್ತೆ. ತಭಿ ತೀವ್ರ ಪುರುಷಾರ್ಥಿ ಬಂದ್ ಸಕೆ, ಆವಾಗಲೇ ನೀವು ತೀವ್ರ ಪುರುಷಾರ್ಥಿ ಆಗಲಿಕ್ಕೆ ಸಾಧ್ಯ. ಸ್ಲೋಗನ್, ಸ್ನೇಹಿ ಹಿ ಸಹಜ ಯಾತ್ ಕಾ ಸಾಧನ್ ಹೈ, ಇಸಿಲಿಯೇ ಸದಾ ಸ್ನೇಹಿ ರಹನಾ ಔರ್ ಸ್ನೇಹಿ ಬನಾನಾ. ಸ್ನೇಹನೇ ಮತ್ತೆ ಸಹಜ ನೆನಪಿನ ಸಾಧನೆ ಆಗಿದೆ, ಆದ್ರಿಂದ ಸದಾ ಸ್ನೇಹಿಯಾಗಿ ಇರಿ ಮತ್ತೆ ಬೇರೆಯವ್ರನ್ನ ಸ್ನೇಹಿಯಾಗಿ ಮಾಡಿ. ಮುಗ್ದೋಗಿಲ್ಲ, ಮಮ್ಮವ್ರದ್ದು ಒಂದು ಪ್ಯಾರಾಗ್ರಾಫ್ ಇದೆ. ಮಾತೇಶ್ವರಿ ಜಿ ಕೆ ಅನ್ಮೋಲ್ ಮಹಾವಾಕ್ಯ, ಗುಪ್ತ ಬಾಂದೇಲಿ ಗೋಪಿಕಾ ಓಂಕೆ ಗಾಯನ್ ಹೈ. ಅದರಿಂದ ಗುಪ್ತ ಬಾಂದೇಲಿ ಗೋಪಿಕೆಯರ ಗಾಯನ ಇದೆ ಅಂತ. ಅವರು ಬಾಬಾ ಅವ್ರನ್ನ ನೋಡಿಲ್ಲ ಅಥವಾ ಮನೆಯಲ್ಲಿ ಇದ್ದಾರೆ, ಆದರೂ ಸಹ ಏನು ಮಾಡ್ತಿದ್ದಾರೆ, ಪುರುಷಾರ್ಥ ಮಾಡಿ ಅವರು ಶ್ರೇಷ್ಠ ಆಗ್ತಿದ್ದಾರೆ. ಆದ್ರಿಂದ ಗೀತ್, ಬಿಂದೇಕೆ ಪ್ಯಾರ್ ಕರು ಗರ್ ಬೈಟೆ ಯಾದ್ ಕರು. ನಾನು ನೋಡ್ದೇನೇ ನಿಮ್ಮ ಮೇಲೆ, ನೋಡೇ ಇಲ್ಲ ಆದರೆ ಅದ ಪ್ರೀತಿ ಬರುತ್ತೆ, ಮತ್ತೆ ನೋಡೇ ಇಲ್ಲ ಮನೆಯಲ್ಲೇ ಇದ್ದೀವಿ ನೆನಪು ಬರುತ್ತೆ. ಇದು ಗೋಪಿಕೆಯರ ಯಾರು ಬಂಧನದಲ್ಲಿದ್ದಾರೋ ಮಾತೆಯರು ಅಕ್ಕಂದ್ರು ಅವರ ಗಾಯನ. अब ये गीत कोई बांदेली मस्त ಗೋಪಿಕಾ ಗಾಯ ಹುವಾ. ಈ ಹಾಡದವ್ರು ಯಾರು, ಬಂಧನದಲ್ಲಿರುವಂತಹ ಮಸ್ತ್ ಗೋಪಿ ಅಷ್ಟೇ, ಆ ಪ್ರೀತಿನಲ್ಲೇ ಏನಾಗಿದ್ದಾರೆ, ಮುಳುಗೋಗಿದ್ದಾರೆ. ಏಹೇ ಕಲ್ಪ ಕಲ್ಪವಾಲ ವಿಚಿತ್ರಕ್ಕೆ ಬಿನ್ ದೇಕೆ ಪ್ಯಾರ್ ಕರ್ತೆ. ಇದು ವಿಚಿತ್ರವಾದಂತಹ ಆಟ, ನೋಡ್ದಲ್ಲೇ ಹೇಗಪ್ಪ ಪ್ರೀತಿ ಬರುತ್ತೆ. ಹೋದ ಕಲ್ಪದ ಕನೆಕ್ಷನ್, ಸೋಲ್ ಕನೆಕ್ಷನ್. ದುನಿಯಾ ಬಿಚಾರಿ ಕ್ಯಾ ಜಾನೆ, ಅವರು ಹೋಗ್ಬಾರ್ದು ಅಂತ ಇದು ಮಾಡ್ತಾರೆ, ಅವ್ರಿಗೇನು ಗೊತ್ತಿದೆ ಪಾಪ ಪ್ರಪಂಚದವ್ರಿಗೆ. ಕಲ್ಪ ಪೆಹಲೆ ವಾಲ ಪಾರ್ಟ್ ಹೂ ಬಹು ರಿಪೀಟ್ ಹೋ ರಹಾ ಹೈ.
ಎಷ್ಟೇ ಬಂಧನ ಹಾಕಿದ್ರು ಲಾಖೋ ದುನಿಯಾ ವಾಲೆ ಲಗಾಯೆ ತಾಲೆ ಫಿರ್ ಬಿ ಅದು ಹಾಡಿದೆಯಲ್ಲ, ಎಷ್ಟೇ ಬೀಗ ಹಾಕಿ ಇಟ್ಟರು ಸಹ, ಲಕ್ಷ ಬೀಗ ಹಾಕಿ ಇಟ್ಟರು ಸಹ ನಾನು ನಿನ್ನನ್ನು ಮರೆಯೋಕ್ಕಾಗಲ್ಲ, ನೀನು ನನ್ನನ್ನು ಮರೆಯೋಕ್ಕಾಗಲ್ಲ ಅಲ್ವಾ. ಆದ್ರಿಂದ ಅವ್ರಿಗೇನು ಪಾಪ ಗೊತ್ತಿದೆ, ಇದೆಲ್ಲ ಹೂಬಹು ರಿಪೀಟ್ ಆಗ್ತಾ ಅಷ್ಟಾಗೇ ರಿಪೀಟ್ ಆಗ್ತಾ ಇದೆ. ಬಲ್ ಉಸ್ ಗೋಪಿನೇ ದರ್ಬಾರ್ ನಹಿ ಚೋಡ ಪರಂತು ಯಾದ್ ಮೇ ಕರ್ಮ ಬಂಧನ್ ಚುಪ್ತು ಕರ್ ರಹಿ. ಅವಾಗ ಎಲ್ಲಾರು ಮನೆ ಬಿಟ್ಟು ಬಂದ್ರಲ್ವಾ, ಅವಾಗ ಮಮ್ಮವ್ರು ಹೇಳ್ತಿದ್ದಾರೆ, ಆ ಗೋಪಿ ಮನೆ ಬಿಟ್ಟು ಬರದೇ ಇರ್ಬೋದು, ಆದ್ರೆ ಮನೆಯಲ್ಲಿದ್ದು ಪ್ರೀತಿಯಿಂದ ನೆನಪು ಮಾಡ್ತಾ ಕರ್ಮ ಬಂಧನವನ್ನ ಕಟ್ ಮಾಡಿ ಚುಪ್ತು ಮಾಡ್ತಿದ್ದಾರೆ. ತೋ ಏ ಕಿತ್ನಾ ಖುಷಿ ಮೇ ಜೂಮ್ ಜೂಮ್ ಕರ್ ಮಸ್ತಿ ಮೇ ಗಾರೆ. ಅದರಿಂದ ಅವರು ಆ ಖುಷಿ ಇದೆ, ಮನೆಯಲ್ಲಿದ್ರು ಸಹ ಖುಷಿ ಇದೆ, ಏನು ಆಡ್ತಾ ತಲೆ ಅಲ್ಲಾಡಿಸ್ತಾ ಖುಷಿನಲ್ಲಿ ಹಾಡು ಹಾಡ್ತಾ ಇದ್ದಾರೆ. तो वास्तव में घर छोड़ने की बात नहीं, ಆದ್ರಿಂದ ಮನೆ ಬಿಟ್ಟು ಬರಬೇಕು ಅನ್ನೋ ವಿಷಯ ಅಲ್ಲ. घर बैठे बिना देखे उस सुख में रह सर्विस करनी. ಮನೆಯಲ್ಲಿದ್ರು ಸಹ, ಬಾಬುರ್ ನೋಡ್ಲಿಲ್ಲ ಅಂದ್ರೂ ಸಹ ಆ ಸುಖದಲ್ಲಿ ಇದ್ದು ಮನೆಯಲ್ಲಿರೋರಿಗೆ ಸೇವೆ ಮಾಡಿ. ಕೌನ್ಸಿ ಸೇವಾ ಕರ್ನಿ ಹೈ, ಯಾವ ಸೇವೆ ಮಾಡಬೇಕು? ಪವಿತ್ರ ಪವಿತ್ರ ಬನಾನೆ, ಪವಿತ್ರವಾಗಿದ್ದು ಪವಿತ್ರರನ್ನಾಗಿ ಮಾಡುವಂತ ಸೇವೆ. ತುಮಕೋ ತೀಸರಾ ನೇತ್ರ ಮಿಲಾ ಹೈ, ಇವಾಗ ನಿಮ್ಗೆ ಮೂರನೇ ಇದು ನೇತ್ರ ಸಿಕ್ಕಿದೆ. ಆದಿ ಸೆ ಲೇಕರ್ ಅಂತ್ ತಕ್ ಬೀಜ್ ಔರ್ ಜಾಡ್ ಕಾ ರಾಸ್ ತುಮಾರಿ ನಜರೋ ಮೇ ಹೈ. ನಿಮ್ಮ ಆ ಮೂರನೇ ನೇತ್ರದಲ್ಲಿ ಯಾವ್ದು ನೋಡ್ಬೇಕು? ಈ ಜಾಡ್ ಮರದ ಏನು ಆದಿ ಮಧ್ಯ ಅಂತ್ಯ ಜ್ಞಾನ ಇದೆಯೋ, ನಿಮ್ಮ ನಜರಲ್ಲಿ ಏನಿರಬೇಕು? ನಿಮ್ಮ ಕಣ್ಣಲ್ಲಿ ಅದಿರಬೇಕು, ಅಥವಾ ನಿಮ್ಮ ದೃಷ್ಟಿಯಲ್ಲಿ ಅದು ಇರಬೇಕು. तो ಬಲಿಹಾರಿ ಇಸ್ ಜೀವನ್ ಕಿ, ಅದರಿಂದ ಈ ಜೀವನ ಎಷ್ಟೊಂದು ಶ್ರೇಷ್ಠ ಆಗಿದೆ, ಗ್ರೇಟ್ ಅಲ್ವಾ. ಇಸ್ ನಾಲೆಜ್ ದ್ವಾರ 21 ಜನ್ಮೋಂ ಕೆ ಲಿಯೆ ಸೌಭಾಗ್ಯ ಬನಾನೆ. ಈ ಜ್ಞಾನದಿಂದ 21 ಜನ್ಮಗಳಿಗೆ ಏನಾಗ್ತಾ ಇದೆ ಈ ಜನ್ಮದಲ್ಲಿ. ಈ ಜನ್ಮದಲ್ಲಿ ಏನೇ ಕಡಿಮೆಗಳಿದ್ರು, ಹೇಗೆ ಇದ್ರು, ಯಾವುದೇ ಪ್ರಾಬ್ಲಮ್ ಇದ್ರು ಸಹ ಈ ಜನ್ಮ ಗ್ರೇಟ್. ಯಾಕಂದ್ರೆ ಈ ಜನ್ಮದಿಂದ ನಮ್ಗೆ ನಾಲೆಜ್ ಸಿಕ್ಕಿದೆ, ಈ ನಾಲೆಜ್ ಇಂದ 21 ಜನ್ಮಗಳ ಸೌಭಾಗ್ಯವನ್ನ ಮಾಡ್ಕೊತಾ ಇದೀವಿ. इसमें अगर कुछ भी लोकलाज विकारी कुल की मर्यादा है तो वो सर्विस नहीं कर सकेंगे. ಇದರಲ್ಲಿ ಒಂದು ವೇಳೆ ಏನಾದರೂ ಆ ಲೋಕಲಾಜ್ ಇತ್ತು, ಆ ವಿಕಾರಿ ಕುಲ ಮರ್ಯಾದೆಗೆ ಹೆದರ್ಕೊಂಡ್ವಿ ಅಂತಂದ್ರೆ ಸೇವೆ ಮಾಡಕ್ಕೆ ಸಾಧ್ಯ ಇಲ್ಲ. ಏಹೇ ಅಪ್ನಿ ಕಮಿ, ಅದು ಜ್ಞಾನದಲ್ಲಿ ಏನು ಕಡಿಮೆ ಇಲ್ಲ. ಎಲ್ಲಿ ಕಡಿಮೆ ಇದೆ, ಕೊರತೆ ಎಲ್ಲಿದೆ? ನಮ್ಮಲ್ಲಿ. बहुतों को विचार आता है कि ಬ್ರಹ್ಮ ಕುಮಾರಿಯ ಗರ್ ಪಿಟಾನೆ ಆಯಿ. ಬಹಳ ಜನಗಳಿಗೆ ಏನ್ ಅನ್ಸುತ್ತೆ, ಈಗ ಬ್ರಹ್ಮಕುಮಾರಿನ ಈ ಬ್ರಹ್ಮಕುಮಾರಿಗಳು ಬಂದ್ಬಿಟ್ರೆ ಮನೇನ ಒಡೆಯೋ ಕೆಲಸ ಮಾಡ್ತಾರೆ ಅಂತ ಅವ್ರಿಗೆ ಆ ಥರ ಇಂಪ್ರೆಷನ್ ಇದೆ. ಪರಂತು ಇಸ್ಮೆ ಗರ್ ಪಿಟಾನೆ ಕಿ ಬಾತ್ ಹಿ ನಹೀ. ಬಾಬಾ ಏನು ಆ ರೀತಿ ಹೇಳ್ತಾರೆ? ಮನೆ ಮಟ್ಟದಲ್ಲಿ ಇರಿ ಅಂತಾರೆ. घर बैठे पवित्र रहना और सर्विस करना. ಮನೆಯಲ್ಲೇ ಇರಿ, ಪವಿತ್ರವಾಗಿರಿ, ಸೇವೆನೂ ಮಾಡಿ. इसमें कोई कठिनाई नहीं, ಇದರಲ್ಲಿ ಯಾವ ಕಠಿಣತೆನೂ ಇಲ್ಲ. ಪವಿತ್ರ ಬನೆಂಗೆ ತಬ್ ಪವಿತ್ರ ದುನಿಯಾ ಮೇ ಚಲನೆ ಕೆ ಅಧಿಕಾರಿ ಬನೆಂಗೆ. ಪವಿತ್ರ ಆದ್ರೇನೆ ಮತ್ತೆ ಪವಿತ್ರ ಪ್ರಪಂಚದಲ್ಲಿ ಹೋಗ್ಲಿಕ್ಕೆ ಅಧಿಕಾರಿ ಆಗ್ತೀರ. ಬಾಕಿ ಜೋ ನಹಿ ಚಲನೆ ವಾಲೆ, ಮತ್ತೆ ಯಾರು ಹೊಸ ಪ್ರಪಂಚಕ್ಕೆ ಹೋಗೋರಲ್ವೋ ಬರೋರಲ್ವೋ ಇವತ್ತು ಅವ್ರೇನ್ ಮಾಡ್ತಾರೆ? ಕಲ್ಪ ಪೆಹಲೆ ವಾಲಿ ಶತ್ರುತಾ ಕಾ ಪಾರ್ಟ್ ಬಚಾಯೆಂಗೆ. ಕೊನೆಯವರೆಗೂ ಕೆಲವರು ಚೇಂಜೇ ಆಗಲ್ಲ, ಶತ್ರು ಥರನೇ ಇರ್ತಾರೆ, ಶತ್ರುತ್ವ ಜಾಸ್ತಿ ಇರುತ್ತೆ. ಅದಕ್ಕೆ ಡೋಂಟ್ ಕೇರ್ ಮಾಡಿ, ಅವ್ರು ಹೋದ ಕಲ್ಪದಲ್ಲಿ ಇದೇ ಥರ ಏನು ಮಾಡಿದ್ದಾರೆ, ಶತ್ರುತ್ವ ತೋರಿಸಿದ್ದಾರೆ, ಅದನ್ನೇ ಪಾರ್ಟು ಮಾಡ್ತಾರೆ. ಇಸ್ಮೆ ಕೊಯ್ ಕಾ ದೋಷನೇ, ಇದರಲ್ಲಿ ಯಾರ ದೋಷನೂ ಇಲ್ಲ. जैसे हम परमात्मा के कार्य को जानते हैं वैसे ड्रामा के अंदर हर एक के पार्ट को जान चुके. ಪರಮಾತ್ಮನ ಕಾರ್ಯ ಏನು ಅಂತ ಅರ್ಥ ಮಾಡ್ಕೊಂಡಿದ್ವಿ. ಜೊತೆಗೆ ಈ ಡ್ರಾಮಾದಲ್ಲಿ ಒಬ್ಬೊಬ್ಬರ ಪಾರ್ಟ್ ಏನಿದೆ, ಯಾರ್ಯಾರ ಪಾರ್ಟ್ ಏನು, ಅದು ನಮಗೆ ತಿಳಿದಿದೆ. तो इसमें घृಣ नहीं आ सकती, घृಣ ಬರಬಾರ್ದು. ऐसी ತೀವ್ರ ಪುರುಷಾರ್ಥಿ ಗೋಪಿಯ ರೇಸ್ ಕರ್ ವಿಜಯ್ ಮಾಲಾ ಮೇ ಬಿ ಆ घृಣ ಇರಬಾರ್ದು. ಆವಾಗ ನಾವು ರೇಸ್ ಮಾಡ್ಬೋದು, ತೀವ್ರ ಪುರುಷಾರ್ಥ ಮಾಡ್ಬೋದು, ಮಾಡಿ ರೇಸ್ ಮಾಡಿ ವಿಜಯ್ ಮಾಲೆದಲ್ಲಿ ಬರ್ಬೋದು. ಅಚ್ಚಾ, ಓಂ ಶಾಂತಿ. ಅವ್ಯಕ್ತ ಇಶಾರ. जो भी ज्ञान की गुह्य बातें हैं उसको स्पष्ट करने की विधि आपके पास बहुत अच्छे. ಜ್ಞಾನದ ಗುಹ್ಯ ವಿಷಯಗಳು ಏನೇನಿದೆಯೋ ಅದನ್ನೆಲ್ಲ ಸ್ಪಷ್ಟ ಮಾಡುವಂತಹ ವಿಧಿ ನಿಮ್ಮ ಹತ್ರ ಇದೆ, ಚೆನ್ನಾಗೇ ಇದೆ.
ಅವ್ರ ಸ್ಪಷ್ಟೀಕರಣ ಇದೆಯಲ್ಲ, ಜ್ಞಾನದ ಸ್ಪಷ್ಟೀಕರಣ ಇದ್ದಾಗ ಯುಕ್ತಿಯಿಂದ ಒಂದೊಂದು ವಿಷಯವನ್ನು ಮಾತನ್ನು ಸ್ಪಷ್ಟ ಮಾಡ್ಬೋದು. एक एक ಪಾಯಿಂಟ್ ಕೋ ಲಾಜಿಕಲ್ ಸ್ಪಷ್ಟ ಕರ್ ಸಕ್ತೆ, ಒಂದೊಂದು ಪಾಯಿಂಟ್ ಅನ್ನು ಲಾಜಿಕಲ್ ಆಗಿ ಏನ್ ಮಾಡ್ಬೋದು, ಅರ್ಥ ಮಾಡಿಸ್ಬೋದು, ತಿಳಿಸ್ಬೋದು. ಅಪ್ನಿ ಅಥಾರಿಟಿ ವಾಲೆ ಹೋ, ಅಷ್ಟೊಂದು ಅಥಾರಿಟಿ ನಿಮಗೆ ಇದೆ. ಕೋಯಿ ಮನೋಮಯ ವ ಕಲ್ಪನಾ ಕಿ ಬಾತೆ ತೋ ಹೈ ನಹಿ, ಇದೇನು ಮನೋಮಯ ಅಥವಾ ಕಲ್ಪನೆಯ ವಿಷಯನ ಇಲ್ಲ, ಯಥಾರ್ಥ ಹೈ, ಅನುಭವ ಹೈ, ಇದು ಯಥಾರ್ಥ ಮಾತಾಗಿದೆ. ಯಥಾರ್ಥ ಮಾತು ಅಥವಾ ಯಥಾರ್ಥ ಜ್ಞಾನ ಅನುಭವದ ಜ್ಞಾನ. ಅನುಭವಕ್ಕೆ ಅಥಾರಿಟಿ, ಅನುಭವದ ಅಥಾರಿಟಿ ನಿಮ್ಮ ಹತ್ರ ಇದೆ. ನಾಲೆಡ್ಜ್ ಕಿ ಅಥಾರಿಟಿ ಹೈ, ಸತ್ಯತಾ ಕಿ ಅಥಾರಿಟಿ, ಎಷ್ಟು ಅಥಾರಿಟಿ ಇದೆ, ನಾಲೆಡ್ಜಿನ ಅಥಾರಿಟಿ ಇದೆ, ಸತ್ಯತೆಯ ಅಥಾರಿಟಿ ಇದೆ. ಕಿತ್ನಿ ಅಥಾರಿಟೀಸ್, ಅನುಭವದ ಅಥಾರಿಟಿ ಏನು ಕಡಿಮೆನಾ? ಅಲ್ವಾ? ಆದ್ರಿಂದ ಬಾಬಾ ಹೇಳ್ತಾರೆ ಎಷ್ಟು ಅಥಾರಿಟೀಸ್ ಇದೆ. तो ಅಥಾರಿಟಿ और ಸ್ನೇಹ दोनों को साथ साथ कार्य में लाओ. ಆದ್ರಿಂದ ಅಥಾರಿಟಿ ಮತ್ತೆ ಸ್ನೇಹ ಯಾವಾಗಲೂ ನಮ್ರತೆ ಅಂತಾರೆ. ಇವಾಗ ಬಾಬಾ ಅಥಾರಿಟಿ ಮತ್ತೆ ಸ್ನೇಹ ಎರಡವನ್ನು ಜೊತೆ ಜೊತೆಗೆ ಕಾರಿನಲ್ಲಿ ಯೂಸ್ ಮಾಡಬೇಕು. ಆವಾಗ ಬಾಬಾವನ್ನ ಪ್ರತ್ಯಕ್ಷ ಮಾಡಕ್ಕೆ. ಓಂ ಶಾಂತಿ.